ಸ್ಟಾರ್ಟ್ ಮಾಡಿ ಮಾಡಿ. ಹರೇ ಕೃಷ್ಣ. ಇಲ್ಲಿ ನೆಲೆದಿರುವ ಎಲ್ಲ ವೈಷ್ಣವ ಭಕ್ತರಿಗೆ ನನ್ನ ಅನಂತ ಕೋಟಿ ದಂಡ ಪ್ರಣಾಮಗಳು. ಮೊದಲನೇದಾಗಿ ಸ್ಟಾರ್ಟಿಂಗ್ ಪ್ರೇಯರ್ಸ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ ಉನ್ಮಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂ ಚ ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯೇಶತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಈಗ ಮೊದಲನೇದಾಗಿ ಭಜನೆ ಕಾರ್ಯಕ್ರಮಕ್ಕೆ ಹೋಗೋಣ. ಈ ಭಜನೆ ಕಾರ್ಯಕ್ರಮದಲ್ಲಿ ಇವತ್ತು ಕುಮಾರಿ ದೀಕ್ಷಾ ಕಾಳೆ ಅವರು ಭಜನೆ ಮಾಡಲಿದ್ದಾರೆ. ಇವರು 8ನೇ ತರಗತಿಯಲ್ಲಿ ಓದುತ್ತಾ ಇದ್ದಾರೆ. ಇವರು ಭರತನಾಟ್ಯ ಡ್ಯಾನ್ಸರ್ ಕೂಡ. ಆಮೇಲೆ ಒಳ್ಳೇದಾಗಿ ಸಿಂಗಿಂಗ್ ಮಾಡ್ತಾರೆ, ಹಾಡ್ತಾರೆ. ಆಮೇಲೆ ಪಿಯಾನೋ ಕೂಡ ಚೆನ್ನಾಗಿ ನುಡಿಸ್ತಾರೆ. ಇವರ ತಾಯಿಯ ಹೆಸರು ಪದ್ಮಾವತಿ, ಅವರ ತಂದೆಯ ಹೆಸರು ಮಹಾನಿಧಿ ಗೌರಾಂಗದಾಸ್. ಇವರು ಮೂಲತಃ ಶಿವಮೊಗ್ಗದವರು. ಇವರಿಗಾಗಿ ಒಂದು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ನೀವು ಹಾಡ್ಬೋದು ಪುಟ್ಟ ಈಗ. ಹರೇ ಕೃಷ್ಣ. ಜಯ ರಾಧೆ ಜಯ ಕೃಷ್ಣ ಜಯ ವೃಂದಾವನ ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ ಶ್ಯಾಮ ಕುಂಡ ರಾಧಾ ಜಮುನಾ ಜಯ ಜಯ ರಾಧೆ ಜಯ ಕೃಷ್ಣ ಜಯ ವೃಂದಾವನ ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ ಕೇಶಗಾಠಿ ವಂಶಿ
जहाँ बलीला कोयलो श्री नंदानंदना जय राधे जय कृष्ण जय वृंदावना श्री गोविंद गोपीनाथ मदना मोहना श्रीनंदा जशोदा जय जय गोपाल श्रीदामादि जय जय धेनुवत्सगण जय राधे जय कृष्ण जय वृंदावन श्री गोविंद गोपीनाथ मदना मोहन जय वृषभानु जय कीर्ति जय पौर्णमासी जय अभिरानगारी जय राधे जय कृष्ण जय वृंदावन श्री गोविंद गोपीनाथ मदना मोहन हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय राधे जय कृष्ण जय वृंदावन श्री गोविंद गोपीनाथ मदना मोहन श्री गोविंद गोपीनाथ मदना मोहन श्री गोविंद गोपीनाथ मदना मोहन हरे कृष्ण माताजी ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹಾಡ್ದೆ ಪುಟ್ಟ. ನೈಸ್. ವೃಂದಾವನ ಹರೇ ಕರ್ಕೊಂಡು ಹೋಗ್ಬಂದೆ ನಮ್ಮನ್ನ. ನನಗ್ ಬಂದ್ಬಿಡ್ತು ವೃಂದಾವನ. ತುಂಬಾ ಸ್ವೀಟ್ ಆಗಿತ್ತು. ಹೀಗೆ ಹರೇ ಕಾರ್ಯಕ್ರಮಕ್ಕೆ ಬರ್ತಾ ಇರು. ಹರೇ ಹಾ ಕೃಷ್ಣ. ಮಾತಾ ಹೀಗೆ ಕಾರ್ಯಕ್ರಮಕ್ಕೆ ಬರ್ತಾ ಇರು. ಕಾರ್ಯಕ್ರಮ ಒಳ್ಳೆ ಒಳ್ಳೆ ಭಜನೆ ಹಾಡುಗಳನ್ನ ಹಾಡ್ತಾ ಇರು ಪುಟ್ಟ. ಆ, ಇವ- ಇವರಿಗಾಗಿ ಹಾ ಒಂದು ಹರೇ ಮಾತಾ ಕೃಷ್ಣ ಮಂತ್ರದಿಂದ ಅವರಿಗೆ ಇದು ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಧನ್ಯವಾದಗಳು ಪುಟ್ಟ, ತುಂಬಾ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ಈಗ ಪ್ರವಚನ ಹೇಳಲು ಬರ್ತಾ ಇದ್ದಾರೆ ಹರಗ್ರೇಸ್ ವಿಮಲಾಂಗಿ ಕೇಶವಿ ದೇವಿದಾಸಿ. ಇವರು ಮೂಲತಃ ಬಳ್ಳಾರಿಯವರು. ಇವರು 2022ನೇ ತಾರೀಕು ಇಸವಿಯಲ್ಲಿ 15ನೇ ತಾರೀಕು 5ನೇ ಮೇ ತಿಂಗಳಲ್ಲಿ ಇವರು ದೀಕ್ಷೆಯನ್ನು ಪಡೆದಿದ್ದಾರೆ. ಇವರ ಗುರುಗಳಾದ ಹೆಸರು ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಮಹಾರಾಜರು. ಇವರು ಸುಮಾರು ಒಂದು 9 ರಿಂದ 10 ವರ್ಷದಿಂದ ಇವರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಇವರು ತಮ್ಮ ಪ್ರಭುಜಿ ಜೊತೆಗೆ ಒಂದು ಸೆಂಟರ್ಸ್ ಕೂಡ ನಡೆಸ್ತಾ ಇದ್ದಾರೆ. ಅವರಿಗೆ ತುಂಬಾ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಭಕ್ತಿ ವೃಕ್ಷ ಕೂಡ ನಡೆಸ್ತಾ ಇದ್ದಾರೆ. ಅವರು ಅವ್ರ ಸೆಂಟರ್ ನಲ್ಲಿ ಭಗವಂತನಿಗೆ ಭೋಗ ತಯಾರಿಸೋದು, ಮಾಲೆಯನ್ನು ಮಾಡೋದು, ಮತ್ತೆ ಪ್ರಭುಪಾದ ಅವರ ಪುಸ್ತಕದ ವಿತರಣೆ ಮಾಡೋದು, ಪ್ರಚಾರ ಮಾಡೋದು, ಈ ತರ ಒಳ್ಳೆಯ ಸೇವೆಯಲ್ಲಿ ತೊಡಗಿದ್ದಾರೆ. ಅವರಿಗಾಗಿ ಒಂದು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ನಾವು ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಹರೇ ಕೃಷ್ಣ ಮಾತಾಜಿ. ಓವರ್ ಟು ಯು ಮಾತಾಜಿ. ವಿಮಲಾಂಗಿ ಹರೇ ಕೃಷ್ಣ ಕೇಶವಿದಾಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವು ಮಾತಾಜಿ. ಆಯ್ತು ಮಾತಾಜಿ, ನೀವು ಓವರ್ ಟು ನೀವು ಮಾಡ್ಬೋದು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ದಿನದ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ನಿಂತಿರುವಂತಹ ಎಲ್ಲಾ ವೈಷ್ಣವರಿಗೂ ಸಹ ನನ್ನ ಒಂದು ಅನಂತ ಕೋಟಿ ಪ್ರಣಾಮಗಳನ್ನ ಹೇಳ್ತಾ ಈ ಒಂದು ಪ್ರವಚನವನ್ನ
ನನಗೆ ಈ ಅವಕಾಶವನ್ನು ಕೊಟ್ಟಿರುವಂತ ಮಾತಾಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಪ್ರವಚನವನ್ನ ಸ್ಟಾರ್ಟ್ ಮಾಡೋಣ. ಒಂದು ಚಿಕ್ಕ ಒಂದು ಪ್ರೇಯರ್ ಇಂದ ಸ್ಟಾರ್ಟ್ ಮಾಡೋಣ. ಜೈ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜೈ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜಜನ ಯಶೋದನಂದನ ಬ್ರಜಜನ ಯಮಲ ತೀರ ಅವನಚಾರಿ. ಯಮನ ತೀರ ಅವನಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಜನ ವಲ್ಲಭ ಗಿರಿವರಧಾರಿ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ್ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ್ 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 ಹರೆ ಹರೆ. ಜಯ ರಾಧಾ ಮಾಧವ ರಾಧಾ ಮಾಧವ ಹರೆ. ಜಯ ಜಗನ್ನಾಥ ಜಯ ಬಲದೇವ ಸುಭದ್ರಮಯಿ ಜಯ ಸುದರ್ಶನ. ಜಯ ಗೌರನಿತ ಜಯ ಗೌರನಿತ ಗೌರನಿತ ಜಯ ಗೌರನಿತ. ಜಯ ಜಯ ಪ್ರಭುಪಾದ ಪ್ರಭುಪಾದ ಪ್ರಭುಪಾದ. ಜಯ ಜಯ ಗುರುದೇವ 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 ಗುರುದೇವ. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ಹರೇ ಕೃಷ್ಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಿತ್ಯ ನಾಮಿನಿ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ನಿತ್ಯ ನಾಮಿನಿ. ನಮ್ಮ ಆಚಾರ್ಯ ಪಾದಾಯ ನಿತ್ಯ ಗೌರಕಥಾಧಾಮದಾಯನ ಪರಿಣಾಮಕಾರಿ. ಹರೇ ಕೃಷ್ಣ. ನಿಜವಾಗ್ಲೂ ನನಗೆ ಯಾವುದೇ ರೀತಿಯಾದ ಒಂದು ಅರ್ಹತೆ ಇಲ್ಲ. ಇವತ್ತು ನಾವು ಒಬ್ಬ ಮಹಾನುಭಾವರ ಬಗ್ಗೆ, ಒಬ್ಬ ಶ್ರೇಷ್ಠ ಆಚಾರ್ಯರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ತಿಳ್ಕೊಂತಾ ಇದ್ದೀವಿ. ಹೇಗೆ ಅಂತಂದ್ರೆ ನಮ್ಗೆ 4 ಪ್ರಾಮಾಣಿಕೃತವಾದಂತಹ ಒಂದು ಸಂಪ್ರದಾಯಗಳಿದಾವೆ. ಯಾವುವು ಅಂತಂದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ಶ್ರೀ ಸಂಪ್ರದಾಯ, ಮಧ್ವ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತೆ ಕುಮಾರ ಸಂಪ್ರದಾಯ ಅಂತ. ಈ ಶ್ರೀ ಅದರಲ್ಲಿ ಶ್ರೀ ಸಂಪ್ರದಾಯ ಸಹ ಒಂದಾಗಿದೆ. ಈ ಶ್ರೀ ಸಂಪ್ರದಾಯಕ್ಕೆ ಸೇರಿರುವಂತಹ ಪ್ರಮುಖ ಆಚಾರ್ಯರು ಯಾರಂತಂದ್ರೆ ಶ್ರೀಪಾದ ರಾಮಾನುಜಾಚಾರ್ಯರು. ಅವರ ಬಗ್ಗೆನೇ ಇವತ್ತು ನಾವು ತಿಳ್ಕೊಂತಾ ಇದೀವಿ. ಇವರು ರಾಮಾನುಜಾಚಾರ್ಯರು ಶ್ರೀ ಸಂಪ್ರದಾಯದ ಒಂದು ಪ್ರಮುಖವಾದಂತ ಆಚಾರ್ಯರಾಗಿದ್ದಾರೆ. ನಾವು ಮಧ್ವ ಸಂಪ್ರದಾಯದವರಲ್ವಾ, ಹಾಗಾದ್ರೆ ಅವರ ಬಗ್ಗೆ ಕೇಳ್ಬೋದಾ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಇರಬಾರ್ದು. ಏಕೆಂತಂದ್ರೆ ಅವರು ಸಹ ವೈಷ್ಣವರಾಗಿದ್ದಾರೆ. ಆಮೇಲೆ ಅವರ ಒಂದು ವ್ಯವಹಾರಗಳಿಂದ ನಾವು ಎಷ್ಟೋ ಕಲಿಯುವಂತದ್ದಿರುತ್ತೆ. ಸೊ ಹಾಗಾಗಿ ನಾವು ಅದರ ಬಗ್ಗೆ ಫೋಕಸ್ ಮಾಡ್ಬೇಕು ವಿನಃ ಈ ರೀತಿಯಾದಂತ ಒಂದು ಡೌಟ್ ನಮ್ಮಲ್ಲಿ ಇರಬಾರ್ದು. ಹಾಗಾದ್ರೆ ನಾವೀಗ ಹರೇ ಕೃಷ್ಣ ಮಹಾಮಂತ್ರ ಬಿಟ್ಟು ಓಂ ನಮೋ ನಾರಾಯಣ ಅಂತ ಜಪ ಮಾಡ್ಬೇಕಾ ಅಂತ ಆ ರೀತಿ ಅಲ್ಲ. ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಎಲ್ಲಾ ಭಕ್ತರ ಒಂದು ಲಕ್ಷಣ ಏನಿರ್ತದೆ ಅಂದ್ರೆ ಏನೋ ಒಂದು ಎಲ್ಲರ ಒಂದು ಭಕ್ತರಿಂದ ಎಲ್ಲ ವೈಷ್ಣವರಿಂದ ಒಂದು ಒಳ್ಳೆಯ ಗುಣಗಳನ್ನ ನಾವು ತೆಗೆದುಕೊಳ್ತಾ ಇರ್ತೀವಿ. ಹೇಗೆ ಅಂತಂದ್ರೆ ನಮ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ದಾರೆ ಅಂದ್ರೆ ಈ 4 ಪ್ರಾಮಾಣಿಕೃತವಾದಂತಹ ಒಂದು ಸಂಪ್ರದಾಯಗಳಿಂದ ಪ್ರತಿಯೊಂದು ಸಂಪ್ರದಾಯದಿಂದ ಎರಡೆರಡು ಒಳ್ಳೆಯ ವಿಷಯಗಳನ್ನ ಅಲ್ಲಿ ನಮ್ಗೆ ಅಳವಡಿಸಿದ್ದಾರೆ. ಪ್ರತಿಯೊಂದು ಸಂಪ್ರದಾಯದಿಂದ ಎರಡೆರಡು ಗುಣಗಳನ್ನ ಅಳವಡಿಸಿದ್ದಾರೆ ರಾಮಾನುಜಾಚಾರ್ಯರು. ಆಮೇಲೆ ಈಗ ಶ್ರೀ ಸಂಪ್ರದಾಯದಿಂದ ಯಾವ ಒಂದು 2 ಗುಣಗಳನ್ನ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅವರು ವೈಷ್ಣವ ಸೇವೆ.
ವೈಷ್ಣವ ಸೇವೆ ಅಂತಂದ್ರೆ ಶ್ರೀ ಸಂಪ್ರದಾಯದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ವೈಷ್ಣವರ ಸೇವೆಗೆ. ಆ ಒಂದು ಅಂಶವನ್ನ ತೆಗೆದುಕೊಂಡಿದ್ದಾರೆ ನಮ್ಮ ಒಂದು ಸಂಪ್ರದಾಯಕ್ಕೆ. ಆಮೇಲೆ ಅನನ್ಯ ಭಕ್ತಿ ಅಂತಂದ್ರೆ ಜ್ಞಾನ ಮಿಶ್ರಿತ ಭಕ್ತಿ ಅಲ್ಲ, ಕರ್ಮ ಮಿಶ್ರಿತ ಭಕ್ತಿ ಅಲ್ಲ. ಹಂಗಂತಂದ್ರೆ ಅನನ್ಯ ಭಕ್ತಿ ಅಂತಂದ್ರೆ ಭಗವಂತನ ಹತ್ರ ನಾವು ಭಗವಂತನನ್ನ ಬಿಟ್ಟು ಬೇರೆ ಏನನ್ನೂ ಬೇಡಬಾರ್ದು, ಏನನ್ನು ಕೋರ್ಕೋಬಾರ್ದು. ಅಂತಂದ್ರೆ ಭಗವಂತನ ಹತ್ರ ಭಕ್ತಿಯನ್ನ ಮಾತ್ರ ಕೇಳುವುದು, ಅದನ್ನ ಅನನ್ಯ ಭಕ್ತಿ ಅಂತ ಹೇಳ್ತೀವಿ. ಈ ಎರಡು ಗುಣಗಳನ್ನ ಶ್ರೀ ಸಂಪ್ರದಾಯದಿಂದ ನಮ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಅಳವಡಿಸಿದ್ದಾರೆ. ಆಮೇಲೆ ಇನ್ನ ಬ್ರಹ್ಮ ಮಧ್ವ ಸಂಪ್ರದಾಯದಿಂದ ಇಲ್ಲಿ ವಿಷ್ಣು ಮೂರ್ತಿ ಸೇವೆ ಅಂತಂದ್ರೆ ಕೃಷ್ಣ ಮೂರ್ತಿಯ ಸೇವೆ ಅಂದ್ರೆ ವಿಗ್ರಹಗಳನ್ನ ಆರಾಧಿಸುವಂತದ್ದು. ಆಮೇಲೆ ಇನ್ನೊಂದು ಏನಂತಂದ್ರೆ ಅದ್ವೈತವಾದವನ್ನ ಖಂಡಿಸುವಂತದ್ದು. ಅದ್ವೈತವಾದವನ್ನ ಖಂಡಿಸುವುದರಲ್ಲಿ ಮಧ್ವಾಚಾರ್ಯರು ಇದನ್ನ ಬಹಳ ಚೆನ್ನಾಗಿ ಮಾಡಿರ್ತಾರೆ. ಇದನ್ನು ಸಹ ನಮ್ಮ ಒಂದು ಸಂಪ್ರದಾಯಕ್ಕೆ ತೆಗೆದುಕೊಂಡಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು. ಹಾಗೇನೆ ರುದ್ರ ಸಂಪ್ರದಾಯದಿಂದ ತದೀಯ ಭಾವ ಅಂತಂದ್ರೆ ಭಗವಂತನೇ ನಮ್ಮ ಸರ್ವಸ್ವ. ಭಗವಂತನನ್ ಬಿಟ್ರೆ ನಮ್ಗಿನ್ನೇನು ಬೇಡ, ಅವರೇ ಗತಿ, ನಮ್ಗೆ ಭಗವಂತನೇ ಗತಿ. ಆಮೇಲೆ ನಾವು ಭಗವಂತನ ಬಿಟ್ರೆ ಬೇರೆ ಯಾರ ಮೇಲೆ ಸಹ ಡಿಪೆಂಡ್ ಇಲ್ಲ, ಅವರೇ ನಮ್ಗೆ ಆಧಾರ ಅನ್ನೋ ಒಂದು ಭಾವ, ತದೀಯ ಭಾವ. ಈ ಒಂದು ಭಾವವನ್ನ ಎಲ್ಲಿ ರುದ್ರ ಸಂಪ್ರದಾಯದಿಂದ ತೆಗೆದುಕೊಂಡಿದ್ದೀವಿ. ಮತ್ತೆ ಇನ್ನೊಂದು ಸಹ ಇದೆ, ಏನಂದ್ರೆ ರಾಗ ಮಾರ್ಗ ಅಂತಂದ್ರೆ ನಾವು ಈಗ ಮಾಡುತ್ತಿರುವಂತ ಒಂದು ಭಕ್ತಿ ಏನಿದೆಯಲ್ಲ ಅದನ್ನ ವಿಧಿ ಭಕ್ತಿ ಅಂತ ಹೇಳ್ತೀವಿ. ಅಂತಂದ್ರೆ ಭಗವಂತ, ನಾವು ಭಕ್ತರು, ಇಷ್ಟೇ. ಅದನ್ನ ವಿಧಿ ಭಕ್ತಿ ಅಂತ ಹೇಳ್ತೀವಿ. ಆದ್ರೆ ಈ ರಾಗ ಮಾರ್ಗ ಭಕ್ತಿ ಹೇಗೆ ಅಂತಂದ್ರೆ ಏನೋ ಒಂದು ಭಗವಂತನ ಜೊತೆ ಒಂದು ರಿಲೇಶನ್ಶಿಪ್ ಬೆಳೆಸ್ಕೋಬೇಕು. ಹೇಗೆ ಅಂತಂದ್ರೆ ತಂದೆಯಾಗಿ, ತಾಯಿಯಾಗಿ, ಅಥವಾ ಮಗನಾಗಿ, ಬ್ರದರ್ ಆಗಿ, ಈ ರೀತಿಯಾದಂತ ಒಂದು ರಿಲೇಶನ್ಶಿಪ್ ಭಗವಂತನ ಹತ್ರ ಪೂಜಿಸ್ಬೇಕು. ಒಂದು ರಿಲೇಶನ್ಶಿಪ್ ಅಲ್ಲಿ ಭಗವಂತನನ್ನ ಪೂಜಿಸ್ಬೇಕು ಅನ್ನೋದೇ ಈ ರಾಗ ಮಾರ್ಗ. ಇದನ್ನು ಸಹ ನಾವು ರುದ್ರ ಸಂಪ್ರದಾಯದಿಂದ ತೆಗೆದುಕೊಂಡಿದ್ದೇವೆ, ಚೈತನ್ಯ ಮಹಾಪ್ರಭುಗಳು ತೆಗೆದುಕೊಂಡಿದ್ದಾರೆ. ಹಾಗೇನೆ ಮತ್ತೆ ಕುಮಾರ ಸಂಪ್ರದಾಯದಿಂದ ಬಂದ್ಬಿಟ್ಟು ಗೋಪಿ ಭಾವ ಮತ್ತೆ ರಾಧಾರಾಣಿಯನ್ನ ಪೂಜೆ ಮಾಡುವಂತದ್ದು. ಈ ಒಂದು ಎರಡನ್ನ ಕುಮಾರ ಸಂಪ್ರದಾಯದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಳವಡಿಸಿಕೊಂಡಿದ್ದಾರೆ. ಈಗ ಶ್ರೀ ಸಂಪ್ರದಾಯಕ್ಕೆ ಪ್ರಮುಖವಾದಂತಹ ಆಚಾರ್ಯರು ಯಾರು? ಶ್ರೀ ರಾಮಾನುಜಾಚಾರ್ಯರು. ಅದೇ ರೀತಿಯಾಗಿ ಮಧ್ವ ಸಂಪ್ರದಾಯಕ್ಕೆ ಪ್ರಮುಖವಾದಂತಹ ಆಚಾರ್ಯರು ಯಾರು? ಮಧ್ವಾಚಾರ್ಯರು. ಆಮೇಲೆ ರುದ್ರ ಸಂಪ್ರದಾಯಕ್ಕೆ ಪ್ರಮುಖವಾದಂತಹ ಆಚಾರ್ಯರು ವಿಷ್ಣು ಸ್ವಾಮಿ. ಆಮೇಲೆ ಕುಮಾರ ಸಂಪ್ರದಾಯಕ್ಕೆ ಪ್ರಮುಖವಾದಂತಹ ಆಚಾರ್ಯರು ನಿಂಬಾರ್ಕರ್ ಸ್ವಾಮಿ ಅಂತ. ಈಗ ಇವರು 4 ಜನ ಈ ಮುಖ್ಯವಾಗಿರುವಂತಹ ಆಚಾರ್ಯರನ್ನ ನಮ್ಮ ಸಂಪ್ರದಾಯದಲ್ಲಿ ಬರುವಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಮಾಯಾಪುರದಲ್ಲಿ ಅಲ್ಲಿ ಗೌಡಿಯ ಮಠ ಇದೆಯಲ್ಲ, ಆ ಗೌಡಿಯ ಮಠದಲ್ಲಿ ಈ 4 ಪ್ರಮುಖರ ಆಚಾರ್ಯರ ಒಂದು ವಿಗ್ರಹಗಳನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರು. ಯಾಕೆ ಹೇಗ್ ಮಾಡಿದ್ದಾರೆ ಅಂತಂದ್ರೆ ಇದರ ಅರ್ಥ ಏನು ಅಂದ್ರೆ ನಮ್ಮಲ್ಲಿ ಒಂದು ಯೂನಿಟಿ ಅನ್ನೋದು ಇರ್ಬೇಕು ಅಂತ ಈ ರೀತಿಯಾಗಿ ನಮ್ಗೆ ಅಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ಕೊಡ್ತಾ ಇದ್ದಾರೆ. ಏಕೆಂತಂದ್ರೆ ಇವರು ಸಹ ಪ್ರಾಮಾಣಿಕವಾದಂತ ಒಂದು ಸಂಪ್ರದಾಯಗಳಾಗಿವೆ. ಮತ್ತೆ ಏನಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಒಂದು ಒಳ್ಳೆಯ ಉದಾಹರಣೆಯನ್ನು ಯಾವಾಗ್ಲೂ ಕೊಡ್ತಾ ಇರ್ತಾರೆ. ಏನಂತಂದ್ರೆ ಒಂದು ಬಾವಿ ಇದೆ, ಅದರಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಾವು ಹಗ್ಗವನ್ನ ಹಿಡ್ಕೊಂಡು ಬರ್ಬೇಕು ಅಲ್ವಾ. ಈಗ ಈ ಭೌತಿಕ ಒಂದು ಸಂಸಾರ ಹೇಗಿದೆ ಅಂತಂದ್ರೆ ಒಂದು ಅಂಧಕೂಪ, ಒಂದು ಬಾವಿ, ಅಂಧ ಅಂತಂದ್ರೆ ಕತ್ತಲಿನ ಒಂದು ಕೂಪ, ಒಂದು ಬಾವಿ, ಆಳವಾದಂತ ಬಾವಿ ಇದೆ ಈ ಭೌತಿಕ ಒಂದು ಸಂಸಾರ. ಅದಕ್ಕೆ ಹೋಲಿಸ್ತಾ ಇದ್ದಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರು. ಇದರಿಂದ ನಾವು ಹೊರಗಡೆ ಬರ್ಬೇಕಂತಂದ್ರೆ ಹಗ್ಗವನ್ನ ಹಿಡ್ಕೊಂಡ್ ಬರ್ಬೇಕು. ಈ 4 ಸಂಪ್ರದಾಯಗಳು ಏನಿದಾವಲ್ಲ, ಈ 4 ಸಂಪ್ರದಾಯಗಳು ಸಹ ಹಗ್ಗಗಳಿದ್ದಾಗೆ. ಈ ಯಾವ ಹಗ್ಗವನ್ನು ಹಿಡ್ಕೊಂಡು ನಾವು ಬಂದ್ರು ಸಹ ನಾವು ಭಗವದ್ಧಾಮಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಮ್ಗೆ ಇನ್ನ ಈಸಿಯಾಗಿ ನಮ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಈ 4 ಸಂಪ್ರದಾಯಗಳಿಂದ ಎರಡೆರಡು ವಿಷಯಗಳನ್ನ ತಕ್ಕೊಂಡು ಹಗ್ಗಗಳನ್ನ ಚೆನ್ನಾಗಿ ಎಳೆದ್ಬಿಟ್ಟು ಏನ್ ಮಾಡಿದ್ದಾರೆ, ಒಂದು ಗಿಲಕ್ಕನ್ನ ಇಟ್ಟಿದ್ದಾರೆ. ಅಂದ್ರೆ ಗಿಲಕ್ ಅಂದ್ರೆ ಚಕ್ರ. ಆ ಚಕ್ರವನ್ನ ಇಟ್ಬಿಟ್ಟು, ಚಕ್ರ ಅಂತಂದ್ರೆ ಗೊತ್ತಿರುತ್ತಲ್ಲ, ಬಾವಿಗೆ ಚಕ್ರ ಇರುತ್ತೆ, ಅದನ್ನ ಹಗ್ಗ ಹಾಕಿ ಎಳೆದ್ರೆ ಬರುತ್ತಲ್ಲ ಅದು. ಆ ಗಿಲಕ್ ಏನಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರ. ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಹರೇ ಕೃಷ್ಣ ಮಹಾಮಂತ್ರ ಆ ಗಿಲಕ್ ಮೂಲಕ, ಅಂತಂದ್ರೆ ಗಿಲಕ್ ಇದ್ದಾಗ ನಾವು ಈಸಿಯಾಗಿ ಬಂದ್ಬಿಡ್ಬೋದು ಅಲ್ವಾ. ಆ ರೀತಿಯಾಗಿ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಇನ್ನ ಈಸಿಯಾಗಿ ಈ ಒಂದು ಭೌತಿಕ ಈ ಒಂದು ಅಂಧಕೂಪದಿಂದ ಹೇಗೆ ಹೊರಗಡೆ ಬರ್ಬೇಕು ಅಂತ
ನಮ್ಗೆ ಇನ್ನ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಿಂದ ನಾವು ಈ ಭೌತಿಕ ಬಂಧನದಿಂದ ವಿಮುಕ್ತಿಯನ್ನು ಪಡಿತೀವಿ ಅಂತ ನಮ್ಗೆ ಚೈತನ್ಯ ಮಹಾಪ್ರಭುಗಳು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜರು ಸಹ ಶ್ರೀ ರಾಮಾನುಜಾಚಾರ್ಯ ಗುರುಗಳಾದಂತಹ ಯಮುನಾಚಾರ್ಯರಿಂದ ಅವರು ಬಹಳಷ್ಟು ತೆಗೆದುಕೊಂಡಿದ್ದಾರೆ. ಏನಂತಂದ್ರೆ ಇವರು ಯಮುನಾಚಾರ್ಯರ ಬಗ್ಗೆ ಗೊತ್ತಿರುತ್ತೆ, ಮುಂದೆ ಬರುತ್ತೆ ಅವ್ರ ಸ್ಟೋರಿ ಎಲ್ಲ. ಅವರು ಮಾನಸಿಕವಾಗಿ ಅವರನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡಿರ್ತಾರೆ. ಇವರು ಸ್ತೋತ್ರ ರತ್ನಾವಳಿಯಿಂದ, ಯಾರು ಯಮುನಾಚಾರ್ಯರು ಬರ್ದಿರುವಂತ ಒಂದು ಸ್ತೋತ್ರ ರತ್ನಾವಳಿಯಿಂದ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜರು ಬಹಳಷ್ಟು ಅವರ ಒಂದು ವಿಷಯಗಳನ್ನ ತೆಗೆದುಕೊಂಡು ಇಬ್ಬರು ಪುಸ್ತಕಗಳಲ್ಲಿ ಸಹ ರಚನೆ ಮಾಡಿರ್ತಾರೆ. ಮತ್ತೆ ಶ್ರೀಲ ಪ್ರಭುಪಾದರು ಸಹ ಶ್ರೀ ರಾಮಾನುಜಾಚಾರ್ಯರಿಂದ ಅವರು ಬಹಳಷ್ಟು ಇನ್ಸ್ಪೈರ್ ಆಗಿರ್ತಾರೆ. ಹೇಗೆ ಅಂತಂದ್ರೆ ಒಂದ್ಸರಿ ಶ್ರೀಲ ಪ್ರಭುಪಾದರ ಶಿಷ್ಯರು ಹೇಳ್ತಾರೆ ಏನಂತಂದ್ರೆ, ಪ್ರಭುಪಾದ ಈಗ ನೀವು ಶ್ರೀಮದ್ ಭಾಗವತವನ್ನ ರಚಿಸ್ತಾ ಇದ್ರಿ, ಅದಾದ್ಮೇಲೆ ಯಾವ ಒಂದು ಪುಸ್ತಕವನ್ನ ಬರೀತೀರಿ ಅಂತ. ಅವಾಗ ಪ್ರಭುಪಾದ ಹೇಳ್ತಾರೆ ಏನಂತಂದ್ರೆ, ಇದಾದ್ಮೇಲೆ ನಾನು ಮತ್ತೆ ಭಗವದ್ಗೀತೆಯನ್ನ ಬರೀತೀನಿ ಅಂತ. ಆಗ್ಲೇ ಭಗವದ್ಗೀತೆ ಬುಕ್ ಆಗ್ಲೇ ಪ್ರಿಂಟ್ ಆಗಿದೆಯಲ್ಲ, ಪ್ರಿಂಟ್ ಆಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆಯಲ್ಲ, ಮತ್ತೆ ಯಾಕೆ ಬರೀತೀರಿ ಅಂತ. ಅವಾಗ ಪ್ರಭುಪಾದ ಹೇಳ್ತಾರೆ, ಈ ಸಲ ನಾನು ಏನ್ ಮಾಡ್ತೀನಿ ಅಂದ್ರೆ, ಬೇರೆ ಬೇರೆ ಆಚಾರ್ಯರು ಬರ್ದಿರುವಂತಹ ಒಂದು ಕಾಮೆಂಟ್ರಿಗಳನ್ನ ತೆಗೆದುಕೊಂಡು, ಬಹಳ ಇದ್ದಾವೆ ಪ್ರಾಮಾಣಿಕವಾದಂತಹ ಒಂದು ಕಾಮೆಂಟ್ರೀಸ್ ಇದ್ದಾವೆ, ಅವನ್ನು ತೆಗೆದುಕೊಂಡು ಬರೀತೀನಿ. ಉದಾಹರಣೆಗೆ ನಾನು ಶ್ರೀ ರಾಮಾನುಜಾಚಾರ್ಯರ ಒಂದು ಕಾಮೆಂಟ್ರಿಯನ್ನ ಬರೀತೀನಿ ಅಂತ ಈ ರೀತಿಯಾಗಿ ಒಂದು ಮೆನ್ಷನ್ ಸಹ ಅಲ್ಲಿ ಮಾಡಿರ್ತಾರೆ ಶ್ರೀಲ ಪ್ರಭುಪಾದರು. ಇದರಿಂದ ನಾವ್ ಏನ್ ತಿಳ್ಕೊಬೇಕಂದ್ರೆ, ನಮ್ಮ ಪರಂಪರೆಯಲ್ಲಿದ್ದಂತಹ ಆಚಾರ್ಯರು ಬೇರೆ ಪರಂಪರೆಯಲ್ಲಿದ್ದಂತಹ ಆಚಾರ್ಯರು ಒಂದು ವಿನಿಮಯ, ಒಳ್ಳೆ ಒಂದು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾರೆ ವಿನಃ ಅದನ್ನ ತೆಗೆದುಕೊಳ್ತಾ ಇರ್ತಾರೆ. ಅದೇ ರೀತಿಯಾಗಿ ವಲ್ಲಭಾಚಾರ್ಯ ಸಂಪ್ರದಾಯರು ಸಹ ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಎಷ್ಟೋ ಕಲ್ತಿರ್ತಾರೆ. ಹಾಗೇನೆ ಈ 4 ಜನ ಪ್ರಮುಖ ಆಚಾರ್ಯರು ಏನಿದ್ದಾರಲ್ಲ, ಶ್ರೀ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ನಿಂಬಾರ್ಕರ ಆಚಾರ್ಯರು, ವಿಷ್ಣು ಸ್ವಾಮಿ, ಇವರು 4 ಜನ ಸಹ ಮತ್ತೆ ಗೌರಲೀಲೆಯಲ್ಲಿ ಬಂದಿರ್ತಾರೆ. ಹೇಗೆ ಅಂತಂದ್ರೆ, ರಾಮಾನುಜಾಚಾರ್ಯರು ಬಂದ್ಬಿಟ್ಟು ಗೌರಲೀಲೆಯಲ್ಲಿ ಅನಂತ ಅಂತ ಒಬ್ಬ ಬ್ರಾಹ್ಮಣನಾಗಿ ಬಂದಿರ್ತಾರೆ. ಅದೇ ರೀತಿಯಾಗಿ ಮಧ್ವಾಚಾರ್ಯರು ಮುರಾರಿ ಗುಪ್ತರಾಗಿ ಬಂದಿದ್ದಾರೆ. ನಂತರ ನಿಂಬಾರ್ಕರ ಆಚಾರ್ಯರು ಬಂದ್ಬಿಟ್ಟು ಕೇಶವ ಕಾಶ್ಮೀರಿಯಾಗಿ ಬಂದಿರ್ತಾರೆ. ಆಮೇಲೆ ವಿಷ್ಣು ಸ್ವಾಮಿ ಬಂದ್ಬಿಟ್ಟು ವಲ್ಲಭ ಭಟ್ಟರಾಗಿ ಬಂದಿರ್ತಾರೆ. ಈ ರೀತಿಯಾಗಿ ಗೌರಲೀಲೆಯಲ್ಲೂ ಸಹ ಈ ಪ್ರಮುಖವಾದಂತಹ ಆಚಾರ್ಯರು ಬಂದಿರ್ತಾರೆ. ಯಾಕೆ ಆಕ್ಚುಲಿ ಏನಂತಂದ್ರೆ, ಇವರೆಲ್ಲ ಯಾರಂತಂದ್ರೆ ಭಗವಂತನ ನಿತ್ಯ ಪಾರ್ಷದರಾಗಿದ್ದಾರೆ, ಹೌದಲ್ವಾ? ಹೇಗೆ ಅಂತಂದ್ರೆ, ಭಗವಂತನ ಒಂದು ಪ್ಲಾನ್ ಪ್ರಕಾರ ಇದೆಲ್ಲ ನಡೆಯುತ್ತೆ, ಭಗವಂತನ ಆಯೋಜನೆಯಲ್ಲೇ ಇದೆಲ್ಲ ನಡೀತಾ ಇರ್ತದೆ. ಹೇಗೆ ಅಂತಂದ್ರೆ, ಅವರವರ ಆ ದೇಶ ಕಾಲ ಪರಿಸ್ಥಿತಿಗೆ ತಕ್ಕಂತೆ ನೋಡಿ, ಯಾರ್ಯಾರಿಗೆ ಏನೇನ ಯಾವಾಗ ಯಾವ್ದು ಅವಶ್ಯಕತೆ ಇದೆನೋ ಅವಾಗ ಕಳಿಸ್ತಾ ಇರ್ತಾರೆ ಭಗವಂತ. ಯಾವಾಗ ಯಾವ ಫಿಲಾಸಫಿಯನ್ನ ನಾವು ಪ್ರಚಾರ ಮಾಡ್ಬೇಕು ಆ ಟೈಮ್ಗೆ ಅವರನ್ನ ಕಳಿಸ್ತಾ ಇರ್ತಾರೆ ಭಗವಂತ. ಯಾಕಿದೆಲ್ಲ ಭಗವಂತ ಮಾಡ್ತಾ ಇದ್ದಾರೆ ಅಂತಂದ್ರೆ, ಭಗವಂತನ ಒಂದು ಯೋಜನೆ ಏನಂತಂದ್ರೆ, ಹೇಗೋ ಏನೋ ನಮ್ಮೆಲ್ಲರನ್ನು ಸಹ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಭಗವಂತನ ಒಂದು ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಭಗವಂತ, ಟೈಮ್ಗೆ ಮಧ್ಯದಲ್ಲಿ ಯಾರೋ ಒಬ್ಬ ವೈಷ್ಣವ ಆಚಾರ್ಯರನ್ನ ಈ ರೀತಿಯಾಗಿ ಕಳಿಸ್ತಾ ಇರ್ತಾರೆ ಅನ್ಮಾತು. ಅದೇ ರೀತಿಯಾಗಿ ಹೀಗೆ ರಾಮಾನುಜಾಚಾರ್ಯರು ಬಂದಾಗ ಯಾವ ರೀತಿಯಾದಂತ ಒಂದು ಪರಿಸ್ಥಿತಿ, ವಿಶೇಷವಾದಂತ ಒಂದು ಪರಿಸ್ಥಿತಿ ಇತ್ತು. ಯಾವ ರೀತಿಯಾಗಿ ಅಂತಂದ್ರೆ, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಗೊತ್ತು, ಮಹಮ್ಮದಿಯರ ನಮ್ಮ ಭಾರತ ದೇಶಕ್ಕೆ ಅಟ್ಯಾಕ್ ಅವರಿಂದ ಬಹಳಷ್ಟು ತೊಂದರೆ ಆಗಿರುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ಎಲ್ಲಾರು ಅವರು ಮಹಮ್ಮದಿಯರು ಏನ್ ಮಾಡ್ತಾರೆ, ನಮ್ಮ ಒಂದು ದೇವಸ್ಥಾನಗಳನ್ನೆಲ್ಲರೂ ಸಹ ಧ್ವಂಸ ಮಾಡ್ತಾ ಇರ್ತಾರೆ. ಎಲ್ಲಾ ಗೋಪುರಗಳನ್ನ ಬೀಳ್ಸೋದು, ವಿಗ್ರಹಗಳನ್ನ ಬ್ರೇಕ್ ಮಾಡುವಂತದ್ದು, ಈ ರೀತಿಯಾಗಿ ಒಂದು ಪರಿಸ್ಥಿತಿ ಇರುತ್ತೆ ರಾಮಾನುಜಾಚಾರ್ಯರು ಬಂದಾಗ, ಅವರು ಆವಿರ್ಭಾವ ತೆಗೆದುಕೊಂಡಿದ್ದಾಗ. ಈ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ಅವಾಗ ಪುರೋಹಿತರು ಸಹ ಏನ್ ಮಾಡ್ತಾರೆ ಅಂತಂದ್ರೆ, ಮಹಮ್ಮದಿಯರಿಗೆ ಹೆದರ್ಕೊಂಡು ವಿಗ್ರಹಗಳ ಉತ್ಸವ ವಿಗ್ರಹಗಳ ಇರ್ತಾವಲ್ಲ, ಅವನ್ನೆಲ್ಲನು ಸಹ ಜಲಸಮಾಧಿ ಮಾಡ್ತಾ ಇರ್ತಾರೆ. ಅಂದ್ರೆ ಜಲಸಮಾಧಿ ಅಂತಂದ್ರೆ ನೀರಲ್ಲಿ ಅವ್ರನ್ನ ಬಿಟ್ಬಿಡ್ತಾ ಇರ್ತಾರೆ. ಆಮೇಲೆ ಭೂ ಸಮಾಧಿಯನ್ನು ಮಾಡ್ತಾರೆ, ಭೂಮಿಯಲ್ಲಿ ಹೂತಾಕ್ತಾ ಇರ್ತಾರೆ. ಈ ರೀತಿಯಾದಂತ ಒಂದು ಪರಿಸ್ಥಿತಿ ಇರುತ್ತೆ ಅವಾಗ ರಾಮಾನುಜಾಚಾರ್ಯರು ಆವಿರ್ಭಾವ ಆದಾಗ. ಯಾವಾಗ ಅಂತಂದ್ರೆ, ಅವರು 1017ರಲ್ಲಿ ಅವರ ಒಂದು ಆವಿರ್ಭಾವ ಆಗುತ್ತೆ. 1017 ಅಂತಂದ್ರೆ 2017ಗೆ ಅವ್ರಿಗೆ 1000 ವರ್ಷಗಳು. ಎಲ್ಲರೂ ಸಹ ಒಂದು 1000 ವರ್ಷಗಳ ಒಂದು ಸಂಭ್ರಮ ಆಚರಣೆ ಸಹ 2017ನಲ್ಲಿ ತುಂಬಾ ವಿಜೃಂಭಣೆಯಿಂದ ಎಲ್ಲರೂ ಸಹ ಮಾಡಿದ್ದೇವೆ. ನನಗೂ ಸಹ ಅದು ನೆನಪಿದೆ. ಅವರ ಒಂದು ಆವಿರ್ಭಾವ ಸಹ ಒಂದು ಪ್ರತ್ಯೇಕವಾಗಿದೆ. ಹೇಗೆ ಅಂತಂದ್ರೆ,
ಇವರ ತಂದೆ ಆಸುರಿ ಪೆರುಮಾಳ್ ಅಂತ, ಆಸುರಿ ಕೇಶವ ಪೆರುಮಾಳ್ ಅಂತ ರಾಮಾನುಜಾಚಾರ್ಯರ ತಂದೆ. ಇವರು ಸಹ ಒಳ್ಳೆ ಬ್ರಾಹ್ಮಣರಾಗಿರ್ತಾರೆ. ಇವರ ತಾಯಿ ಕಾಂತಿಮತಿ. ಇವರಿಬ್ರು ಹೆಣ್ಮಕ್ಳು ಇರ್ತಾರೆ, ಆದ್ರೆ ಗಂಡು ಸಂತಾನ ಇರೋದಿಲ್ಲ. ಕೇಶವ ಪೆರುಮಾಳ್ ಮತ್ತೆ ಕಾಂತಿಮತಿಗೆ ಗಂಡು ಸಂತಾನ ಇರೋದಿಲ್ಲ. ಅದರಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಚೆನ್ನೈಲಿರುವಂತಹ ಒಂದು ಪಾರ್ಥಸಾರಥಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು 48 ದಿನಗಳ ಕಾಲ ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ತಾರೆ. ತುಂಬಾ ಒಂದು ಶ್ರದ್ಧೆಯಿಂದ ತುಂಬಾ ತಪಸ್ಸನ್ನ ಆಚರಿಸಿದಾಗ ಅವಾಗ ಒಂದಿನ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದಿನ ರಾಧಾ ಪಾರ್ಥಸಾರಥಿ ವಿಗ್ರಹಗಳು ಇವರ ಕನಸಲ್ಲಿ ಬರ್ತಾರೆ. ಕನಸಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಆಯ್ತು ನಿಮ್ಗೆ ಒಂದು ಗಂಡು ಮಗು ಜನನ ಆಗುತ್ತೆ ಅಂತ. ಅವಾಗ ಹೇಳಿದಾಗ ಇವ್ರು ಹೇಳ್ತಾರೆ, ನಿಮ್ಮಂತಾನೆ ಮಗ ಇರ್ಬೇಕು, ನಿಮ್ಮ ತರ ಮಗನೇ ಬೇಕು ನಮ್ಗೆ ಅಂತ ಅಲ್ಲಿ ಭಗವಂತನನ್ನ ಹೇಳ್ತಾರೆ ಇವರಿಬ್ರು. ಅವಾಗ ಹೇಳ್ತಾರೆ, ಸ್ವಾಮಿ ಆಯ್ತು ಅಂತ ಹೇಳ್ತಾರೆ. ಈಗ ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರ ಒಂದು ಮೊದಲ ಒಂದು ವಿಸ್ತರಣೆ ಏನಂತಂದ್ರೆ ಸಂಕರ್ಷಣ ಅಲ್ವಾ. ಸಂಕರ್ಷಣ ಅಂತಂದ್ರೆ ಬಲರಾಮ ಅಂತಂದ್ರೆ ಲಕ್ಷ್ಮಣ. ಆ ಲಕ್ಷ್ಮಣನ ಒಂದು ಅವತಾರನೇ ಶ್ರೀಪಾದ ರಾಮಾನುಜಾಚಾರ್ಯರಾಗಿದ್ದಾರೆ. ಅವರ ಒಂದು ಲಕ್ಷ್ಮಣನ ಒಂದು ರೂಪದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಬಂದಿದ್ದಾರೆ. ಇವರ ಒಂದು ತಂದೆ ತಾಯಿರು ಸಹ ತುಂಬಾ ಸ್ಪೆಷಲ್. ಹೇಗೆ ಅಂತಂದ್ರೆ, ಇವರ ತಾಯಿ ಇದಾರಲ್ಲ, ಶ್ರೀ ರಾಮಾನುಜಾಚಾರ್ಯರ ತಾಯಿ ಕಾಂತಿಮತಿ ಇದಾರಲ್ಲ, ಯಮುನಾಚಾರ್ಯರ ಒಬ್ಬ ಶಿಷ್ಯರು ಯಾರಂತಂದ್ರೆ ಶ್ರೀಶೈಲ ಪೂರ್ಣ ಅಂತ. ಈ ಶ್ರೀಶೈಲ ಪೂರ್ಣರು ಒಬ್ಬ ಸನ್ಯಾಸಿ. ಇವರು ಯಮುನಾಚಾರ್ಯ ಶಿಷ್ಯರು ಸನ್ಯಾಸಿ. ಇವರಿಗೆ ಇಬ್ರು ತಂಗಿಯರು ಇರ್ತಾರೆ. ಶ್ರೀಶೈಲ ಪೂರ್ಣರಿಗೆ ಇಬ್ರು ತಂಗಿಯರು, ದಿತಿಮತಿ ಮತ್ತೆ ಕಾಂತಿಮತಿ ಅಂತ. ಈ ಕಾಂತಿಮತಿ ಮತ್ತೆ ದಿತಿಮತಿಗೆ ಇವರು ಕಾಂತಿಮತಿ ಏನೋ ಇವರು ಕೇಶವ ಪೆರುಮಾಳ್ ಜೊತೆ ವಿವಾಹ ಆಗುತ್ತೆ. ದಿತಿಮತಿ ಬಂದ್ಬಿಟ್ಟು ಕಮಲನಯನ ಭಟ್ಟ ಅವರೊಂದಿಗೆ ವಿವಾಹ ಆಗುತ್ತೆ. ಇವರು ಸಹ ಶುದ್ಧ ಭಕ್ತರಾಗಿರ್ತಾರೆ. ಇವರು ಈಗ ರಾಮಾನುಜಾಚಾರ್ಯರಿಗೆ ಜನ್ಮ ತಗೊಂತಾರೆ. ಈ ಕೇಶವ ಪೆರುಮಾಳ್ ಮತ್ತೆ ಕಾಂತಿಮತಿಗೆ ಶ್ರೀ ರಾಮಾನುಜಾಚಾರ್ಯರು ಜನನ ಆಗುತ್ತೆ. ನಂತರ ಇವರು ಕಮಲನಯನ ಭಟ್ಟ ಮತ್ತೆ ದಿತಿಮತಿಗೆ ಗೋವಿಂದ ಅಂತ ಅವರು ಜನನ ಆಗುತ್ತೆ. ಇವರಿಬ್ರು ಸಹ ಜನನ ಈ ರೀತಿಯಾಗಿ ಮಕ್ಕಳು ಜನಿಸಿದ್ದಾರೆ ಅಂತ ತಿಳಿದ್ಬಿಟ್ಟು ಯಾರು ಶ್ರೀಶೈಲ ಪೂರ್ಣ ಇಲ್ಲಿ ಶ್ರೀರಂಗಮಿಂದ ಬರ್ತಾರೆ, ತಂಗಿಗೆ ಮಕ್ಕಳಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗ ರಾಮಾನುಜಾಚಾರ್ಯ ಅವ್ರ ಸನ್ಯಾಸಿಗಳು ಶ್ರೀಶೈಲ ಪೂರ್ಣರು ಅವರು ರಾಮಾನುಜಾಚಾರ್ಯನ ತನ್ನ ಕೈಯಲ್ಲಿ ತೆಗೆದುಕೊಂತಾರೆ. ಆಗ ತನ್ನ ತಂಗಿಗೆ ಹೇಳ್ತಾ ಇರ್ತಾರೆ ಏನಂತಂದ್ರೆ, ಶ್ರೀಶೈಲ ಪೂರ್ಣ ಹೇಳ್ತಾರೆ ಏನಂತಂದ್ರೆ, ಯಾಕೋ ಏನು ಈ ರಾಮಾನುಜಾಚಾರ್ಯನ ನಿಮ್ಮ ಮಗನ ನೋಡ್ತಾ ಇದ್ರೆ ರಾಮಾಯಣಲ್ಲಿ ಇರುವಂತಹ ಲಕ್ಷ್ಮಣ ನನಗೆ ನೆನಪು ಬರ್ತಾ ಇದೆ, ಲಕ್ಷ್ಮಣ ನನಗೆ ನೆನಪಾಗ್ತಾ ಇದ್ದಾನೆ ಅಂತ ಅವರು ಶ್ರೀಶೈಲ ಪೂರ್ಣ ಅವ್ರ ತಂಗಿ ಹತ್ರ ಹೇಳ್ತಾರೆ. ಅದಕ್ಕೆ ಇವರಿಗೆ ರಾಮಾನುಜ ಅಂತ ಹೆಸರನ್ನ ಹೇಳ್ತಾರೆ, ರಾಮ ಅನುಜ ಅಂತ. ಈ ರೀತಿಯಾಗಿ ಇಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ರಾಮಾನುಜ ಅಂತ ಹೆಸರಿಡ್ತಾರೆ. ಹೀಗೆ ಈ ಗೋವಿಂದ ಮತ್ತು ಶ್ರೀ ರಾಮಾನುಜಾಚಾರ್ಯ ಇಬ್ಬರು ಸಹ ಒಳ್ಳೆಯ ಒಂದು ಬ್ರಾಹ್ಮಣರ ಒಂದು ಸಂಪ್ರದಾಯದಂತೆ ಆ ದಿನಗಳಿದ್ದಂತಹ ಒಂದು ವೇದಿಕ್ ಕಲ್ಚರ್ ನಲ್ಲಿ ಏನಿರ್ತದ ಒಳ್ಳೆಯ ಒಂದು ಸಂಸ್ಕಾರದಿಂದ ವೇದ ಪಾಠಶಾಲೆಗೆ ಹೋಗ್ಬಿಟ್ಟು ಎಲ್ಲಾ ಚೆನ್ನಾಗಿ ಕಲಿತಾ ಇರ್ತಾರೆ. ಎಲ್ಲಾ ಚೆನ್ನಾಗಿ ನಡೀತಾ ಇರ್ತದೆ. ಆದ್ರೆ ಶ್ರೀ ರಾಮಾನುಜಾಚಾರ್ಯರ ಲಕ್ಷ್ಮಣನ ಅವತಾರ ಅಲ್ವಾ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಬುದ್ಧಿಶಕ್ತಿ ಹೆಂಗಿರ್ತದೆ ಅಂದ್ರೆ 10 ವರ್ಷಗಳಲ್ಲಿ ಕಲಿಯುವಂತದ್ದು ಕೇವಲ 10 ದಿನಗಳಲ್ಲಿ ಕಲಿತಾ ಇರ್ತಾರೆ. ಈ ರೀತಿಯಾಗಿ ತುಂಬಾ ಫಾಸ್ಟ್ ಆಗಿ ಕಲಿತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಯಾವ ಗುರುಕುಲಕ್ಕೆ ಹೋದ್ರು ಸಹ ಎಲ್ಲಾ ಗುರುಗಳು ಏನ್ ಮಾಡ್ತಾರೆ, 2 ಕೈಗಳನ್ನ ಜೋಡಿಸ್ಬಿಟ್ಟು ನಮ್ಮ ಹತ್ರ ಇನ್ನು ಹೇಳೋದಕ್ಕೆ ಇನ್ನೇನು ಇಲ್ಲ ನಿಮ್ಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರ್ತಾರೆ. ಈ ರೀತಿಯಾಗಿ ನಡೀತಾ ಇರ್ಬೇಕಾದ್ರೆ ಕೇಶವ ಪೆರುಮಾಳ್ ಆಲೋಚನೆ ಮಾಡ್ತಾರೆ, ಈ ರೀತಿಯಾಗಿ ಶ್ರೀ ರಾಮಾನುಜಾಚಾರ್ಯ ಫುಲ್ ಫಾಸ್ಟ್ ಆಗಿ ಎಲ್ಲಾನು ಕಲಿತಾ ಇದ್ದಾನೆ, ಮತ್ತೆ ಏನು ಕಲಿತ್ಬಿಟ್ಟು ಸನ್ಯಾಸವನ್ನ ಸ್ವೀಕಾರ ಮಾಡ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಕೇಶವ ಪೆರುಮಾಳ್ ಅವರು ಏನ್ ಮಾಡ್ತಾರೆ ಅಂದ್ರೆ, ರಾಮಾನುಜಾಚಾರ್ಯ ತಂದೆ ವಿವಾಹವನ್ನು ಮಾಡ್ತಾರೆ. 16 ವರ್ಷ ಇರ್ತದೆ ರಾಮಾನುಜಾಚಾರ್ಯರಿಗೆ ಅವ್ರಿಗೆ ವಿವಾಹವಾದಾಗ. 16 ವರ್ಷಕ್ಕೆ ವಿವಾಹ ಮಾಡ್ಬಿಡ್ತಾರೆ. ಅವರ ಹೆಂಡತಿ ಹೆಸರು ರಕ್ಷಾಂಬಲ್ ಅಂತ. ಇವ್ರಿಗೆ ಏನಂತಂದ್ರೆ, ಈ ರಕ್ಷಾಂಬಲ್ ಸ್ವಭಾವ ಅಷ್ಟೊಂದು ಸರಿ ಇರೋದಿಲ್ಲ. ಹೇಗಂತಂದ್ರೆ, ನಾವು ಬ್ರಾಹ್ಮಣರು, ನಾವು ಉನ್ನತ ಕುಲದವರು ಅನ್ನುವಂತ ಇದ್ ರೀತಿ ಜಾತಿ ಭೇದ ಮಾಡ್ತಾ ಇರ್ತಾರೆ ಈ ರಕ್ಷಾಂಬಲ್. ಇದರಿಂದ ಅಹಂಕಾರ ಅವ್ರಿಗೆ, ನಾವು ಉನ್ನತ ಕುಲದಲ್ಲಿ ಇದೀವಿ ಅನ್ನೋ ಒಂದು ಅಹಂಕಾರ ಇರುತ್ತೆ. ಈ ರೀತಿಯ ಒಂದು ಸ್ವಭಾವ ಈ ರಕ್ಷಾಂಬಲ್ದಿರ್ತದೆ. ಮದ್ವೆ ಆದಂತ ಒಂದು 4 ತಿಂಗಳಲ್ಲೇ ಇವ್ರು ಕೇಶವ ಪೆರುಮಾಳ್ ತೀರೋಗ್ಬಿಡ್ತಾರೆ, ಅಂದ್ರೆ ದೇಹ ತ್ಯಾಗ ಮಾಡ್ತಾರೆ.
ರಾಮಾನುಜಾಚಾರ್ಯ ತಂದೆ ದೇಹ ತ್ಯಾಗವನ್ನ ಮಾಡ್ತಾರೆ. ಈಗ ರಾಮಾನುಜಾಚಾರ್ಯರಿಗೆ ಎಲ್ಲಾನು ಸಹ ಕುಟುಂಬದ ಒಂದು ಜವಾಬ್ದಾರಿ ಇವ್ರ ಮೇಲೆನೆ ಬೀಳುತ್ತೆ. ಅವಾಗ ಏನ್ ಮಾಡ್ತಾರಂದ್ರೆ ಈಗ ರಾಮಾನುಜಾಚಾರ್ಯರು ಹುಟ್ಟಿದ ಸ್ಥಳ ಯಾವ್ದಂತಂದ್ರೆ ಸಿರಿಪೆರಂಬದೂರ್ ಅಂತ. ಈ ಸಿರಿಪೆರಂಬದೂರಿಂದ ಇವರು ಕಾಂಚೀಪುರಕ್ಕೆ ಶಿಫ್ಟ್ ಆಗ್ತಾರೆ. ಈ ಸಿರಿಪೆರಂಬದೂರಿಂದ ಕಾಂಚೀಪುರಕ್ಕೆ ಶಿಫ್ಟ್ ಆದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಕಾಂಚೀಪುರದಲ್ಲಿ ಒಂದು ದೊಡ್ಡ ಗುರುಕುಲ ಇರುತ್ತೆ. ಅದನ್ನ ಯಾದವ್ ಪ್ರಕಾಶ್ ನಡೆಸ್ತಾ ಇರ್ತಾರೆ. ಅವರು ತುಂಬಾ ಫೇಮಸ್ ಆದಂತಹ ಗುರುಗಳು. ಈ ಯಾದವ್ ಪ್ರಕಾಶ್ ಏನ್ ಮಾಡ್ತಾರೆ ಅಂದ್ರೆ ಅವರು ಮಾಯಾವಾದಿಗಳನ್ನ ಮಾತ್ರ ಅದ್ವೈತವಾದಿಗಳು ಅದ್ವೈತವಾದಿಗಳಾಗಿರ್ತಾರೆ. ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ, ಅವ್ರ ಹತ್ರನೇ ಶಿಕ್ಷೆ ತಗೋಬೇಕು ಅಂತ ಅವ್ರ ಗುರುಕುಲಕ್ಕೆ ನಾನ್ ಸೇರ್ಬೇಕು ಅಂತ ಅನ್ಕೊಂತಾರೆ. ಆಕ್ಚುಲಿ ಏನಂತಂದ್ರೆ ಭಕ್ತರು ಏನಿರ್ತಾರಲ್ಲ ಅಂತ ಮಾಯಾವಾದಿಗಳ ಹತ್ರ ಹೋಗೋದಿಲ್ಲ. ಅವ್ರ ಹತ್ರ ಹೋಗಿ ಕಲೀಲಿಕ್ಕೆ ಇಷ್ಟ ಪಡೋದಿಲ್ಲ. ಆದ್ರೆ ರಾಮಾನುಜಾಚಾರ್ಯರು ಅವ್ರ ಹತ್ರನೇ ಹೋಗಿ ಕಲಿಬೇಕು ಅಂತ ಅನ್ಕೊಂತಾರೆ. ಇಲ್ಲಿ ನಮ್ಗೊಂದ್ ಪ್ರಶ್ನೆ ಬರ್ಬೋದು, ಯಾಕೆ ಹೀಗ್ ಮಾಡ್ತಾರೆ ಅಂತ. ಯಾಕಂತಂದ್ರೆ ಅಲ್ಲಿ ಏನಂತಂದ್ರೆ ಅವರು ಮೇನ್ ಆಗಿ ಮಾಯಾವಾದ ಏನಿದೆಯಲ್ಲ ಅದನ್ನ ತಿಳ್ಕೊಂಡ್ರೆ ತಾನೇ ಇವರು ಸಹ ಅದನ್ನ ಖಂಡನೆ ಮಾಡ್ಲಿಕ್ಕೆ ಬರೋದು. ಅದರಿಂದ ಇವರು ಅಲ್ಲಿಗೆ ಹೋಗಿ ಅವ್ರ ಹತ್ರ ಶಿಕ್ಷೆಯನ್ನ ತಗೋಬೇಕು ಅಂತ ಅನ್ಕೊಂತಾರೆ. ಈಗ ಅಲ್ಲಿ ಮಾಯಾವಾದದಲ್ಲಿ ಆ ಅದ್ವೈತ ಅದ್ರಲ್ಲಿ ಸಿದ್ಧಾಂತದಲ್ಲಿ ಏನಿದೆ ಅಂತ ತಿಳ್ಕೊಂಡಾಗ ನಾನು ಅದಕ್ಕೆ ಡಿಫೀಟ್ ಮಾಡ್ಬೋದು, ಅದನ್ನ ವಾದ ಮಾಡ್ಬೋದು. ಅದರ ಒಂದು ಉದ್ದೇಶದಿಂದ ಅವರು ಅಲ್ಲಿಗೆ ಹೋಗ್ತಾರ ಅನ್ನೋದು. ಈ ರೀತಿಯಾಗಿ ಅವರು ಒಂದು ಫಿಲಾಸಫಿಯನ್ನ ತಿಳ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಹೋಗಿ ಸೇರ್ಕೊಳ್ತಾರೆ. ಆ ಗುರುಕುಲದಲ್ಲಿ ಹೇಗೋ ಸೇರ್ಕೊಂಡ್ ಬಿಡ್ತಾರೆ. ಆದ್ರೆ ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ರಾಮಾನುಜಾಚಾರ್ಯರಿಗೆ ಸಹಿಸ್ಕೊಳ್ಳಕ್ಕೆ ಆಗದೆ ರೀತಿಯಲ್ಲಿ ಈ ಯಾದವ್ ಪ್ರಕಾಶ್ ಮಾತಾಡ್ತಾ ಇರ್ತಾರೆ. ಹೇಗೆ ಅಂತಂದ್ರೆ ಮಾಯಾವಾದಿಗಳಲ್ವಾ, ಈ ರೀತಿಯಾದಂತ ಒಂದು ತುಂಬಾನೇ ಸಹಿಸ್ಕೊಂತಾ ಇರ್ತಾರೆ ರಾಮಾನುಜಾಚಾರ್ಯರು. ಇನ್ನ ಗುರುಗಳು ಅಲ್ವಾ, ಆಗಿನ ಕಾಲದಲ್ಲಿ ಗುರುಗಳು ಅಂತಂದ್ರೆ ಅವ್ರೆಲ್ಲಾ ಸೇವೆನೂ ಸಹ ಮಾಡ್ಬೇಕಾಗಿರುತ್ತೆ. ಹೇಗೆ ಅಂತಂದ್ರೆ ವಾಣಿ ಸೇವೆ, ವಾಪು ಸೇವೆ ಎಲ್ಲಾನು ಮಾಡ್ಬೇಕು. ಹೆಂಗಂದ್ರೆ ಅವರ ಒಂದು ಕಾಲನ್ನ ಮಸಾಜ್ ಮಾಡುವಂತದ್ದು, ಆಮೇಲೆ ಅಡಿಗೆ ಮಾಡ್ಬೇಕು ಅವ್ರಿಗೆ, ಆಮೇಲೆ ಗುರು ಪತ್ನಿಗೋಸ್ಕರ ಅವರು ಕಟ್ಟಿಗೆಗಳನ್ನ ಕಾಡಿಗೆ ಹೋಗ್ಬಿಟ್ಟು ತರುವಂತದ್ದು, ಹೀಗೆ ಎಲ್ಲಾ ಒಂದು ಕೆಲಸವನ್ನು ಸಹ ಮಾಡ್ಬೇಕಾಗಿರುತ್ತೆ. ಒಂದ್ಸರಿ ಏನಾಗುತ್ತಂದ್ರೆ ರಾಮಾನುಜಾಚಾರ್ಯರು ಅವರು ಯಾದವ್ ಪ್ರಕಾಶ್ ಅವರ ಒಂದು ಬೆನ್ನನ್ನ ಮಸಾಜ್ ಮಾಡ್ತಾ ಇರ್ತಾರೆ. ಮಸಾಜ್ ಮಾಡ್ಬೇಕಾದ್ರೆ ಅಲ್ಲಿ ಇನ್ನೊಬ್ಬ ಶಿಷ್ಯರು ಎದುರುಗಡೆ ಕೂತಿರ್ತಾರೆ. ಎದುರುಗಡೆ ಕೂತ್ಬಿಟ್ಟು ಅವ್ರೇನೋ ಒಂದು ವಾಕ್ಯವನ್ನ ಹೇಳ್ತಾರೆ ಚಾಂದೋಕ್ಯ ಉಪನಿಷತ್ತಿನಿಂದ. ಅವಾಗ ಇವ್ರು ಇದಕ್ಕೆ ಯಾದವ್ ಪ್ರಕಾಶು ಅದು ಹಾಗಲ್ಲ ಹೀಗಲ್ಲ ಅಂತ ಹೇಳ್ಬಿಟ್ಟು ಅವರು ಅದಕ್ಕೆ ಹೇಳುವಂತದ್ದನ್ನ ಮಾತು. ಈ ರೀತಿಯಾದಂತ ಒಂದು ಪ್ರಸಂಗ ನಡೀತಾ ಇರ್ತದೆ. ಅವಾಗ ಅಲ್ಲಿ ಒಂದು ವಾಕ್ಯ ಬರುತ್ತೆ, ಕಪಿ ಅಂತ. ಭಗವಂತನ ಒಂದು ಚಕ್ಷುಗಳು ಕಪಿ ಇದ್ದಂಗಿದಾವೆ ಅಂತ ಅಲ್ಲಿ ಬಂದಿರುತ್ತೆ. ಅದಕ್ಕೆ ಈ ಯಾದವ್ ಪ್ರಕಾಶ್ ಯಾವ ರೀತಿಯಾಗಿ ಒಂದು ವಿವರಣೆಯನ್ನು ಕೊಡ್ತಾರೆ ಅಂತಂದ್ರೆ, ಕಪಿ ಅಂತಂದ್ರೆ ಸಂಸ್ಕೃತದಲ್ಲಿ ಕೋತಿ ಅಂತ ಅಲ್ವಾ. ಆ ಕೋತಿಯ ಹಿಂದಿನ ಭಾಗ ಕೆಂಪಗಿರ್ತದಲ್ಲ, ಆ ರೀತಿಯಾಗಿದೆ ಭಗವಂತನ ಚಕ್ಷುಗಳು ಅಂತ ಯಾದವ್ ಪ್ರಕಾಶ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಅವಾಗ ಇದನ್ನ ಕೇಳಿದ ರಾಮಾನುಜಾಚಾರ್ಯರಿಗೆ ಕೋಪ ಬರುತ್ತೆ, ಎಲ್ಲ ಹುರಿಯುತ್ತೆ. ಏನ್ ಕಣ್ಣಲ್ಲಿ ನೀರ್ ಹಂಗೆ ಬರ್ತದೆ, ಅಷ್ಟು ಕೋಪ ಬಂದ್ಬಿಟ್ಟಿರ್ತದೆ. ಏನ್ ಮಾಡ್ಬೇಕು, ಭಗವಂತನ ಒಂದು ಚಕ್ಷುಗಳಿಗೆ ಈ ರೀತಿ ನಾವು ಹೋಲಿಸುವಂತದ್ದು ಅಂತ ಅನ್ಬಿಟ್ಟು ನನ್ಗೆ ಕಣ್ಣೀರ್ ಹಂಗೆ ಬರ್ತಾ ಇರ್ತದೆ. ಅವಾಗ ಇವ್ರು ಮಸಾಜ್ ಮಾಡ್ತಿರ್ತಾರಲ್ಲ, ಆ ಕಣ್ಣೀರು ಬೆನ್ ಮೇಲೆ ಬೀಳುತ್ತೆ. ಅವಾಗ ಏನು ಆಯಿಲ್ ಮಸಾಜ್ ಬಿಟ್ಟು ರಾಮಾನುಜ ಏನ್ ವಾಟರ್ ಮಸಾಜ್ ಮಾಡ್ತಿದೀಯಲ್ಲ ಅಂತ, ಏನಾಯ್ತು ಅಂತ ತಿರುಗಿ ನೋಡ್ತಾರೆ. ಅವಾಗ ರಾಮಾನುಜಾಚಾರ್ಯರು ಅಳ್ತಾ ಇರ್ತಾರೆ. ಅವಾಗ ರಾಮಾನುಜಾಚಾರ್ಯ ಹೇಳ್ತಾರೆ, ಯಾಕೆ ಏನಾಯ್ತು ಅಂದ್ರೆ, ಅಲ್ಲ ಗುರುಗಳೇ, ನೀವ್ ಹೇಳಿದ್ದು ಕರೆಕ್ಟ್ ಅಲ್ಲ. ಆ ರೀತಿಯಲ್ಲ, ದೇವಾದಿ ದೇವನ ಕಣ್ಣುಗಳು ನೀವು ಹೀಗೆ ಹೇಳ್ತೀರಾ ಅಂತ ಅಲ್ಲಿ ರಾಮಾನುಜಾಚಾರ್ಯ ಹೇಳ್ತಾರೆ. ಅಂದ್ರೆ ಮತ್ತೆ ಹೇಗೆ ಹೇಳ್ಬೇಕು, ಅಲ್ಲಿ ಬರ್ದಿದ್ದಾರಲ್ಲ ಹಂಗೆ ಅಂತ, ಕಪಿ ಅಂತ ಬರ್ದಿದ್ದಾರಲ್ಲ ಅಂತ. ಹಾಗಾದ್ರೆ ನೀನ್ ಹೇಳಿ, ನೀನು ಬಹಳ ಬುದ್ಧಿವಂತ ಇದೆಯಲ್ಲ, ನೀನ್ ಹೇಳಿ ಹಾಗಾದ್ರೆ ಅದಕ್ಕೆ ಅಂತ. ಅವಾಗ ಆಯ್ತು ಗುರುಗಳೇ, ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ. ರಾಮಾನುಜಾಚಾರ್ಯ ಹೇಳ್ತಾರೆ, ಕಪಿ ಅಂತಂದ್ರೆ ತಾ ಅಂತಂದ್ರೆ ನೀರು, ತಾ ಅಂದ್ರೆ ನೀರು, ಪಿ ಅಂದ್ರೆ ಪಿವತಿ ಅಂತ ಕುಡಿಯುವುದು. ಅಂದ್ರೆ ಯಾರ್ ನೀರನ್ನು ಕುಡಿತಾ ಇದಾರೆ, ಯಾರು ಅಂದ್ರೆ ಸೂರ್ಯ.
ಸೂರ್ಯದೇವ ನೀರನ್ನು ಕುಯ್ತಾರೆ. ಈಗ ನೋಡ್ರಿ, ನಾವು ಬಿಸಿಲಿಗೆ ಹೋದಾಗ ನಮ್ಗೆ ಸುಸ್ತಾದಂಗ ಅನ್ಸುತ್ತೆ. ಯಾಕಂತಂದ್ರೆ ಅಲ್ಲಿ ಎವಾಪರೇಷನ್ ಒಂದು ಏನ್ ಪ್ರೋಸೆಸ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಅಲ್ಲಿ ಸೂರ್ಯನಿಗೆ ಹೋಲಿಸ್ತಾ ಇದ್ದಾರೆ. ಅಂತಂದ್ರೆ ಯಾವ ರೀತಿಯಾಗಿ ಅಂದ್ರೆ ಆ ಸೂರ್ಯನನ್ನ ಕಪಿ ಅಂತ ಹೇಳ್ತೀವಿ. ಸೂರ್ಯ ಹೇಗೆ ಬೆಳಿಗ್ಗೆ ಉದಯಿಸ್ಬೇಕಾದ್ರೆ ಒಂದು ಲೈಟ್ ಆದಂತ ಒಂದು ಕೆಂಪು ಬಣ್ಣ ಇರುತ್ತೆ ಅಲ್ವಾ, ಆ ಕಲರ್ ಭಗವಂತನ ಒಂದು ಚಕ್ಷುಗಳು ಗುರುಗಳೇ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಇನ್ನೊಂದು ಸಹ ಎಕ್ಸ್ಪ್ಲೇನ್ ಕೊಡ್ತಾರೆ. ಸೂರ್ಯನ ಕಿರಣಗಳು ಹೇಗೆ ಕಮಲದ ಒಂದು ಹೂವಿನ ಮೇಲೆ ಬಿದ್ದಾಗ ಆ ಒಂದು ಬಣ್ಣ ಬರುತ್ತಲ್ಲ, ಆ ರೀತಿಯಾಗಿದ್ದಾವೆ ಭಗವಂತನ ಒಂದು ಕಣ್ಣುಗಳು ಅಂತ. ಈ ರೀತಿಯಾಗಿ ಒಂದಾದ್ಮೇಲೆ ಒಂದು ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ರಾಮಾನುಜಾಚಾರ್ಯ. ಇದನ್ನ ಕೇಳಿ ಇವ್ರಿಗೆ ಯಾದವ್ ಪ್ರಕಾಶ್ಗೆ ತುಂಬಾ ಕೋಪ ಬರುತ್ತೆ. ಆಯ್ತು, ಇನ್ನು ಸಾಕ್ ಮಾಡಿ ನೀನ್ ನಿಲ್ಸು ಅಂತ ಹೇಳ್ತಾರೆ. ನಿಲ್ಸಿ, ನೀನ್ ಮಸಾಜ್ ಮಾಡು ಅಂತ ಹೇಳ್ಬಿಡ್ತಾರೆ. ಈ ರೀತಿಯಾಗಿ ಒಂದ್ ದಿನ ನಡೀತಾನೆ ಇರ್ತದೆ ಏನಾದ್ರು ಒಂದು. ಇನ್ನೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಭಗವಂತನ ಒಂದು ಸತ್ಯಂ ಜ್ಞಾನಂ ಅವರ ಒಂದು ಗುಣಗಳ ಬಗ್ಗೆ ಒಂದು ಯಾವುದು ತೈತ್ರೇಯ ಒಂದು ಉಪನಿಷತ್ತಿನಲ್ಲಿ ಬಂದಿರುವಂತಹ ಒಂದು ಅದರ ಬಗ್ಗೆ ಇಲ್ಲಿ ಯಾದವ್ ಪ್ರಕಾಶ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ಭಗವಂತನ ಬೇರೆ ಬೇರೆ ಗುಣಗಳ ಬಗ್ಗೆ ಹೇಗೆ ಅಂತಂದ್ರೆ ಯಾದವ್ ಪ್ರಕಾಶ್ ಎಲ್ಲಿ ಹೇಳ್ತಾ ಇದ್ದಾನೆ, ಭಗವಂತನಿಗೆ ರೂಪ ಇಲ್ಲ, ನಿರಾಕಾರ, ಮತ್ತೆ ನಿರ್ಗುಣ, ಅವನಿಗೆ ಗುಣಗಳೇ ಇಲ್ಲ ಅಂತ ಹೀಗೆ ಹೇಳ್ತಾ ಇರ್ತಾನೆ. ಮತ್ತೆ ರಾಮಾನುಜಾಚಾರ್ಯ ಮತ್ತೆ ಸ್ಟಾರ್ಟ್ ಮಾಡ್ತಾನೆ, ಗುರುಗಳೇ ಮತ್ತೆ ನೀವು ಇದು ಹೇಳೋದು ಸರಿ ಇಲ್ಲ. ಏನಂತಂದ್ರೆ ಭಗವಂತ ನಿರ್ಗುಣ ಅಲ್ಲ, ಭಗವಂತನಿಗೆ ಗುಣಗಳಿದಾವೆ. ಹೇಗೆ ಅಂತಂದ್ರೆ ಈಗ ಒಂದು ಹೂ ಇದೆ, ಹೂವಿಗೆ ಎಷ್ಟೋ ವಿಧವಾದಂತ ಒಂದು ಗುಣಗಳಿರ್ಬೋದು ಒಂದೇ ಹೂವಿಗೆ. ಹೇಗೆ ಅಂತಂದ್ರೆ ಒಂದು ಹೂವಿಗೆ ಒಳ್ಳೆ ವಾಸನೆ ಇದೆ, ಒಂದು ಒಳ್ಳೆ ಬಣ್ಣ ಇದೆ, ಮತ್ತೆ ನೋಡ್ಲಿಕ್ಕೆ ಬಹಳಷ್ಟು ಸುಂದರವಾದಂತ ಒಂದು ಆಕಾರನೂ ಸಹ ಇದೆ. ಈ ಎಲ್ಲಾ ಗುಣಗಳು ಸಹ ಒಂದೇ ಹೂವಿನಲ್ಲಿದ್ದಾವೆ. ಹಾಗಿದ್ದಾಗ ಭಗವಂತನಿಗೂ ಸಹ ಎಲ್ಲಾ ಗುಣಗಳು ಇದ್ದಾವೆ ಗುರುಗಳೇ ಅಂತ ಹೇಳ್ತಾರೆ. ಅವರು ನಿರ್ಗುಣ ಅಲ್ಲ ಅಂತ ಈ ರೀತಿಯಾಗಿ ವಾದ ಮಾಡ್ತಾ ಇರ್ತಾನೆ. ಈಗ ಇವರಿಗೆ ಬಹಳ ಕೋಪ ಬರುತ್ತೆ ಯಾದವ್ ಪ್ರಕಾಶ್ಗೆ. ಕೋಪ ಬಂದು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ ಏನಂತಂದ್ರೆ, ಈ ರಾಮಾನುಜಾಚಾರ್ಯನ ಇನ್ನು ಉಳಿಸ್ಬಾರ್ದು, ಇನ್ನ ಇದ್ರೆ ನನಗೆ ತೊಂದ್ರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅಂತ ಅನ್ಕೊಂಡು ಪ್ಲಾನ್ ಮಾಡ್ತಾನೆ. ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೆಲವೊಂದ್ ಶಿಷ್ಯರನ್ನ ಕರೀತಾರೆ. ಏನಂತಂದ್ರೆ ಕಾನ್ಫಿಡೆಂಟಲ್ ಆಗಿರ್ತಾರಲ್ಲ, ಅಂತಂದ್ರೆ ತಮ್ಮ ಒಂದು ನಂಬಿಕಸ್ಥ ಶಿಷ್ಯರನ್ನ ಕರೀತಾರೆ. ಕರೆದ್ಬಿಟ್ಟು ಹೇಳ್ತಾರೆ, ಈ ರಾಮಾನುಜಾಚಾರ್ಯರಿಂದ ನನ್ಗೆ ಬಹಳ ಪ್ರಾಬ್ಲಮ್ ಇದೆ, ಸೊ ಹಾಗಾಗಿ ಇವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾರೆ. ಆಯ್ತು ಗುರುಗಳೇ, ನೀವ್ ಹೇಗೆ ಹೇಳಿದ್ರೆ ಹಾಗೇನೆ, ಮತ್ತೆ ಏನ್ ಮಾಡ್ಬೇಕು ಹೇಳ್ರಿ ಅಂತ ಹೇಳ್ತಾರೆ ಅವ್ರ ಶಿಷ್ಯರು. ಅವಾಗ ಯಾದವ್ ಪ್ರಕಾಶ್ ಹೇಳ್ತಾರೆ, ನಾವ್ ಒಂದ್ ಪ್ಲಾನ್ ಮಾಡೋಣ, ಕಾಶಿಗೆ ಹೋಗೋಣ. ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ಸ್ನಾನ ಮಾಡ್ತೀವಲ್ಲ, ಆ ಗಂಗಾ ಸ್ನಾನದಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಶ್ರೀ ರಾಮಾನುಜಾಚಾರ್ಯನ ಮುಳುಗಿಸ್ಬಿಡೋಣ ಅಂತ ಒಂದು ಪ್ಲಾನ್ ಅನ್ನ ಹಾಕ್ತಾರೆ. ಸರಿ ಗುರುಗಳೇ, ಹಾಗೆ ಆಗ್ಲಿ, ನೀವ್ ಹೆಂಗ್ ಹೇಳಿದ್ರೆ ಹಂಗೆ ಅಂತ ಹೇಳ್ಬಿಟ್ಟು ಇವರು ಎಲ್ಲರಿಗೂ ಹೇಳ್ತಾರೆ ಕಾಶಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಕಾಶಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಈಗ ಈ ಒಂದು ಗ್ರೂಪ್ ಅಲ್ಲಿ ಗೋವಿಂದನು ಸಹ ಇದ್ದಾನೆ. ಆಗ್ಲೇ ಹೇಳಿದ್ವಲ್ಲ, ಗೋವಿಂದ ದಿತಿಮತಿಯ ಮಗ. ಕಾಂತಿಮತಿ ಮತ್ತೆ ದಿತಿಮತಿ ಇಬ್ರು ಅಕ್ಕ ತಂಗಿರಲ್ವಾ, ಇವ್ರು ಅಣ್ಣ ತಮ್ಮಂದ್ರು. ರಾಮಾನುಜಾಚಾರ್ಯರು ಸ್ವಲ್ಪ ದೊಡ್ಡವರು ಈ ಗೋವಿಂದನಿಗಿಂತ. ಈ ಒಂದು ಗ್ರೂಪ್ ಅಲ್ಲಿ ಗೋವಿಂದನು ಇದ್ದಾನೆ. ಈಗ ಕಾಂಚೀಪುರದಿಂದ ಕಾಶಿಗೆ ಹೋಗ್ಬೇಕು. ಕಾಂಚೀಪುರ ಅಲ್ಲಿ ಕಾಶಿಯಲ್ಲಿ ಎಷ್ಟೋ ತಿಂಗಳ ಪ್ರಯಾಣ ಅದು. ಹಾಗೇನು ಬಸ್ಸು ಆ ರೀತಿ ಏನು ಇಲ್ವಲ್ಲ, ಫೆಸಿಲಿಟಿ ಇಲ್ಲ. ಆಮೇಲೆ ನಡ್ಕೊಂಡು ಹೋಗ್ಬೇಕು, ಮತ್ತೆ ಕಾಡಿನಲ್ಲಿ ಹೋಗ್ಬೇಕು, ಈ ರೀತಿಯಾದಂತ ಒಂದು ವ್ಯವಸ್ಥೆ ಇರುತ್ತೆ. ಸೊ ಹೋಗ್ಬೇಕಾದ್ರೆ ಸುಮಾರು ದಿನಗಳು ನಡ್ಕೊಂತ ಹೋಗ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ ಅಂದ್ರೆ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಒಂದ್ ಕಡೆ ಪ್ರಸಾದವನ್ನ ಸೇವನೆ ಮಾಡ್ತಾ ಇರ್ತಾರೆ ಎಲ್ಲರೂ ಸಹ. ಅವಾಗ ಆ ಶಿಷ್ಯರೆಲ್ಲ ಮಾತಾಡ್ಕೊಂತಾ ಇರ್ತಾರೆ, ರಾಮಾನುಜಾಚಾರ್ಯನ ಹೆಂಗ್ ಪ್ಲಾನ್ ಸಾಯಿಸೋಕೆ ಪ್ಲಾನ್ ಮಾಡೋದು ಅಂತ. ಅವಾಗ ಈ ಗೋವಿಂದದಲ್ಲಿ ಕೇಳಿಸ್ಕೊಂತಾನೆ. ಕೇಳಿಸ್ಕೊಂಡು, ಓ ರಾಮಾನುಜಾಚಾರ್ಯನ ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇವರೆಲ್ಲ, ಇದನ್ನ ಹೇಗಾದ್ರೂ ಸರಿ ನಾನು ರಾಮಾನುಜಾಚಾರ್ಯರಿಗೆ ಹೇಳ್ಬೇಕು ಅಂತ. ಅವಾಗ ಅಲ್ಲಿ ಹೇಳಕ್ಕೆ ಅವಕಾಶನೇ ಇರೋದಿಲ್ಲ. ಒಂದ್ಸರಿ ಏನಾಗುತ್ತೆ ಅಂತಂದ್ರೆ ಈ ರಾಮಾನುಜಾಚಾರ್ಯಗೆ ನೇಚರ್ ಕಾಲ್ ಅಂತಂದ್ರೆ ಬಾತ್ರೂಮ್ ಬಂದಂಗ ಆಗುತ್ತೆ. ಹಿಂದೆ ಉಳ್ಕೊಂತಾರೆ, ಇನ್ನು ಬೇರೆಯವರೆಲ್ಲ ಮುಂದೆ ಮುಂದೆ ಹೋಗ್ತಾರೆ. ಅವಾಗ ಈ ಗೋವಿಂದ ನೋಡ್ಬಿಟ್ಟು ಇದೇ ಸಮಯ ಅಂತ ಅಂದ್ಬಿಟ್ಟು ಓಡಿ ಹೋಗ್ಬಿಟ್ಟು ರಾಮಾನುಜಾಚಾರ್ಯ ಹೇಳ್ತಾರೆ. ರಾಮಾನುಜಾಚಾರ್ಯ ಹತ್ರ ಓಡಿ ಹೋಗ್ಬಿಟ್ಟು ಹೇಳ್ತಾರೆ, ನಿನ್ನ ಗುರುಗಳು ನಿನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ, ಆ ರೀತಿ ಪ್ಲಾನ್ ಮಾಡಿದ್ದಾರೆ, ನೀನ್ ತಕ್ಷಣ ಇಲ್ಲಿಂದ ಓಡಿ ಹೋಗ್ಬಿಡು ಅಂತ. ಅವಾಗ ರಾಮಾನುಜಾಚಾರ್ಯ ಹೇಳ್ತಾರೆ,
ನನ್ನ ಗುರುಗಳು ನಾನು ಸಾಯಿಸ್ಬೇಕು ಅನ್ಕೊಂತ ಇದ್ದಾರ? ಆಗ್ಲಿ ಬಿಡು, ಹಾಗೆ ಆಗ್ಲಿ, ನಾನು ಉಳಿದು ಏನ್ ಮಾಡ್ಬೇಕಾಗಿದೆ, ಗುರುಗಳು ಹೇಗೆ ಹೇಳಿದ್ರೆ ಹಾಗೇನೆ ಆ ಅಂತ ಹೇಳ್ತಾರೆ. ಗುರುಗಳ ಅಂತಂದ್ರೆ ಹಾಗೆ ಅಲ್ವಾ, ಅವ್ರ ಏನ್ ಹೇಳ್ತಾರ ಅದೇ ಆಗ್ಲಿ ಬಿಡು, ಅವ್ರಿಗೆ ನನ್ನ ಸಾಯಿಸೋದು ಸಂತೋಷ ತರುತ್ತೆ ಅಂತಂದ್ರೆ ಅದು ಹಾಗೆ ಆಗ್ಲಿ ಬಿಡು ಅಂತ ಅಲ್ಲಿ ರಾಮಾನುಜಾಚಾರ್ಯರು ಹೇಳ್ತಾ ಇದ್ದಾರೆ. ಅವಾಗ ಈ ಗೋವಿಂದಗೆ ಅರ್ಥ ಆಗೋದಿಲ್ಲ ಏನ್ ಹೇಳ್ಬೇಕು ಈ ರಾಮಾನುಜಿಗೆ ಅಂತ. ಆಗ ಮತ್ತೆ ಫಿಲಾಸಫಿ ಸ್ಟಾರ್ಟ್ ಮಾಡ್ತಾನೆ ಗೋವಿಂದನು. ಆಗಲ್ಲ ರಾಮಾನುಜ, ಈಗ ನೋಡು, ನೀನು ಬ್ರಾಹ್ಮಣ ಇದೀಯ, ನೀನು ಬ್ರಾಹ್ಮಣ, ಈಗ ನಿನ್ನ ಸಾಯಿಸಿದ್ರೆ ನಿನ್ನ ಗುರುಗಳಿಗೆ ಬ್ರಹ್ಮಹತ್ಯೆ ಒಂದು ದೋಷ ಬರುತ್ತೆ, ಅಲ್ವಾ? ಆಗ ನಿನ್ನ ಗುರುವಿಗೆ ಅಪರಾಧ ಆಗುತ್ತೆ. ಆಗ ನಿನ್ನ ಗುರುಗಳನ್ನ ಈ ಅಪರಾಧದಿಂದ ಯಾರು ಸಹ ವಿಮುಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿ ಗೋವಿಂದ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೌದಾ, ಹಾಗಾದ್ರೆ ನಾನ್ ಏನ್ ಮಾಡ್ಬೇಕು, ನನ್ನ ಗುರುಗಳನ್ನ ಕಾಪಾಡ್ಕೋಬೇಕಂದ್ರೆ ನಾನು ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಏನಿಲ್ಲ, ಈಗ ನೀನು ಇಲ್ಲಿಂದ ತಕ್ಷಣನೇ ಓಡೋಗ್ಬಿಡು ಅಂತ ಹೇಳ್ತಾನೆ. ಹಾಗಾದ್ರೆ ನೀನು ಅಂತಂದ್ರೆ ನನಗೆ ಏನಾಗೋದಿಲ್ಲ, ನಾನ್ ಚೆನ್ನಾಗಿರ್ತೀನಿ, ನೀನ್ ಫಸ್ಟ್ ಹೋಗ್ಬಿಡು ಅಂತ ಹೇಳ್ತಾರೆ. ಆಯ್ತು ಸರಿ ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯರು ಓಡ್ತಾರೆ ಹಿಂದೆ. ಇನ್ನ ಅವ್ರಿಗಿನ್ನ ಅವಾಗ 16-17 ವರ್ಷ ಅಷ್ಟೇನೆ. ತುಂಬಾ ಓಡ್ತಾರೆ. ಓಡ್ದಾಗ ಇಲ್ಲಿ ಏನಾಗುತ್ತಂದ್ರೆ ಇವರೆಲ್ಲ ಆಕ್ಟ್ ಮಾಡ್ತಾರೆ. ಯಾರು ಯಾದವ್ ಪ್ರಕಾಶ್ ಮತ್ತೆ ಅವ್ರ ಶಿಷ್ಯರೆಲ್ಲ, ಅಯ್ಯೋ ರಾಮಾನುಜಾಚಾರ್ಯ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ ಅಂತ ಇವರೆಲ್ಲ ಅನ್ಕೊಂಡಿರ್ತಾರೆ ಮನಸ್ಸಲ್ಲಿ. ಎಲ್ಲೋ ಯಾವ್ದೋ ಒಂದು ಕ್ರೂರ ಪ್ರಾಣಿ, ಕಾಡಲ್ವಾ, ಯಾವ್ದೋ ಒಂದು ಕ್ರೂರ ಪ್ರಾಣಿ ತಿಂದ್ ಹಾಕ್ಬಿಟ್ಟಿರ್ಬೇಕು ಅಂತ ಹೇಳ್ಕೊಂಡು, ಅಯ್ಯೋ ಏನಾಯ್ತೋ ಏನೋ ರಾಮಾನುಜಿಗೆ, ಎಲ್ಲಿ ಹೋದ್ಲೋ ಏನೋ ಅಂತ ಹೇಳ್ಕೊಂಡ್ಬಿಟ್ಟು ಇವರೊಂದು ಔಟ್ವರ್ಡ್ಲಿ ಒಂದು ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಅನ್ನೋದು. ಹೀಗೆ ಇನ್ನೇನ್ ಮಾಡೋದೈತೆ, ನಡ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಸಹ ಮತ್ತೆ ಕಾಶಿ ಯಾತ್ರೆನ ಮುಂದುವರಿಸ್ತಾರೆ. ಇಲ್ಲಿ ರಾಮಾನುಜಾಚಾರ್ಯರಿಗೆ ದಾರಿ ಗೊತ್ತಾಗ್ತಾ ಇರೋದಿಲ್ಲ. ದಾರಿ ಗೊತ್ತಾಗ್ದೇನೆ ಅವಾಗ ವರದರಾಜ ಸ್ವಾಮಿಯನ್ನ ಬೇಡ್ಕೊಳ್ತಾರೆ, ಸ್ವಾಮಿ ನೀನು ಯಾವ್ದಾದ್ರು ಮಾಡಿ ನನ್ನ ಪಾರ್ ಮಾಡು ಅಂತ ಕೇಳ್ಕೊಂಡಾಗ ಅವಾಗ ಇಬ್ರು ಒಬ್ರು ಜೋಡಿ ಕಾಣಿಸುತ್ತೆ. ಏನಂತಂದ್ರೆ ಕೋಯ ಕಾಡು ಜನಾಂಗದವ್ರು ಆ ಜೋಡಿ ಕಾಣಿಸ್ತಾರೆ ರಾಮಾನುಜಾಚಾರ್ಯರಿಗೆ. ಅವಾಗ ನೋಡ್ಬಿಟ್ಟು ಅವರೇ ಹತ್ರ ಬಂದು ರಾಮಾನುಜಾಚಾರ್ಯರಿಗೆ ಕೇಳ್ತಾರೆ, ಏನ್ ಮಾಡ್ತಿದೀಯ ಅಂತ. ಅವಾಗ ರಾಮಾನುಜಾಚಾರ್ಯ ಹೇಳ್ತಾನೆ, ನಾನು ಮನೆಗೆ ಹೋಗ್ಬೇಕು, ನಾನ್ ದಾರಿ ತಪ್ಪೋಗ್ಬಿಟ್ಟಿದೀನಿ, ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಹೌದಾ, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ ಅವ್ರಿಬ್ರು. ಕೇಳಿದಾಗ ಕಾಂಚೀಪುರಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಅವಾಗ ನಾವು ಸಹ ಅಲ್ಲಿಗೆ ಬರ್ತಾ ಇದೀವಿ, ನಾವು ಸಹ ಅಲ್ಲಿಗೆ ಹೋಗ್ಬೇಕು ಕಾಂಚೀಪುರಕ್ಕೆ, ಸರಿ ನಡಿ ಹಾಗಾದ್ರೆ ಹೋಗೋಣ ಅಂತ ಅವ್ರಿಬ್ರು ಸಹ ಇಬ್ರು ಕೈ ಹಿಡ್ಕೊಂಡು ರಾಮಾನುಜಾಚಾರ್ಯನ ಕೈ ಹಿಡ್ಕೊಂಡು ಹೋಗ್ತಾರೆ. ಹೀಗೆ ಹೋಗ್ಬೇಕಾದ್ರೆ ಕತ್ಲಾಗುತ್ತೆ, ಟೈಮ್ ಸಂಜೆ ಆಗುತ್ತೆ. ಆಯ್ತು ಇವತ್ತು ಹಲೋ ಹರೇ ಕೃಷ್ಣ. ಮಾತಾಜಿ ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಹಾ ಮಾತಾಜಿ ಕ್ಲಿಯರ್ ಇದೆ. ಮ್ಯೂಟ್ ಮಾಡಿದೆ, ಒಬ್ರದ್ದು ವಾಯ್ಸ್ ಬರ್ತಾ ಇತ್ತ, ಮ್ಯೂಟ್ ಮಾಡಿದೆ ನಾನು. ಹರೇ ಕೃಷ್ಣ, ಹೇಳಿ ಮಾತಾಜಿ, ಕಂಟಿನ್ಯೂ. ಹೀಗೆ ಅವರು ಅವತ್ತೊಂದಿನ ರಾತ್ರಿ ಇಲ್ಲೇ ಮಲಗಿರೋಣ, ಕತ್ಲಾಗಿದೆ ಅಂತ ಹೇಳ್ಬಿಟ್ಟು 3 ಜನ ಅಲ್ಲಿ ಮಲಗ್ತಾರೆ. ರಾಮಾನುಜಾಚಾರ್ಯರಿಗೂ ಸಹ ತುಂಬಾ ಹಸಿವಾಗಿರುತ್ತೆ. ಇವ್ರು ಯಾರು ಅಲ್ಲಿ ಜೋಡಿಯಲ್ಲಿ ಹೆಣ್ಮಕ್ಳು ಇರ್ತಾರಲ್ಲ, ಅವರು ರಾಮಾನುಜಾಚಾರ್ಯರಿಗೆ ತುಂಬಾ ಪ್ರೀತಿಯಿಂದ ಒಂದು ಫ್ರೂಟ್ಸ್ ಅನ್ನೆಲ್ಲಾನು ಸಹ ತಿನ್ನಿಸ್ತಾರೆ ಅನ್ನೋದು. ತಿನ್ನಿಸ್ತಾರೆ. ಆಗ ತಿಂದು ಎಲ್ಲರೂ ಸಹ ಅವ್ರು 3 ಜನ ಮಲ್ಕೊಂತಾರೆ. ಮಲ್ಕೊಂಡಾಗ ಏನಾಗುತ್ತೆ ಅಂದ್ರೆ ರಾಮಾನುಜಾಚಾರ್ಯ ನಿದ್ದೆ ಹೋಗ್ತಾರೆ. ನಿದ್ದೆ ಹೋದ್ರು ಸಹ ಇವ್ರಿಬ್ರು ಗಂಡ ಹೆಂಡತಿ ಮಾತಾಡ್ಕೊಳ್ಳೋದನ್ನ ಕೇಳ್ತಾ ಇರ್ತಾರೆ ರಾಮಾನುಜಾಚಾರ್ಯರಿಗೆ. ಏನ್ ಮಾತಾಡ್ತಾರೆ ಅಂದ್ರೆ ಅವ್ರಿಬ್ರು ಈ ಆ ಮಹಿಳೆ ಹೇಳ್ತಾರೆ ಏನಂತಂದ್ರೆ, ನನಗೆ ತುಂಬಾ ದಾಹ ಆಗಿದೆ, ಸ್ವಲ್ಪ ನೀರ್ ತಂದ್ಕೊಡಿ ಅಂತ. ಅಯ್ಯೋ ಅವ್ರು ಹೇಳ್ತಾರೆ, ಗಂಡ ಹೇಳ್ತಾನೆ, ಇಷ್ಟು ಕತ್ಲಲ್ಲಿ ಎಲ್ಲಿ ಹೋಗೋದು ನೀರ್ ತರ್ಲಿಕ್ಕೆ, ಅಲ್ಲಿ ನೋಡು, ಅಲ್ಲಿ ಒಂದು ಕೆರೆ ಇದೆ, ಬೆಳಿಗ್ಗೆನೆ ನಾನ್ ನಿನ್ಗೆ ಬೆಳಿಗ್ಗೆನೆ ಹೋಗಿ ನೀರನ್ನ ತಂದು ಕೊಟ್ಬಿಡ್ತೀನಿ, ಇವಾಗ ಮಲ್ಕೋ ಅಂತ ಹೇಳ್ತಾರೆ. ಇದನ್ನ ರಾಮಾನುಜಾಚಾರ್ಯರು ಕೇಳಿಸ್ಕೊಂಡಿರ್ತಾರೆ. ಮಲ್ಕೊಂಡಿದ್ರು ಸಹ ಆ ಒಂದು ವರ್ಡ್ಸ್ ಕೇಳಿಸಿರ್ತಾರೆ. ಏನಾಗುತ್ತೆ, ಇನ್ನು ಬೆಳಿಗ್ಗೆ ಆಗುತ್ತೆ. ರಾಮಾನುಜಾಚಾರ್ಯರು ನೋಡ್ತಾರೆ, ಸುತ್ತ ಯಾರು ಇರೋದು, ಅವ್ರಿಬ್ರು ಇರೋದಿಲ್ಲ. ಮೇ ಬಿ ರಾತ್ರಿ ಮಾತಾಡ್ಕೊಂಡಿದ್ರಲ್ಲ, ಅವರು ದಾಹ ಆಗಿದೆ ಮತ್ತೆ ಕೆರೆ ಹತ್ರ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ಕೆರೆ ಹತ್ರ ನೋಡ್ತಾರೆ. ಅಲ್ಲಿ ಕೆರೆ ಹತ್ರ ಹೋಗ್ತಾರೆ. ಹೋಗಿ ನೋಡ್ತಾರೆ, ಅವ್ರಿಬ್ರು ಇರೋದಿಲ್ಲ. ಮತ್ತೆ ಅವರು ಅಲ್ಲಿ ಎಲ್ಲ ಕೆಲವು ಜನ ಓಡಾಡ್ತಾ ಇರ್ತಾರೆ. ಅಲ್ಲಿ ಒಬ್ರನ್ನ ಕೇಳ್ತಾರೆ, ಇಲ್ಲಿ ಯಾವ ಊರಿದು ಅಂತ. ಅವಾಗ ಇದು ಯಾವ ಊರು ಅಂತಂದ್ರೆ
ಅದ್ರಲ್ಲಿ ಒಬ್ರು ಸಿಟ್ಟಿಂದ ಹೇಳ್ತಾರೆ, ಅದು ನೋಡು ಅಲ್ಲಿ ಪುಣ್ಯಕೋಟಿ ಗೋಪುರ ನಿನ್ಗೆ ಕಾಣಿಸ್ತಾ ಇಲ್ವಾ? ವರದರಾಜ ಸ್ವಾಮಿ ದೇವಸ್ಥಾನದ ಒಂದು ಪುಣ್ಯಕೋಟಿ ಅದು ಗೋಪುರ ಇದೆ. ನೀನ್ ತಮಾಷೆ ಮಾಡ್ತಿದೀಯಾ? ಇದು ಕಾಂಚೀಪುರ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯರಿಗೆ ಶಾಕ್ ಆಗ್ಬಿಡುತ್ತೆ. ಎಷ್ಟು ದಿನಗಳಿಂದ ನಾವು ದಾರಿ ನಡೆದಿದ್ವಿ, ಒಂದೇ ರಾತ್ರಿಗೆ ನಾನು ಕಾಂಚೀಪುರಕ್ಕೆ ಬಂದ್ಬಿಟ್ಟಿದೀನಲ್ಲ ಅಂತ ಅನ್ಬಿಟ್ಟು ತುಂಬಾ ಸಂತೋಷದಿಂದ ಇದೆಲ್ಲನೂ ಸಹ ಭಗವಂತನೇ ಮಾಡಿರುವಂತದ್ದು ಅಂತ ಅನ್ಕೊಂಡ್ಬಿಟ್ಟು, ಆದ್ರೆ ಸಹ ರಾಮಾನುಜಾಚಾರ್ಯರಿಗೆ ಒಂದು ಫೀಲ್ ಆಗುತ್ತೆ, ಅಲ್ಲಿ ಸಾಕ್ಷಾತ್ ಅಮ್ಮವಾರು ಬಂದಿದ್ದಾರೆ, ಅವ್ರಿಗೆ ದಾಹ ಆಗಿದೆ, ಅವ್ರಿಗೆ ನನ್ ನೀರ್ ಕೊಡ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಒಂದು ಫೀಲಿಂಗ್ ರಾಮಾನುಜಾಚಾರ್ಯರಿಗೆ ಇರುತ್ತೆ. ಅದರಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ವರದರಾಜ ಸ್ವಾಮಿ ಟೆಂಪಲ್ ಇಂದ ಒಂದ್ ಸ್ವಲ್ಪ ದೂರದಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿಯಿಂದ ದಿನಾನು ಸಹ ಒಂದ್ 2 ಬಿಂದಿಗೆಗಳನ್ನ ನೀರ್ ತಗೊಂಡು ಹೋಗಿ ಅಲ್ಲಿ ಅಮ್ಮವಾರಿಗೆ ಅವ್ರ ದಿನಾನು ಸಹ ಅಭಿಷೇಕವನ್ನ ಮಾಡ್ತಾ ಇರ್ತಾರೆ. ನಾನು ಅವರು ಆ ಒಂದು ದಾಹವನ್ನ ತೀರ್ಸ್ಲಿಕ್ಕೆ, ಒಂದು ಬಾಯಾರಿಕೆಯನ್ನು ತೀರ್ಸ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತ ಒಂದು ಸಂಕಲ್ಪವನ್ನ ಅವರು ಮಾಡ್ಕೊಂಡಿರ್ತಾರೆ. ಆ ಬಾವಿಯನ್ನು ಈಗ್ಲೂ ಸಹ ಅಲ್ಲಿ ನೋಡ್ಬೋದು. ಆಮೇಲೆ ಅವ್ರ ಮನೆ ಎಲ್ಲಾನು ಸಹ ಇವಾಗ್ಲೂ ಸಹ ಅಲ್ಲಿ ನೋಡ್ಬೋದಾಗಿದೆ ಕಾಂಚೀಪುರದಲ್ಲಿ. ಈಗ ರಾಮಾನುಜಾಚಾರ್ಯರು ಹಿಂದಕ್ಕೆ ಬಂದಿದ್ದಾರೆ, ಇದೆಲ್ಲ ಅವ್ರ ತಾಯಿ ಹತ್ರ ಏನ್ ಹೇಳಕ್ ಹೋಗುದಿಲ್ಲ ಅವರು. ಆಮೇಲೆ ಅಲ್ಲಿ ಕಾಶಿಗೆ ಹೋಗಿರ್ತಾರಲ್ಲ, ಅವ್ರೆಲ್ಲ ಏನಾಗ್ತಾರೆ ಅಂತಂದ್ರೆ, ಕಾಶಿಗೆ ಹೋಗಿದಾಗ ಅಲ್ಲಿ ಗಂಗಾ ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಈ ಗೋವಿಂದನಿಗೆ ಒಂದು ಶಿವಲಿಂಗ ಸಿಗುತ್ತೆ. ಒಂದು ಶಿವಲಿಂಗ ಸಿಕ್ಕಾಗ ಅದ್ರ ಮೇಲೆ ತುಂಬಾ ಅಟ್ರಾಕ್ಷನ್ ಆಗ್ಬಿಟ್ಟು ಈ ಗೋವಿಂದ ಶಿವಭಕ್ತನಾಗ್ಬಿಡ್ತಾನೆ. ಶಿವಭಕ್ತನಾಗ್ಬಿಟ್ಟು ಕಾಳಹಸ್ತಿಗೆ ಹೋಗ್ತಾನೆ. ಮತ್ತೆ ಇವರೆಲ್ಲ ಯಾದವ್ ಪ್ರಕಾಶ್ ಮತ್ತೆ ಅವರು ಶಿಷ್ಯಂದರು, ಈ ಗುರುಗಳು ಎಲ್ಲರೂ ಸಹ ಕೆಲವೊಂದು ತಿಂಗಳುಗಳು ಸಹ ಅಲ್ಲೇ ಇದ್ಬಿಟ್ಟು ಮತ್ತೆ ವಾಪಸ್ ಕಾಂಚೀಪುರಕ್ಕೆ ಬರ್ತಾರೆ. ಆ ಕಾಂಚೀಪುರಕ್ಕೆ ಬಂದಾಗ ರಾಮಾನುಜಾಚಾರ್ಯ ಎದುರಾಗ್ತಾರೆ. ಎದುರಾದಾಗ ಅವಾಗ ಯಾದವ್ ಪ್ರಕಾಶ್ಗೆ ಮತ್ತೆ ತುಂಬಾ ಕೋಪ ಬರುತ್ತೆ. ಇನ್ನ ಇರ್ಲಿಲ್ಲಲ್ಲ ನೀನು, ಬರ್ತಿದೀಯಲ್ಲ ಅಂತ ಅನ್ಕೊಂಡು ಮನ್ಸಲ್ಲಿ, ರಾಮಾನುಜ ನಿನ್ಗೆ ಏನಾಗಿಲ್ಲ, ಚೆನ್ನಾಗಿದೀಯ ನೀನು ಅಂತಂದ್ರೆ, ಇಲ್ಲ ಗುರುಗಳೇ ನನ್ಗೆ ಏನಾಗಿಲ್ಲ, ನಿಮ್ಮ ಒಂದು ದಯದಿಂದ ನಾನು ಚೆನ್ನಾಗೇ ಇದ್ದೀನಿ ಅಂತ ಈ ರೀತಿಯಾಗಿ ರಾಮಾನುಜಾಚಾರ್ಯ ಹೇಳ್ತಾರೆ. ಹಾಗಾದ್ರೆ ಒಳ್ಳೇದಾಯ್ತು, ನಾಳೆಯಿಂದ ಮತ್ತೆ ನೀನ್ ಗುರುಕುಲಕ್ಕೆ ಬಂದ್ಬಿಡು ಅಂತಂದ್ರೆ ಅವ್ರಿಗೆ ಏನ್ ಡೌಟ್ ಬರಬಾರ್ದು ಅನ್ನೋದ್ ರೀತಿಯಲ್ಲಿ ಈ ಯಾದವ್ ಪ್ರಕಾಶ್ ಮಾತಾಡ್ತಾರೆ. ಆಯ್ತು ಗುರುಗಳೇ, ನಾನ್ ನಾಳೆಯಿಂದಾನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಗುರುಕುಲಕ್ಕೆ ಮತ್ತೆ ಟೀಚಿಂಗ್ಸ್ಗೆಲ್ಲ ಮತ್ತೆ ಹೋಗ್ತಾರೆ, ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಷ್ಟ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಯಮುನಾಚಾರ್ಯರು ಅವರ ಒಂದು ಸ್ಟೋರಿ ಬಗ್ಗೆ ಅವ್ರು ಏನಂತಂದ್ರೆ, ಯಮುನಾಚಾರ್ಯರ ಬಗ್ಗೆ ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ. ಯಮುನಾಚಾರ್ಯರು ಏನಂತಂದ್ರೆ, ಅವ್ರು ಚಿಕ್ಕ ವಯಸ್ಸಿನಲ್ಲೇ ಒಂದ್ 7-8 ವರ್ಷ ಇರುತ್ತೆ. ಅವರು ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ. ಅಧ್ಯಯನ ಮಾಡ್ಬೇಕಾದ್ರೆ ಒಂದ್ಸಲ ಏನಾಯ್ತಂದ್ರೆ, ಅವರ ಒಂದು ಊರಿಗೆ ಒಬ್ಬ ದಿಗ್ವಿಜಯ ಪಂಡಿತ್ ಅಂತ ವಾದ ವಿವಾದ ಮಾಡ್ತಾರಲ್ಲ, ಆ ರೀತಿಯಾಗಿ ಆ ದಿಗ್ವಿಜಯ ಪಂಡಿತ್ ಬಂದಿರ್ತಾರೆ. ಆ ದಿಗ್ವಿಜಯ ಪಂಡಿತ್ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲರಿಗೂ ಒಂದು ಸಂದೇಶವನ್ನ ಕಳಿಸ್ತಾರೆ. ಏನಂತಂದ್ರೆ, ನನ್ನ ಜೊತೆ ಬಂದು ನೀವು ಡಿಫೀಟ್ ಮಾಡ್ರಿ, ನನ್ನ ಜೊತೆ ವಾದ ಮಾಡ್ರಿ, ಇಲ್ಲ ಅಂತಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನಿಮ್ಮ ಮುಖಕ್ಕೆ ಒಂದು ಕೆಸರನ್ನ ಹಚ್ಕೊಳ್ರಿ ಅಂತ ಈ ರೀತಿಯಾದಂತ ಒಂದು ಸಂದೇಶವನ್ನ ಕಳಿಸ್ತಾ ಇರ್ತಾನೆ ಎಲ್ಲರಿಗೂ ಸಹ. ಅವಾಗ ಏನಾಗುತ್ತೆ ಅಂದ್ರೆ, ಅವಾಗ ವಾದ ವಿವಾದ ಅಂತಂದ್ರೆ ಯಾವ ರೀತಿಯಾಗಿರ್ತಿತ್ತಂದ್ರೆ ಈಗಿನ ತರ ಅಲ್ಲ. ಅವಾಗ ವಾದ ವಿವಾದ ಅಂತಂದ್ರೆ ಎದುರಿಗಿರುವಂತವ್ರು ಏನ್ ಹೇಳ್ತಾರೋ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಅದಕ್ಕೆ ವಿರುದ್ಧವಾಗಿ ಮತ್ತೆ ಅದನ್ನ ಹೇಳ್ಬೇಕಾಗಿತ್ತು. ಇದೆಲ್ಲ ಬುದ್ಧಿಯಿಂದ ವಾದ ಮಾಡುವಂತದ್ದು, ತುಂಬಾ ಇರುವಂತದ್ದು. ಈ ರೀತಿಯಾದಂತ ಒಂದು ವಾದ ವಿವಾದದಲ್ಲಿ ಈ ದಿಗ್ವಿಜಯ ಪಂಡಿತ್ ಎಲ್ಲಾ ಕಡೆನೂ ಗೆದ್ದು ಬಂದು ಈ ಊರಿಗೆ ಬಂದಿರ್ತಾನೆ. ಅವಾಗ ಯಮುನಾಚಾರ್ಯರು ಓದ್ತಾ ಇರುವಂತ ಒಂದು ಗುರುಕುಲದಲ್ಲಿ ಆ ಟೈಮಲ್ಲಿ ಅವ್ರ ಗುರುಗಳು ಇರುವುದಿಲ್ಲ. ಅವರು ತೀರ್ಥಯಾತ್ರೆಗೆ ಹೋಗಿರ್ತಾರೆ ಆ ಟೈಮಲ್ಲಿ. ಅವಾಗ ಈ ರೀತಿಯಾದಂತ ಒಂದು ಸಂದೇಶವನ್ನು ಈ ದಿಗ್ವಿಜಯ ಪಂಡಿತ್ ಕಳ್ಸಿರ್ತಾರೆ. ಬರ್ರಿ ಎಲ್ಲರೂ ಸಹ ನನ್ನ ಹತ್ರ ವಾದ ಮಾಡ್ಲಿಕ್ಕೆ ಅಂತ, ಇಲ್ಲಾಂದ್ರೆ ಸೋಲನ್ನ ಒಪ್ಕೊಳ್ಳಿ ಅಂತ. ಅವಾಗ ಯಮುನಾಚಾರ್ಯರು ಯೋಚನೆ ಮಾಡ್ತಾರೆ, ನಮ್ ಗುರುಗಳಿಲ್ಲ, ಈಗ ನಾನ್ ಹೋಗ್ಲಿಲ್ಲ ಅಂತಂದ್ರೆ ನಮ್ ಗುರುಗಳಿಗೆ ಅವ್ರಿಗೆ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಯಮುನಾಚಾರ್ಯರು ಏನ್ ಮಾಡ್ತಾರೆ, ನಾನ್ ಬರ್ತೀನಿ ಅಂತ ಹೇಳ್ತಾರೆ ಆ ಸೈನಿಕರ ಹತ್ರ. ಹೇಳಿದಾಗ ನೀನ್ ಬರ್ತೀನಿ, ನೀನ್ ಏನ್ ಚಿಕ್ಕ ಬಾಲಕ ಇದ್ದೀವಿ, ಅಲ್ಲಿ ದಿಗ್ವಿಜಯ ಪಂಡಿತ್ ಇರೋದು ಅಂತಂದ್ರೆ, ಇಲ್ಲ ನಾನ್ ಬರ್ತೀನಿ, ನಮ್ ಗುರುಗಳು ಎಲ್ಲ ನನ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ. ಹೌದಾ? ಅವ್ರ ನಗು ಬರುತ್ತೆ. ಹೌದಾ, ಸರಿ ಹಾಗಾದ್ರೆ ಬಾ ಅಂತ ಹೇಳ್ತಾರೆ. ಅವಾಗ ಯಮುನಾಚಾರ್ಯರು ಹೇಳ್ತಾರೆ, ನಾನ್ ಹಿಂಗೆಲ್ಲ ಬರೋದಿಲ್ಲ, ಮತ್ತೆ ಹೆಂಗೆ ಅಂತಂದ್ರೆ ಪಲ್ಲಕ್ಕಿ ತಗೋಬರ್ರಿ, ಮತ್ತೆ ನನ್ನ ಒಂದು ಸತ್ಕಾರದಿಂದ ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ತಾರೆ. ಅವಾಗ ಇವ್ರಿಗೆ ಸೈನಿಕರಿಗೆ ತುಂಬಾ ನಗು ಬರುತ್ತೆ, ಏನ್ ಚಿಕ್ಕ ಬಾಲಕ ಇದಿ, ನಿನ್ನ ಪಲ್ಲಕ್ಕಿಯಲ್ಲಿ ಕರ್ಕೊಂಡ್ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಈ ರೀತಿ ಅದನ್ನ ಅವ್ರ ಅಂತಾರೆ, ಸರಿ ಆಯ್ತು ಪಲ್ಲಕ್ಕಿನ ತರ್ತೀವಿ
ಆಯ್ತು ಪಲ್ಲಕ್ಕಿಯಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಪಲ್ಲಕ್ಕಿಯನ್ನು ತಗೊಬಂದು ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಆ 7 ವರ್ಷದ ಬಾಲಕ ಹೋಗ್ತಾರೆ ಯಮುನಾಚಾರ್ಯ ಎಲ್ಲಿ ವಾದ ಮಾಡ್ಲಿಕ್ಕೆ. ಹೋದಾಗ ಅಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ. ತುಂಬಾ ಒಂದು ಚೆನ್ನಾಗಿರುವಂತ ಒಂದು ಪರಿವೇಶನೆ. ಅಲ್ಲಿ ರಾಣಿ ಮತ್ತೆ ರಾಜ ಅಲ್ಲಿ ಅವರು ಸಹ ನೋಡ್ತಾ ಇರ್ತಾರೆ. ಬಾಲ್ಕನಿಯಲ್ಲಿ ಕುತ್ಕೊಂಡು ಇವರೆಲ್ಲರೂ ಸಹ ವೀಕ್ಷಣೆ ಮಾಡ್ತಾ ಇರ್ತಾರೆ. ಅವಾಗ ಆ ರಾಜ ನೋಡ್ಬಿಟ್ಟು ನಗ್ತಾನೆ. ಏನು ಈ ಹುಡುಗ ಬಂದಿದ್ದಾನಲ್ಲ ಅಲ್ಲಿ ದಿಗ್ವಿಜಯ ಪಂಡಿತನ ಹತ್ರ ವಾದ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ನಗ್ತಾರೆ ರಾಜ. ಅವಾಗ ರಾಣಿ ಹೇಳ್ತಾರೆ, ಇಲ್ಲ ಈ ಹುಡುಗನಲ್ಲಿ ಏನೋ ಒಂದು ತೇಜಸ್ಸಿದೆ, ಬೇಕಾದ್ರೆ ನೋಡಿ ಆ ಹುಡುಗನೇ ಗೆಲ್ಲುವಂತದ್ದು ಅಂತ ಹೇಳ್ತಾರೆ. ಅವಾಗ ರಾಜ ಇಟ್ಕೊಂಡು ನೀನ್ ನನ್ನ ಹತ್ರ ಎಲ್ಲ ಇಟ್ಕೋಬೇಡ, ಅವನೇ ಆ ಹುಡುಗ ಎಲ್ಲಿ ಗೆಲ್ತಾನೆ ನೀನಂತೂ ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಒಂದು ಬೆಟ್ಟಿಂಗ್ ಆಡೋಣ ಅಂತಂದ್ರೆ ಒಂದು ಷರತ್ ಹಾಕೊಳ್ಳೋಣ ಅಂತ. ಆಯ್ತು ಅಂತ ರಾಣಿನೂ ಸಹ ಹೇಳ್ತಾರೆ. ಏನಂತಂದ್ರೆ ಆ ಹುಡುಗ ಏನಾದ್ರು ಗೆದ್ರೆ, ರಾಜ ಹೇಳ್ತಾನೆ ಆ ಹುಡುಗ ಏನಾದ್ರು ಗೆದ್ರೆ ನಾನು ಒಂದು ಅರ್ಧ ರಾಜ್ಯವನ್ನ ಆ ಹುಡುಗನಿಗೆ ಕೊಟ್ಬಿಡ್ತೀನಿ ಅಂತ. ಆವಾಗ ಸರಿ ಆಯ್ತು ಅಂತಂದ್ರೆ ರಾಣಿ ನೀನ್ ಏನ್ ಕೊಡ್ತೀಯ ನನ್ಗೆ ಅಂತಂದ್ರೆ, ರಾಣಿ ಹೇಳ್ತಾಳೆ ನಿಮ್ಮ ಒಂದು ದಾಸಿಯರಿಗೆ ನಾನ್ ದಾಸಿಯಾಗಿ ಬಿಡ್ತೀನಿ ಅಂತ ಹೇಳ್ತಾ ಮತ್ತೆ ಅಂತಾರೆ, ನನ್ಗೆ ನಿಜವಾಗ್ಲೂ ನಂಬಿಕೆ ಇದೆ ಆ ಹುಡುಗನೇ ಗೆಲ್ಲುವಂತದ್ದು ಅಂತ ರಾಣಿ ಹೇಳ್ತಾರೆ. ಈ ರೀತಿಯಾಗಿ ಅವರಿಬ್ರಿಗೂ ಒಂದು ಷರತ್ತು ಆಗುತ್ತೆ. ಆಮೇಲೆ ಇನ್ನಿಲ್ಲಿ ಒಂದು ವಾದ ವಿವಾದ ಶುರುವಾಗುತ್ತೆ. ದಿಗ್ವಿಜಯ ಪಂಡಿತ್ ಸ್ಟಾರ್ಟ್ ಮಾಡ್ತಾರೆ. ಏನಂತಂದ್ರೆ ಅಲ್ಲಿ ಯಮುನಾಚಾರ್ಯರಿಗೆ ಎಂತ ಒಂದು ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ ತುಂಬಾ ಕಷ್ಟವಾದಂತ ಒಂದು ಕ್ವಶನ್ಸ್ ಅನ್ನೇ ಕೇಳ್ತಾ ಇರ್ತಾರೆ. ಆದ್ರೆ ಯಮುನಾಚಾರ್ಯರು ಅದನ್ನ ಬಹಳ ಸುಂದರವಾಗಿ ಈಸಿಯಾಗಿ ಅದಕ್ಕೆಲ್ಲ ಸಹ ಉತ್ತರವನ್ನ ಕೊಡ್ತಾ ಇರ್ತಾರೆ. ಇದೇನು ಆಮೇಲೆ ಯಮುನಾಚಾರ್ಯರು ಹೇಳ್ತಾರೆ, ಆಮೇಲೆ ಲಾಸ್ಟ್ ಉತ್ತರ ಕೊಟ್ಮೇಲೆ ಸಾರಿ ಏನ್ ಅನ್ಕೋಬೇಡ್ರಿ, ಸ್ವಲ್ಪ ಕಷ್ಟವಾಗಿರುವಂತ ಒಂದು ಸ್ವಲ್ಪ ಕೊಡ್ರಿ, ಕಷ್ಟವಾಗಿರುವಂತಹ ಒಂದು ಕ್ವಶನ್ಸ್ ಅನ್ನು ಕೊಡ್ರಿ, ಯಾಕಿಂತ ಸಿಲ್ಲಿ ಒಂದು ಕ್ವಶನ್ಸ್ ಕೇಳ್ತಿದ್ದೀರಾ ಹುಡುಗನ್ ತರ ಅಂತ ಅಲ್ಲಿ ಯಮುನಾಚಾರ್ಯರು ಹೇಳ್ತಾರೆ. ಅವಾಗ ಇವರು ಯಮುನಾಚಾರ್ಯರು ಹೇಳಿದ ತಕ್ಷಣ ಈ ದಿಗ್ವಿಜಯ ಪಂಡಿತಿಗೆ ತುಂಬಾ ಕೋಪ ಬರುತ್ತೆ. ಇಷ್ಟು ಕಷ್ಟ ಪ್ರಶ್ನೆ ಕೇಳಿದ್ರು ಸಹ ಈ ಹುಡುಗ ಇಷ್ಟು ಚೆನ್ನಾಗಿ ಹೇಳ್ತಿದ್ದಾನಲ್ಲ, ಆಯ್ತು ನಂದಿನ ಆಯ್ತು, ನೀನ್ ಕೇಳಿ ಇವಾಗ ನೀನು ಪ್ರಶ್ನೆಗಳನ್ನ ಕೇಳು ಅಂತ ಹೇಳ್ತಾರೆ. ಆವಾಗ ಆಯ್ತು ನಾನ್ ಸ್ಟಾರ್ಟ್ ಮಾಡೋದಲ್ಲ, ನಾನು ಕೇವಲ 3 ಒಂದು ವಾಕ್ಯಗಳನ್ನ ಕೇಳ್ತೀನಿ, ಆ 3 ವಾಕ್ಯಗಳನ್ನ ನೀವು ರಾಂಗ್ ಅಂತ ಪ್ರೂವ್ ಮಾಡ್ಬೇಕು, ಅಂದ್ರೆ ತಪ್ಪು ಅಂತ ನೀವು ಅದನ್ನ ಪ್ರೂವ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಯ್ತು ಅಂತ ದಿಗ್ವಿಜಯ ಪಂಡಿತ್ ಹೇಳ್ತಾರೆ. ಮೊದಲನೇ ಕ್ವಶನ್ ಕೇಳ್ತಾರೆ. ಈಗ ಯಮುನಾಚಾರ್ಯರು ಕೇಳ್ತಾ ಇದಾರೆ, ರಾಜ ಪುಣ್ಯಾತ್ಮ ಅಂತ ಹೇಳ್ಬೇಕು. ರಾಜ ಪುಣ್ಯಾತ್ಮ. ಇವ್ರು ದಿಗ್ವಿಜಯ ಪಂಡಿತ್ ಏನ್ ಹೇಳ್ಬೇಕು, ಅದಕ್ಕೆ ರಾಂಗ್ ಅಂತ ಪ್ರೂವ್ ಮಾಡ್ಬೇಕು. ಅಂತಂದ್ರೆ ಪುಣ್ಯಾತ್ಮ ಅಲ್ಲ ಅಂತ ಡಿಫೀಟ್ ಮಾಡ್ಬೇಕಲ್ಲಿ. ಈ ರಾಜ ಹಿಂದೆನೆ ಇದ್ದಾರೆ. ಆ ರೀತಿ ಪುಣ್ಯಾತ್ಮ ಅಲ್ಲ ಅಂತ ಹೇಳ್ಬಿಟ್ರೆ ಆಯ್ತು ನನ್ನ ತಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ದಿಗ್ವಿಜಯ ಪಂಡಿತ್ ಏನ್ ಹೇಳ್ತಾರೆ, ಆಯ್ತು ನನ್ಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ, ಸರಿ 2ನೇ ಪ್ರಶ್ನೆ ಕೇಳು ಅಂತ ಹೇಳ್ತಾರೆ. ಅವಾಗ 2ನೇ ಪ್ರಶ್ನೆ ಕೇಳ್ತಾರೆ, ರಾಣಿ ಪತಿವ್ರತ ನಾರಿ ಅಂತಂದ್ರೆ ಇದಕ್ಕೆ ಆಪೋಸಿಟ್ ಆಗಿ ಹೇಳ್ಬೇಕು. ಅಂದ್ರೆ ರಾಣಿ ಪತಿವ್ರತ ನಾರಿ ಅಲ್ಲ ಅಂತ ಇವ್ ದಿಗ್ವಿಜಯ ಪಂಡಿತ ವಾದ ಮಾಡ್ಬೇಕು. ಇದನ್ ಕೇಳ್ಬಿಟ್ಟು ಈ ರೀತಿಯಾಗಿ ಏನಾದ್ರು ರಾಣಿನು ಅಲ್ಲೇ ಇದ್ದಾರೆ, ವ್ಯತಿರಿಕ್ತವಾಗಿ ಹೆಂಗ್ ಮಾತಾಡೋದು ಅಂತ ಹೇಳ್ಬಿಟ್ಟು, ಸರಿ ಆಯ್ತು ನಾನ್ ಸೋತೋದೆ, 3ನೇ ಪ್ರಶ್ನೆ ಕೇಳು, 3ನೇ ಪ್ರಶ್ನೆ ಅಂತ ಹೇಳ್ತಾರೆ. ಅವಾಗ 3ನೇ ಪ್ರಶ್ನೆ ಕೇಳ್ತಾರೆ ಯಮುನಾಚಾರ್ಯರು ಏನಂತಂದ್ರೆ, ನಿಮ್ಮ ತಾಯಿ ಬಂಜೆ ಅಲ್ಲ. ಅಂದ್ರೆ ಬಂಜೆ ಅಲ್ಲ ಅಂತಂದ್ರೆ ಅಲ್ಲಿ ಬಂಜೆ ಅಂತ ಪ್ರೂವ್ ಮಾಡ್ಬೇಕು. ಹೆಂಗ್ ಬಂಜೆ ಆಗ್ತಾರೆ, ದಿಗ್ವಿಜಯ ಪಂಡಿತ್ ಇದಾರಲ್ಲ, ಹೆಂಗ್ ಬಂಜೆ ಆಗ್ತಾರೆ ಅವ್ರ ತಾಯಿ ಅಂತ ಇವ್ರಿಗೆ ಅರ್ಥನೇ ಆಗೋದಿಲ್ಲ ದಿಗ್ವಿಜಯ ಪಂಡಿತಿಗೆ. ಇದಕ್ ವಿರುದ್ಧವಾಗಿ ಹೆಂಗ್ ಹೇಳೋದು ಅಂತ. ಆಯ್ತು ನಾನ್ ಸೋತ್ ಹೋದೆ, ನೀನ್ ಇವಕ್ಕೆಲ್ಲ ಆನ್ಸರ್ ಕೊಡು ಅಂತ ಹೇಳ್ತಾರೆ ಯಮುನಾಚಾರ್ಯರಿಗೆ. ಅವಾಗ ಹೇಳ್ತಾರೆ, ಮೊದಲನೇ ಪ್ರಶ್ನೆ ರಾಜ ಪುಣ್ಯಾತ್ಮ ಅಂತ ಹೇಳಿರ್ತಾರೆ, ಅದಕ್ಕೆ ವಿರುದ್ಧವಾಗಿ ಏನ್ ಹೇಳ್ಬೇಕು, ಪುಣ್ಯಾತ್ಮ ಅಲ್ಲ ಅಂತ. ಅವಾಗ ಹೇಳ್ತಾರೆ ಯಮುನಾಚಾರ್ಯರು, ಹೇಗೆ ಅಂತಂದ್ರೆ ರಾಜ ತನ್ನ ಒಂದು ಹೆಂಡತಿಯ ಒಂದು ಮಾಡಿರುವಂತಹ ಒಂದು ಕರ್ಮಗಳನ್ನು ಸಹ ತಗೋಬೇಕಾಗುತ್ತೆ. ಹಾಗೇನೆ ಪ್ರಜೆಗಳು ಮಾಡಿರುವಂತಹ ಒಂದು ಪಾಪಗಳಲ್ಲಿ ಸಹ ಅವ್ರಿಗೆ ಭಾಗ ಇರುತ್ತೆ. ಹಾಗಿದ್ದಾಗ ರಾಜ ಹೇಗೆ ಪುಣ್ಯಾತ್ಮ ಆಗ್ತಾನೆ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಸಹ ಕ್ಲಾಪ್ಸ್ ಹೊಡಿತಾರೆ. ಆಮೇಲೆ ಇನ್ನೊಂದು 2ನೇ ಪ್ರಶ್ನೆ, ರಾಣಿ ಪತಿವ್ರತೆ ಅಲ್ಲ ಅಂತ ಪ್ರೂವ್ ಮಾಡ್ಬೇಕು. ಪತಿವ್ರತ ನಾರಿ ಅಂತ ಹೇಳಿರ್ತಾರೆ, ಅದು ಪತಿವ್ರತ ನಾರಿ ಅಲ್ಲ ಅಂತ ಇವ್ರು ಇದ್ ಮಾಡ್ಬೇಕು. ಹೌದು ಅಂದ ತಕ್ಷಣ ಎಲ್ಲರೂ ಸಹ ಯಮುನಾಚಾರ್ಯ ಹೇಳ್ತಾರೆ, ರಾಣಿ ಪತಿವ್ರತೆ ನಾರಿ ಅಲ್ಲ ಅಂತಂದಾಗ ಎಲ್ಲರೂ ಸಹ ಸಭೆಯಲ್ಲಿ ಎದ್ದು ನಿಲ್ತವೆ.
ನಿಂತಾಗ ಅವಾಗ ಯಮುನಾಚಾರ್ಯ ಹೇಳ್ತಾರೆ, ಇರಿ ಇರಿ ನಾನು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇರಿ ಇರಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಏನಂತಂದ್ರೆ, ಪತಿವ್ರತ ನಾರಿ ಅಂತಂದ್ರೆ ಒಬ್ಬನೇ ಗಂಡ ಇರ್ಬೇಕು ಅಲ್ವಾ. ಆದ್ರೆ ರಾಜ ಅಂತಂದ್ರೆ ಎಷ್ಟೋ ಜನನ ಪ್ರತಿನಿಧಿಸ್ತಾರೆ. ರಾಜ ಅಂತಂದ್ರೆ ಎಷ್ಟೋ ಜನನ ಪ್ರತಿನಿಧಿಸ್ತಾರೆ ಅಂತಂದ್ರೆ 7 ಜನ ದೇವತೆಗಳನ್ನ ಅವರು ಪ್ರತಿನಿಧಿಸ್ತಾ ಇರ್ತಾರೆ. ಸೊ ಆದ್ರಿಂದ ಆ 7 ಜನಕ್ಕೂ ಸಹ ಇವರು ಪತ್ನಿ ಇದ್ದಂಗೆ. ಆದ್ರಿಂದ ರಾಣಿ ಪತಿವ್ರತ ನಾರಿ ಹೆಂಗ ಆಗ್ತಾರೆ ಅಂತ ಹೇಳಿದಾಗ ಅವಾಗ ಎಲ್ಲರೂ ಸಹ ಇನ್ನ ಖುಷಿ ಆಗ್ಬಿಡ್ತಾರೆ. ಆಮೇಲೆ 3ನೇ ಪ್ರಶ್ನೆ, ನನ್ನ ತಾಯಿ ಬಂಜೆ ಅಲ್ಲ ಅಂತ ಪ್ರೂವ್ ಮಾಡ್ಬೇಕು. ಅವ್ರು ಬಂಜೆ ಅಂತಂದ್ರೆ ಇಲ್ಲಿ ಏನ್ ಕೇಳ್ತಾರೆ, 3ನೇ ಪ್ರಶ್ನೆ, ನನ್ನ ತಾಯಿ ಬಂಜೆ ಅಲ್ಲ ಅಂತ ಪ್ರೂವ್ ಮಾಡ್ಬೇಕು. ಶಾಸ್ತ್ರದಲ್ಲಿ ಹೇಳ್ತಾರೆ ಒಬ್ರೇ ಮಗು ಇದ್ರೆ ಏನು ಬಂಜೆ ಅಂತ ಅನ್ಕೋಬೇಕಂತೆ. ಅಲ್ಲಿ ದಿಗ್ವಿಜಯ ಪಂಡಿತರು ಒಬ್ರೇ ಮಗ ಅವ್ರ ತಾಯಿಗೆ, ಅದರಿಂದ ಅವರು ಬಂಜೆ ಅಂತ ಅಲ್ಲಿ ಪ್ರೂವ್ ಮಾಡ್ಬೇಕು. ಇಲ್ಲಿ ಏನಂತಂದ್ರೆ ಈಗ ಬಿಡ್ರಿ, ಈಗ ಇದೆಲ್ಲ ಅನ್ವಯಿಸೋದಿಲ್ಲ, ಈಗ ಎಲ್ಲರೂ ಸಹ ಆ ವಿಷಯ ನಾವು ಮಾತಾಡೋದಿಲ್ಲ. ಆದ್ರೆ ಅವಾಗ ಎಲ್ಲ ಆ ರೀತಿಯಾಗಿ ಒಂದು ಗಾದೆ ಮಾತು ಇತ್ತು, ಒಬ್ಬ ಮಗು ಇದ್ರೆ ಅವರು ಬಂಜೆ ಅಂತ, ಅಟ್ಲೀಸ್ಟ್ 2 ಮಕ್ಳು ಇರ್ಬೇಕು ಅಂತ. ಅದ್ರಿಂದ ಇಲ್ಲಿ ಹೇಳ್ತಾರೆ, ಆಯ್ತು ದಿಗ್ವಿಜಯ ಪಂಡಿತ ಒಬ್ಬನೇ ಮಗ ಅಲ್ವಾ, ಸೊ ಹಾಗಾಗಿ ಅವ್ರ ತಾಯಿ ಸಹ ಬಂಜೆ ಅಂತ ಹೇಳಿ ಪ್ರೂವ್ ಮಾಡ್ತಾರೆ ಅನ್ಮಾತು. ಇಲ್ಲಿ ಏನಾಗುತ್ತೆ, ಆಯ್ತು ಇವೆಲ್ಲನೂ ಸಹ ಆನ್ಸರ್ ಮಾಡಿದಾಗ ಅವಾಗ ಎಲ್ಲರೂ ಸಹ ತುಂಬಾ ಕ್ಲಾಸ್ ಹೊಡಿತಾ, ಅಲ್ಲಿ ರಾಣಿ ಕೂತಿದ್ದಾರೆ, ರಾಣಿಗೂ ಸಹ ತುಂಬಾ ಖುಷಿಯಾಗಿ ಬಿಟ್ಟು ಅವ್ರಿಗೊಂದು ಹೇಳ್ತಾರೆ, ಅಲಬಂದಾರ್ ಅಂತ ಕರೀತಾರೆ. ಅಂದ್ರೆ ಅಲಬಂದಾರ್ ಅಂತಂದ್ರೆ ದಿಗ್ವಿಜಯ ವಿಜಯಶಾಲಿ ಆಗ್ಬಿಟ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಲಬಂದಾರ್ ಅಂತ ಜೋರಾಗಿ ಕೂತ್ಕೊಳ್ತಾರೆ ರಾಣಿಯವರು. ಈ ರೀತಿಯಾಗಿ ಆದಾಗ ಮತ್ತೆ ಯಮುನಾಚಾರ್ಯರಿಗೆ ಅರ್ಧ ರಾಜ್ಯವನ್ನ ಆ ರಾಜ ಬರ್ದು ಕೊಡ್ತಾರೆ. ಇವಾಗ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ ಯಮುನಾಚಾರ್ಯ. ತುಂಬಾ ಬುದ್ಧಿವಂತ, ಚೆನ್ನಾಗಿನೇ ಎಲ್ಲಾನು ಸಹ ಪರಿಪಾಲನೆ ಮಾಡ್ತಾನೆ. ಇಲ್ಲಿ ಏನಂತಂದ್ರೆ ಭೌತಿಕವಾದಂತ ಒಂದು ಐಶ್ವರ್ಯ ಬಂದಾಗ ಏನು ಒಂದು ಪ್ರಾಬ್ಲಮ್ ಆಗುತ್ತೆ, ಏನಂತಂದ್ರೆ ನಾವು ಕೃಷ್ಣನಿಂದ ದೂರ ಆಗ್ಬಿಡ್ತೀವಿ ಅಲ್ವಾ. ಇಲ್ಲಿ ಆಗಿದ್ದು ಸಹ ಯಮುನಾಚಾರ್ಯರಿಗೆ ಇದೇ ಆಗಿದ್ದು, ಏನಂತಂದ್ರೆ ಅವ್ರು ಗುರುಕುಲದಲ್ಲಿ ಕಲ್ತಿದ್ದೆಲ್ಲನೂ ಸಹ ಮರ್ತ ಹೋಗ್ಬಿಟ್ರು. ತುಂಬಾ ಬ್ಯುಸಿ ಆಗ್ಬಿಟ್ರು, ರಾಜ್ಯವನ್ನ ಆಡಳಿತ ಮಾಡ್ಬೇಕಲ್ಲ, ಎಲ್ಲ ಪಾಲನೆ ಮಾಡ್ಬೇಕಲ್ಲ. ಸೊ ಫುಲ್ ಬ್ಯುಸಿ ಆಗಿ ಫ್ಯಾಮಿಲಿ ಮೆಂಬರ್ಸ್ ಇಂದಾನು ಸಹ ಅವ್ರು ದೂರ ಆಗ್ತಾರೆ. ಅಂತಂದ್ರೆ ಅವ್ರ ಹತ್ರ ಮಾತಾಡ್ಲಿಕ್ಕೂ ಸಹ ಅಷ್ಟು ಟೈಮ್ ಇರೋದಿಲ್ಲ. ಈ ರೀತಿಯಾದಂತ ಒಂದು ಫುಲ್ ಬ್ಯುಸಿ ಶೆಡ್ಯೂಲ್ ಆಗ್ಬಿಡುತ್ತೆ ಯಮುನಾಚಾರ್ಯರದು. ಅವಾಗ ಅವ್ರ ತಾತ ಇರ್ತಾರೆ ನಾಥಮುನಿ ಅಂತ. ಯಮುನಾಚಾರ್ಯರೊಬ್ಬರು ತಾತ ನಾಥಮುನಿ ಅಂತ. ಇವ್ರ ತಾತ ಇನ್ನು ಕೊನೆಯ ದಶೆಯಲ್ಲಿ ಇರ್ತಾರೆ. ಏನ್ ದೇಹ ತ್ಯಾಗ ಮಾಡುವಂತ ಸ್ಥಿತಿಯಲ್ಲಿ ಇರ್ತಾರೆ. 108 ವರ್ಷ ಇರ್ತದೆ ಅವ್ರಿಗೆ. ಅವ್ರಿಗೆ ಒಂದೇ ಕೊರಗಿರ್ತದೆ, ನನ್ ಮೊಮ್ಮಗ ಹೆಂಗ ಆಗ್ಬಿಟ್ನಲ್ಲ, ಮತ್ತೆ ಅವ್ರನ್ನ ಮತ್ತೆ ಭಕ್ತಿಯಲ್ಲಿ ತಗೋಬರ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಕೊನೆಗೆ ಏನಾಗುತ್ತೆ ಅಂತಂದ್ರೆ ಇನ್ನು ದೇಹ ತ್ಯಾಗ ಮಾಡುವಂತ ಸ್ಥಿತಿ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಅವ್ರೊಬ್ಬ ಶಿಷ್ಯರು ಇರ್ತಾರೆ. ಯಾರು? ರಾಮ್ ಮಿಶ್ರಾ ಅಂತ, ನಾಥಮುನಿಯ ಒಬ್ಬ ಶಿಷ್ಯರು ರಾಮ್ ಮಿಶ್ರಾ ಅಂತ. ಈ ರಾಮ್ ಮಿಶ್ರಾ ಏನ್ಬಿಟ್ಟು ಅವ್ರನ್ನ ಕರೆದ್ಬಿಟ್ಟು ಇವ್ರು ಹೇಳ್ತಾರೆ, ಅವ್ರ ತಾತ ಹೇಳ್ತಾರೆ ನಾಥಮುನಿ, ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ಮೊಮ್ಮಗನ್ನ ಭಕ್ತಿಯಲ್ಲಿ ಕರ್ಕೊಂಬ. ನೀನ್ ನನ್ನ ಶಿಷ್ಯನಿದೆಯಲ್ಲ, ನೀನು ನನ್ಗೆ ಇದೇ ಗುರುದಕ್ಷಿಣೆ ಆಗಿ ಕೊಡುವಂತದ್ದು, ನಾನು ಇದನ್ನೇ ಕೇಳ್ತಾ ಇರೋದು. ಈಗ ಮಾಡು, ನನ್ನ ಮೊಮ್ಮಗನ ಹೇಗಾದ್ರೂ ಮಾಡಿ ಭಕ್ತಿಯಲ್ಲಿ ತಗೊಂಬಾ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ರಾಮೇಶ್ವರನು ಸಹ ಮಾತನ್ನ ಕೊಡ್ತಾನೆ, ಪ್ರಾಮಿಸ್ ಮಾಡ್ತಾರೆ. ಅವಾಗ ಇವರು ದೇಹ ತ್ಯಾಗ ಮಾಡ್ತಾರೆ. ಇವಾಗ ಈ ರಾಮೇಶ್ವರಗೆ ಟೆನ್ಷನ್, ಹೆಂಗೆ ಯಮುನಾಚಾರ್ಯನ ನಾನು ಭಕ್ತಿಯಲ್ಲಿ ತಗೋಬರ್ಬೇಕು ಅಂತ ಅಂದ್ಬಿಟ್ಟು ಎಷ್ಟೋ ಸರಿ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ, ಅಪಾಯಿಂಟ್ಮೆಂಟ್ ಕೊಡ್ತಾ ಇರೋದಿಲ್ಲ. ರಾಜ ಅಲ್ವಾ, ತುಂಬಾ ಬ್ಯುಸಿ. ನೀನ್ ಯಾರು ಹೋಗು ಅತ್ತಾಗೆ ಅಂತ ಎಲ್ಲರೂ ಸಹ ಕಳಿಸ್ತಾ ಇರ್ತಾರೆ ಸೈನಿಕರು. ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಯಾರು ಅವ್ರ ಹತ್ರ ಮಾತಾಡ್ಲಿಕ್ಕೆ ಬಿಡ್ತಾನೆ ಇರೋದಿಲ್ಲ. ಏನ್ ಮಾಡ್ತಾರೆ ಅಂತಂದ್ರೆ ಈ ರಾಮ್ ಮಿಶ್ರಾ ತುಂಬಾ ಬುದ್ಧಿವಂತ. ಇವರು ಸಹ ಏನ್ ಮಾಡ್ತಾರೆ ಅಂದ್ರೆ, ಅವರು ತಮಿಳ್ನಾಡಲ್ಲಿ ಸಿಗುತ್ತೆ ಸೊಪ್ಪು, ಈಗ ನಮ್ಗೆ ಹೇಗೆ ನಮ್ಗೆ ಸೊಪ್ಪು, ಅಲ್ಲಿ ಒಂದ್ ಸೊಪ್ಪು ಅವರೇ ಬೆಳೆಸ್ಬಿಟ್ಟು ಒಂದು ಅದಕ್ಕೂ ಮುಂಚೆ ಏನ್ ಮಾಡ್ತಾರಂದ್ರೆ, ಅಲ್ಲಿ ರಾಜನಿಗೆ ಯಾರು ಕುಕ್ ಮಾಡ್ತಿರ್ತಾರಲ್ಲ, ಅಂದ್ರೆ ಅಡಿಗೆ ಭಟ್ರು ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡ್ಕೊಂತಾರೆ ಫಸ್ಟ್. ಈ ರಾಮ್ ಮಿಶ್ರಾ ಫ್ರೆಂಡ್ಶಿಪ್ ಮಾಡ್ಕೊಂಡು ಈ ಒಂದು ಸೊಪ್ಪನ್ನ ಬೆಳೆಸ್ಬಿಟ್ಟು, ಆ ಸೊಪ್ಪು ತುಂಬಾ ಟೇಸ್ಟ್ ಆಗಿರುವಂತ ಒಂದು ಸೊಪ್ಪು, ತಮಿಳ್ನಾಡಲ್ಲಿ ಸಿಗುವಂತದ್ದು. ಆ ಸೊಪ್ಪನ್ನು ಇವರೇ ರಾಮ್ ಮಿಶ್ರಾನೇ ಬೆಳೆಸ್ಬಿಟ್ಟು ಆ ಒಂದು ಅಡಿಗೆ ಭಟ್ರಿಗೆ ಕೊಡ್ತಾ ಇರ್ತಾರೆ. ಈ ಒಂದು ಸೊಪ್ಪನ್ನ ನಿಮ್ಮ ಒಂದು ರಾಜನಿಗೆ ಮಾಡ್ಕೊಡು ಡೈಲಿನೂ
ಅದರಿಂದ ಅವರು ಒಂದು ಆಯುಷು ವೃದ್ಧಿ ಆಗುತ್ತೆ, ಮತ್ತೆ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ ಅಂತ. ಆಯ್ತು ಅಂತ ಹೇಳ್ಬಿಟ್ಟು ದಿನಾನು ಅದೇ ರೀತಿಯಾಗಿ ಒಂದ್ ಸೊಪ್ಪು ಪಲ್ಯ ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಇದೇ ರೀತಿಯಾಗಿ ಒಂದ್ 2 ತಿಂಗಳ ಕಾಲ ದಿನಾಲು ಇವ್ರು ಸೊಪ್ಪು ತಗೊಂಡ್ ಹೋಗೋದು, ಅವ್ರು ಸೊಪ್ಪಿನ ಪಲ್ಯ ಮಾಡಿಡೋದು, ರಾಜನಿಗೆ ಇಡುವಂತದ್ದು. ಈ ರೀತಿಯಾಗಿ 2 ತಿಂಗಳ ಕಾಲ ಮಾಡಿದಾಗ ಒಂದಿನ ಬೇಕಂತಲೇ ಈ ರಾಮಕೃಷ್ಣ ಏನ್ ಮಾಡ್ತಾನೆ, ಆ ಸೊಪ್ಪನ್ನ ತಂದ್ ಕೊಡೋದಿಲ್ಲ. ಅವಾಗ ಅವತ್ತ ಅಡಿಗೆ ಭಟ್ಟ ಅವತ್ತ ಆ ದಿನ ಆ ಡಿಶ್ ಮಾಡೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ರಾಜ ಕೇಳ್ತಾನೆ, ಯಮನಾಚಾರ್ಯ ಕೇಳ್ತಾ ಇದಾರೆ, ಯಾಕೆ ಇವತ್ತು ಸೊಪ್ಪು ಪಲ್ಯ ಮಾಡಿಲ್ವಲ್ಲ ನೀವು ಅಂತ. ಅವಾಗ ಈ ಅಡಿಗೆ ಭಟ್ರು ಹೇಳ್ತಾರೆ, ಯಾರೋ ಗೊತ್ತಿಲ್ಲ ಸ್ವಾಮಿ, ನಮ್ಗೆ ದಿನಾ ಅವ್ರು ಸೊಪ್ಪು ತಂದು ಕೊಡ್ತಾ ಇದ್ರು, ನಿಮ್ಮ ಒಂದು ಶ್ರೇಯೋಭಿಲಾಷಿ ಅಂತೆ, ನೀವು ಅಂತಂದ್ರೆ ಬಹಳ ಇಷ್ಟ ಅಂತೆ ಅವ್ರಿಗೆ. ಸೊ ಹಾಗಾಗಿ ಅವ್ರು ಇವತ್ತು ನನಗೆ ತಂದು ಕೊಟ್ಟಿಲ್ಲ, ಹಾಗಾಗಿ ನಾನು ಅದನ್ನ ಮಾಡಿಲ್ಲ ಅಂತ ಹೇಳ್ತಾರೆ. ಹೌದಾ, ನೀನ್ ಎಷ್ಟು ದುಡ್ಡು ಕೊಡ್ತಿದ್ದೆ ಅವ್ರಿಗೆ ಅಂತ ಹೇಳ್ತಾರೆ. ದುಡ್ಡು ಏನ್ ಇಸ್ಕೊಳ್ತಿರ್ಲಿಲ್ಲ, ನಾನ್ ಕೇಳ್ತಿದ್ದೆ, ಆದ್ರೂ ಸಹ ಅವ್ರು ಬೇಡ ಅಂತಾನೆ ಹೇಳ್ತಿದ್ರು. ನಾನು ಪ್ರೀತಿಯಿಂದ ರಾಜನಿಗೆ ಮಾಡ್ತಾ ಇದ್ದೀನಿ, ನನಗೆ ರಾಜ ಅಂತಂದ್ರೆ ತುಂಬಾ ಇಷ್ಟ, ಅದರಿಂದ ನಾನು ಈಗ ಒಂದ್ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರು ಅಂತ ಹೇಳ್ತಾರೆ ಅವ್ರು ಅಡಿಗೆ ಭಟ್ರು. ಅವಾಗ ಹೇಳ್ದಾಗ ಸರಿ ಆಯ್ತು, ಈ ಯಮುನಾಚಾರ್ಯಗೆ ಕುತೂಹಲ ಆಗತ್ತೆ, ಯಾರವ್ರು ನನ್ನ ಅಷ್ಟೊಂದು ಇಷ್ಟ ಪಡ್ತಾ ಇರೋದು, ಸೈನಿಕರನ್ನ ಕಳಿಸ್ಬಿಟ್ಟು ಕರ್ಕೊಬನ್ನಿ, ಯಾರು ರಾಮೇಶ ಅಂತ ಇದಾರಲ್ಲ ಹುಡ್ಕೊಂಡು ಕರ್ಕೊಬನ್ನಿ ಅಂತ ಹೇಳ್ತಾರೆ. ಅವಾಗ ಸೈನಿಕರೆಲ್ಲ ಸಹ ಹೋಗ್ತಾರೆ. ಹೋಗ್ಬಿಟ್ಟು ಆ ರಾಮೇಶ್ ಹತ್ರ ಹೋಗಿ ಬಾ, ನಮ್ಮ ರಾಜ ಕರಿತಿದ್ದಾರೆ, ಹೋಗೋಣ ಅಂತ. ಅವಾಗ ರಾಮೇಶ ಪ್ಲಾನ್ ನಮ್ದು ವರ್ಕೌಟ್ ಆಗಿದೆ ಅಂತ ಹೇಳ್ಬಿಟ್ಟು ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಯಮುನಾಚಾರ್ಯರ ಹತ್ರ ಬರ್ತಾರೆ. ಬಂದಾಗ ಯಾರ್ ನೀವು ಅಂತ ಅಂದಾಗ, ನಾನು ರಾಮೇಶ ಅಂತ, ನಿಮ್ಮ ತಾತ ಅವ್ರು ಕಳ್ಸಿದ್ದಾರೆ, ನಾಥ ಮುನಿ ಅವರು ನಿಮ್ಗೋಸ್ಕರ ಒಂದು ನಿಧಿಯನ್ನ ಇಟ್ಟಿದ್ದಾರೆ ಅವರು, ಈ ನಿಧಿಯನ್ನ ಇಟ್ಟಿದ್ದಾರೆ, ಅದನ್ನ ನಾನು ಕೊಡ್ಬೇಕು ಅಂತ ನಿಮ್ಗೆ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, ಆದ್ರೆ ಇವ್ರು ಯಾರು ನಮ್ಗೆ ಅವಕಾಶನೇ ಮಾಡ್ಕೊಟ್ಟಿಲ್ಲ, ಅದ್ರಿಂದ ನಾನು ಈ ರೀತಿಯಾಗಿ ಮಾಡ್ಬೇಕಾಯ್ತು ಅಂತ ಹೇಳ್ತಾರೆ. ಹೌದಾ, ನಿಧಿಯನ್ನ ಇಟ್ಟಿದಾರ ನಮ್ಮ ತಾತ ಅವರು, ನನ್ಗೆ ಇವಾಗಾಗ್ಲೇ ಎಲ್ಲ ರಾಜ್ಯ ಎಲ್ಲ ಐಶ್ವರ್ಯ ಇದೆ, ಆದ್ರೂ ಸಹ ಇವ್ರು ಯೋಚನೆ ಮಾಡ್ತಾ ಇರೋದು ಯಮುನಾಚಾರ್ಯರು, ಭೌತಿಕವಾಗಿ ಎಷ್ಟಿದ್ರು ಕಡಿಮೆನೆ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ. ಆಯ್ತು, ಅದನ್ನು ಸಹ ತಗೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಆಯ್ತು, ನನ್ಗೂ ಯೂಸ್ ಆಗುತ್ತೆ, ಸರಿ ಹೋಗಿ ತಗೋ ಬಂದ್ಬಿಡ್ರಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನಾನ್ ತಗೊಂಬರೋದಲ್ಲ, ಅದು 7 ದ್ವಾರಗಳನ್ನ ದಾಟಿ ಹೋಗಿ ತಗೋಬೇಕು, ಅದ್ರಿಂದ ಅದನ್ನ ನೀವೇ ಬಂದು ತಗೋಬೇಕು ಅಂತ ಹೇಳ್ತಾರೆ ಈ ರಾಮಕೃಷ್ಣ. ಅವಾಗ ಹೇಳ್ದಾಗ ಅದು ಬಹಳ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾರೆ. ಹೌದಾ, ಹಾಗಾದ್ರೆ ನಾಳೆ ನಮ್ಮ ಒಂದು ಸೈನಿಕರ ಜೊತೆ ಹೋಗ್ಬಿಡೋಣ ಹಾಗಾದ್ರೆ ಅಂತ ಹೇಳ್ತಾರೆ. ಇಲ್ಲ ನಿಮ್ ಸೈನಿಕರು ಅಲ್ಲ, ಇವೆಲ್ಲ ಕಂಡೀಷನ್ಸ್, ನೀವ್ ಒಬ್ರೇ ಬರ್ಬೇಕು ಅಂತ ಹೇಳ್ತಾರೆ. ಹೌದಾ, ಅಷ್ಟ್ ಇಂಪಾರ್ಟೆಂಟಾ? ಮತ್ತೆ ಹೌದು, ಅಷ್ಟ್ ಇಂಪಾರ್ಟೆಂಟ್. ಹೇಗಂತಂದ್ರೆ ಆ ನಿಧಿಯನ್ನ ಒಂದು ಹಾವು ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ನಾನೇ ಬರ್ತೀನಿ ಬಿಡ್ರಿ ಅಂತ ಹೇಳ್ತಾರೆ. ಆಯ್ತಂತ ಇಬ್ರು ಹೋಗ್ತಾರೆ. ಈಗ ಇಬ್ರು ರಾಮೇಶ ಮತ್ತೆ ಯಮುನಾಚಾರ್ಯ ಇಬ್ರು ಸಹ ಹೋಗ್ತಾರೆ. ಆಗೇನು ರೋಡ್ ಏನು ಈ ರೀತಿ ವ್ಯವಸ್ಥೆ ಇರ್ಲಿಲ್ಲ, ಕಾಡಿನ ಒಳಗಿಂದ ಹೋಗ್ಬೇಕಾದ್ರೆ ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕಲ್ಲ ಇಬ್ರಿಗೆ. ಈ ರಾಮೇಶ್ ಏನ್ ಮಾಡ್ತಾನೆ ಅಂತಂದ್ರೆ, ಭಗವದ್ಗೀತೆಯಲ್ಲಿರುವಂತ ಒಂದು ಶ್ಲೋಕಗಳನ್ನ ಪಠನ ಮಾಡ್ತಾ ಇರ್ತಾನೆ. ಒಂದ್ ಅಧ್ಯಾಯ ಆದ್ಮೇಲೆ ಇನ್ನೊಂದ್ ಅಧ್ಯಾಯ, ಒಂದ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು, ಈ ರೀತಿ ಕಂಟಿನ್ಯೂ ಆಗಿ ಭಗವದ್ಗೀತೆಯ ಶ್ಲೋಕಗಳನ್ನ ಹೇಳ್ತಾ ಇರ್ಬೇಕಾದ್ರೆ 12ನೇ ಅಧ್ಯಾಯ 8ನೇ ಶ್ಲೋಕಕ್ಕೆ ಬರ್ತಾನೆ. ಅವಾಗ ಆ 8ನೇ ಶ್ಲೋಕ ಯಾವ್ದು, 12ನೇ ಅಧ್ಯಾಯ 8ನೇ ಶ್ಲೋಕ ಯಾವ್ದಂತಂದ್ರೆ, ಮಯ್ಯೇವ ಮನತಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ ಅಂತಂದ್ರೆ, ಇಲ್ಲಿ ಈ ಒಂದು ಶ್ಲೋಕವನ್ನ ಪಠನ ಮಾಡಿದಾಗ ಈ ಯಮುನಾಚಾರ್ಯರಿಗೆ ಆ ಶ್ಲೋಕವನ್ನು ಕೇಳಿದ ತಕ್ಷಣನೇ ತುಂಬಾ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ತಕ್ಷಣ ಚಿಕ್ಕ ಮಕ್ಕಳ ತರ ಎಲ್ಲ ಅಳ್ತಾನೆ. ಅತ್ತ ಯಾಕಂತಂದ್ರೆ, ಯಾಕೆ ಈ ರೀತಿಯಾಗಿ ಆಗುತ್ತಂದ್ರೆ, ಪೂರ್ವದಲ್ಲಿ ಎಲ್ಲನೂ ಸಹ ಮಾಡಿರ್ತಾನಲ್ಲ ಯಮುನಾಚಾರ್ಯ ಗುರುಕುಲದಲ್ಲಿ. ಈ ಭಕ್ತಿ ಅನ್ನೋದೇ ಆ ರೀತಿಯಾಗಿದೆ. ಹೇಗೆ ಅಂತಂದ್ರೆ, ಯಾರಾದ್ರೂ ಒಂದು ಸರಿ ಈ ಒಂದು ಭಕ್ತಿಯ ರುಚಿಯನ್ನ ನೋಡ್ಬಿಟ್ರೆ ಅವ್ರು ಒಂದ್ ಸ್ವಲ್ಪ ದಾರಿ ತಪ್ಪಿದ್ರು ಸಹ ಏನಾಗುತ್ತೆ ಅಂತಂದ್ರೆ, ಮತ್ತೆ ಅದು ಕರೆಯುತ್ತೆ. ಹೇಗೆ ಕರೆಯುತ್ತೆ ಅಂತಂದ್ರೆ, ಯಾವಾಗ ನಾವು ಕೀರ್ತನೆಗಳನ್ನ ಕೇಳಿದಾಗ, ಭಜನೆಗಳನ್ನ ಶ್ಲೋಕಗಳನ್ನ ಕೇಳ್ತೀವೋ ಮತ್ತೆ ಆವಾಗ ಮತ್ತೆ ನಮ್ಗೆ ಭಕ್ತಿ ಬರುತ್ತೆ. ಏಕೆಂದ್ರೆ ಅದು ನಮ್ಮ ಒಂದು ಸ್ವರೂಪ ಅಲ್ವಾ. ಇದು ಭಗವಂತನನ್ನು ಸೇವೆ ಮಾಡುವುದೇ ನಮ್ಮ ಒಂದು ಸ್ವರೂಪ ಆಗಿರೋದ್ರಿಂದ, ಹೇಗೆ ಮೀನು ಅದು ನೀರ್ನಲ್ಲಿ ಇದ್ದಾಗ ಮಾತ್ರ ಅದು ಸಂತೋಷದಿಂದ ಇರುತ್ತೆ. ಅದನ್ನ ಹೊರಗಡೆ ತಂದು ಅದಕ್ಕೆ ಎಷ್ಟೇ ಒಂದು ಅನುಕೂಲ ಮಾಡಿದ್ರು ಸಹ ಅದು ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ.
ಅದೇ ರೀತಿಯಾಗಿ ಒಂದು ಜೀವಿಗೂ ಸಹ ಏನ್ ಬೇಕು ಅಂತಂದ್ರೆ ಭಗವಂತನ ಕಥೆಗಳನ್ನ ಕೇಳುವುದು, ಆಮೇಲೆ ಭಕ್ತಿ ಮಾಡುವುದು, ಕೀರ್ತನೆಗಳನ್ನ ಹಾಡುವುದು, ಜಪ ಮಾಡುವುದು, ಭಕ್ತರ ಒಂದು ಸಾಂಗತ್ಯ, ಇದೆಲ್ಲನೂ ಸಹ ಇದ್ರಲ್ಲೇ ಆನಂದ ಸಿಗುತ್ತೆ. ಅದನ್ ಬಿಟ್ಟು ಎಲ್ಲೆಲ್ಲೋ ಒಂದೊಂದ್ಸಲ ದಾರಿ ತಪ್ಪಿಟ್ಟು ಏನಾಗ್ತದೆ, ಎಲ್ಲೆಲ್ಲೋ ಹುಡುಕ್ಲಿಕ್ಕೆ ಹೋಗ್ತೀವಿ, ಆನಂದ ಸಿಗುತ್ತಾ? ಸಾಧ್ಯನೇ ಇಲ್ಲ. ಕೊನೆಗೆ ಈ ರೀತಿಯಾಗಿ ಯಮುನಾಚಾರ್ಯರು ಈ ಒಂದು ಶ್ಲೋಕವನ್ನ ಕೇಳಿದ ಮೇಲೆ ಗಟ್ಟಿಯಾಗಿ ಅಳ್ಕಂತ, ನನಗಿನ್ನೇನು ರಾಜ್ಯ ಬೇಡ, ಏನು ಬೇಡ ನನಗೆ. ನಾನ್ ಚೆನ್ನಾಗಿ ಗುರುಕುಲದಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ, ಯಾವ ರೀತಿಯಾಗಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹುಳೋ ಅಂತ ಅಳ್ತಾನೆ. ನನ್ಗೆ ಭಕ್ತಿ ಮಾಡ್ಬೇಕಂತಿದೆ ಅಂತ ಹೇಳ್ಬಿಟ್ಟು, ಅಯ್ಯ ರಾಮಕೃಷ್ಣ, ನನ್ಗೆ ಆ ನಿಧಿ ಬೇಡ, ಏನು ಬೇಡ, ನೀನೆ ತಗೊಂಡ್ ಹೋಗು, ನಾನು ಇಲ್ಲಿಂದ ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಇಲ್ಲ ಹಾಗೆಲ್ಲ ಇಲ್ಲಪ್ಪ, ನಿಮ್ಮ ತಾತ ಅವ್ರು ಕೊಟ್ಟಿರುವಂತ ನಿಧಿ ನಾನೇನ್ ಮಾಡ್ಲಿ, ನೀನೇ ಬಂದು ತಗೋಬೇಕದು. ಅದು ಮತ್ತೆ ಅದು 7 ದ್ವಾರಗಳಂತಂದ್ರೆ ಅಲ್ಲಿ ಹೇಳ್ತಾರೆ, ನೀನೇ ಬರ್ಬೇಕು ಅಂತ ಹೇಳಿದಾಗ ಸರಿ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಇಲ್ಲಿ 7 ದ್ವಾರಗಳಂತಂದ್ರೆ ಶ್ರೀರಂಗಂಗೆ ಕರ್ಕೊಂಡು ಹೋಗ್ತಾ ಇರ್ವೆ. ಅವಾಗ ಈ 7 ದ್ವಾರಗಳನ್ನ ದಾಟಿದ ಮೇಲೆ ಆ ನಿಧಿ ಏನಂತಂದ್ರೆ ಶ್ರೀರಂಗನಾಥ. ಆ ಹಾವು ನಿಧಿಯನ್ನ ಕಾಪಾಡ್ತಾ ಇದೆ ಅಂತ ಹೇಳಿದ್ರಲ್ಲ, ಅದು ಅನಂತ ಶೇಷ ಶ್ರೀರಂಗನಾಥನನ್ನ ಕಾಪಾಡ್ತಾ ಇದೆ. ಆಗ ಕೈಯನ್ನು ಹಿಡಿದುಕೊಂಡು ಬರ್ತಾರೆ. ಶ್ರೀರಂಗನಾಥ ಒಂದು ದರ್ಶನಕ್ಕೆ ಟೆಂಪಲ್ಗೆ ಎಂಟ್ರಿ ಆಗ್ಬಿಟ್ಟು, ನೋಡು ಇದೇ ನಿಮ್ಮ ಒಂದು ನಿಧಿ, ನಿಮ್ಮ ತಾತವ್ರು ನಿಮ್ಗೆ ಕೊಟ್ಟಿರುವಂತ ಒಂದು ನಿಧಿ ಅಂತ ಹೇಳ್ಬಿಟ್ಟು ರಾಮೇಶ್ವರ ಅಲ್ಲಿ ಶ್ರೀ ರಂಗನಾಥನನ್ನ ತೋರಿಸ್ತಾನೆ. ಅವಾಗ ಇನ್ನ ರಂಗನಾಥನನ್ನ ಹಿಡ್ಕೊಂಡು ಯಮುನಾಚಾರ್ಯರು ತುಂಬಾ ಜೋರಾಗಿ ಅಳ್ಕೊಂತ, ಇದೇ ನನ್ನ ಜೀವನ, ನಾನು ಹೆಂಗೆ ತಪ್ಪುದಾರಿಗೆ ಹೋಗ್ಬಿಟ್ಟಿದ್ದೆ ನನ್ನ ಅಂತ ಹೇಳ್ಬಿಟ್ಟು, ಈಗ ನನ್ಗೆ ಆ ರಾಜ್ಯ ಬೇಡ, ಏನು ಬೇಡ, ಎಲ್ಲಾನು ಬಿಟ್ಬಿಡ್ತೀನಿ ಅಂತ ಹೇಳಿ, ಈಗ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಭಕ್ತಿಯನ್ನ ಮಾಡ್ಕೊಂತ ಇರ್ತೀನಿ ಅಂತ ಹೇಳ್ಬಿಟ್ಟು ಈಗ ಯಮುನಾಚಾರ್ಯರು ಚೆನ್ನಾಗಿ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಸಹ ದೀಕ್ಷೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲಾನು ಚೆನ್ನಾಗಾಗಿದೆ. ಹೀಗೆ ಪ್ರಚಾರನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಯಮುನಾಚಾರ್ಯರಿಗೆ ಒಂದೇ ಒಂದು ಕೊರಗಿರುತ್ತೆ, ಏನಂತಂದ್ರೆ ನನ್ನ ನಂತರ ಯಾರು ಇಲ್ಲಲ್ಲ ಅಂತಂದ್ರೆ, ಅವ್ರು ಎಷ್ಟೋ ಜನ ದೀಕ್ಷೆ ಕೊಟ್ಟಿದ್ದಾರೆ, ಆದ್ರೂ ಸಹ ಅವ್ರು ಕ್ಯಾಪಬಲ್ ಆಗಿರುವಂತ ಒಬ್ಬ ಶಿಷ್ಯರು ಯಾರು ಇಲ್ಲ. ಅಂತ ಕ್ವಾಲಿಟೀಸ್ ಇರುವಂತ ಒಬ್ಬ ಶಿಷ್ಯರು ಯಾರು ಇಲ್ಲ, ನನ್ನ ನಂತರ ಯಾರು ನನ್ನ ಉತ್ತರಾಧಿಕಾರಿ ಅಂತ. ಇದೇ ಒಂದು ಕೊರಗು ಅವರಿಗೆ. ಯಾರು ನನ್ನ ನಂತರ ಯಾರು ಅನ್ನುವಂತ ಒಂದು ಕೊರಗಲ್ಲಿ ಅವ್ರು ನಿದ್ದೆ ಬರ್ತಾ ಇರೋದಿಲ್ಲ, ಏನ್ ಮಾಡಕ್ ಆಗ್ತಾ ಇರೋದಿಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿರ್ತಾರೆ. ಈ ರೀತಿ ಇರ್ಬೇಕಾದ್ರೆ ಒಂದಿನ ಏನಾಗುತ್ತಂದ್ರೆ, ಕಾಂಚೀಪುರದಿಂದ ಒಬ್ಬಿಬ್ರು ಭಕ್ತರು ಬರ್ತಾರೆ, ಶಿಷ್ಯರು. ಬಂದು ಹೇಳ್ತಾರೆ ಯಮುನಾಚಾರ್ಯರಿಗೆ, ನಿಮ್ಗೆ ಒಂದು ಗುಡ್ ನ್ಯೂಸ್ ಇದೆ ಗುರುಗಳೇ ಅಂತ. ಏನದು ಅಂತಂದ್ರೆ, ನಿಮ್ಗೆ ಉತ್ತರಾಧಿಕಾರಿ ಸಿಕ್ಬಿಟ್ಟಿದ್ದಾರೆ. ಯಾರವರು ಅಂತಂದ್ರೆ ಶ್ರೀ ರಾಮಾನುಜಾಚಾರ್ಯರು ಅಂತ. ಹೌದಾ? ಹೌದು ಗುರುಗಳೇ, ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ಗುರುಗಳ ಹತ್ರ ಅಂದ್ರೆ ಈ ಮಾಯಾವಾದವನ್ನ ಚೆನ್ನಾಗಿ ಖಂಡನೆ ಮಾಡ್ತಾರೆ. ಅವ್ರು ಮಾಯಾವಾದವನ್ನ ಒಪ್ಪೋದಿಲ್ಲ, ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾರೆ ಅವ್ರ ಗುರುಗಳ ಜೊತೆ. ಅವರು ತುಂಬಾ ಶುದ್ಧ ಭಕ್ತರಾಗಿದ್ದಾರೆ. ಅದ್ವೈತವಾದವನ್ನು ಸಹ ನಂಬುತ್ತಾ ಇಲ್ಲ ಅವರು ಅಂತ ಹೇಳ್ಬಿಟ್ಟು, ನಿಮ್ಗೆ ಒಂದು ಒಳ್ಳೆ ಉತ್ತರಾಧಿಕಾರಿ ಅಂತ ಅವರು ಹೇಳ್ತಾರೆ ಅನ್ಮಾತು. ಅವಾಗ ಯಮುನಾಚಾರ್ಯರು, ಹೌದಾ ಆಯ್ತು ಹಾಗಾದ್ರೆ ಅಂತ ಅಂದ್ಬಿಟ್ಟು ತಕ್ಷಣನೇ ಹೋಗ್ಬಿಡೋಣ, ಈಗ್ಲೇ ಹೋಗಿ ರಾಮಾನುಜಾಚಾರ್ಯ ನೋಡೋಣ ನಡೀರಿ ಅಂತ ಹೇಳ್ತಾರೆ. ಆಗ್ಲೇ ಅವ್ರಿಗೆ ತುಂಬಾ ವಯಸ್ಸಾಗಿರುತ್ತೆ ಯಮುನಾಚಾರ್ಯರಿಗೆ. ಆದ್ರೂ ಸಹ ಈಗ ಕಾಂಚೀಪುರಕ್ಕೆ ಓಡಿ ಹೋಗ್ತಾರೆ ರಾಮಾನುಜಾಚಾರ್ಯ ನೋಡ್ಬೇಕು ಅಂತ. ಈಗ ಶ್ರೀರಂಗಂದಿಂದ ಕಾಂಚೀಪುರಕ್ಕೆ ಯಮುನಾಚಾರ್ಯರು ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ವರದರಾಜ ಸ್ವಾಮಿ ಒಂದು ಟೆಂಪಲ್ ಅಲ್ಲಿ ರಾಮಾನುಜಾಚಾರ್ಯರು ಮತ್ತೆ ಯಾದವ್ ಪ್ರಕಾಶ್ ಅವ್ರ ಶಿಷ್ಯರು ಎಲ್ಲರೂ ಸಹ ಬರ್ತಾ ಇರ್ತಾರೆ. ಅವಾಗ ಯಮುನಾಚಾರ್ಯರು ಕೇಳ್ತಾರೆ, ಯಾರ ಊರಲ್ಲಿ ರಾಮಾನುಜಾಚಾರ್ಯರು ಅಂತಂದಾಗ, ನೋಡಿ ಗುರುಗಳೇ ಅವ್ರೇ ಅಂತ ತೋರಿಸ್ತಾರೆ. ಅವರ ಅಂತ ಹೇಳ್ಬಿಟ್ಟು ಅವಾಗ ಯಮುನಾಚಾರ್ಯರಿಗೆ ಅನಿಸುತ್ತೆ, ಇವಾಗ್ಲೇ ಓಡಿ ಹೋಗ್ಬಿಟ್ಟು ನೀನೇ ನನ್ನ ತಬ್ಕೊಂಡು ಬಿಟ್ಟು ಅಂದ್ರೆ ಆಲಿಂಗನ ಮಾಡ್ಕೊಂಡ್ಬಿಟ್ಟು ನೀನೇ ನನ್ನ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳ್ಬಿಡ್ಬೇಕು ಅಂತ ಅನ್ಸುತ್ತೆ. ಅಷ್ಟ್ರಲ್ಲಿ ಈ ಒಂದು ಯಾದವ್ ಪ್ರಕಾಶರ ಒಂದು ಕೈ ರಾಮಾನುಜಾಚಾರ್ಯರು ಭುಜದ ಮೇಲಿರುತ್ತೆ. ಅದನ್ನ ನೋಡ್ಬಿಟ್ಟು ಇವ್ರು ಯಮುನಾಚಾರ್ಯರು ಹಿಂದೆ ಆಗ್ತಾರೆ. ಯಾಕಂತಂದ್ರೆ ಅವ್ರು ಮಾಯಾವಾದ ಫಿಲಾಸಫರ್ ಅಲ್ವಾ. ಹಾಗಾಗಿ ಇನ್ನ ರಾಮಾನುಜಾಚಾರ್ಯರು ಅವರನ್ನ ಗುರುಗಳನ್ನಾಗಿ ಅನ್ಕೊಂಡಿದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತ ಯಮುನಾಚಾರ್ಯರು ಗೊತ್ತಾಗೋದಿಲ್ಲ. ಅವಾಗ ಸುಮ್ನೆ ಈಗ ಹೋಗಿ ವರದರಾಜ ಸ್ವಾಮಿ ಹತ್ರ ಬೇಡ್ಕೊಂತಾ ಇದ್ದಾರೆ. ಹೇಗೆ ಅಂತಂದ್ರೆ, ನೀನು
ಬಹಳ ದಯಾಮಯಿದೀಯ ಭಗವಂತ. ಹೇಗೆ ಅಂತಂದ್ರೆ ನೀನು ಕುರುಡನಿಗೆ ಕಣ್ಣು ಕೊಡಬಲ್ಲೆ, ಆದ್ರೆ ಅದೇ ರೀತಿಯಾಗಿ ನೀನು ಕಿವುಡನಿಗೆ ಕಿವಿ ಕೇಳ್ಸಂಗೆ ಮಾಡ್ಬಲ್ಲೆ, ಅದೇ ರೀತಿ ಒಬ್ಬ ಕುಂಟನಿಗೆ ನೀನ್ ಕಾಲು ಕೊಡಬಲ್ಲೆ. ನಿನಗೆ ನನಗೆ ಏನಾದ್ರೂ ಉಪಕಾರ ಮಾಡ್ಬೇಕು ಅಂತಿದ್ರೆ ಸ್ವಾಮಿ ದಯವಿಟ್ಟು ಆ ಒಂದು ಯಾದವ್ ಪ್ರಕಾಶ್ನಿಂದ ರಾಮಾನುಜಾಚಾರ್ಯನ ಬೇರ್ಪಡಿಸು. ಹೇಗ್ ಮಾಡ್ತೀಯ ಗೊತ್ತಿಲ್ಲ, ಅವ್ರಿಬ್ರು ಬೇರ್ ಮಾಡಂಗ್ ಮಾಡಿ ನನ್ನ ಹತ್ರ ಬರ್ಬೇಕು ರಾಮಾನುಜಾಚಾರ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಇನ್ನ ಬ್ಯಾಕ್ ಟು ಶ್ರೀರಂಗಂ ಹೋಗ್ತಾರೆ ಯಮುನಾಚಾರ್ಯ. ಈಗ ಇನ್ನು ಶುದ್ಧ ಭಕ್ತರು ಪ್ರಾರ್ಥನೆ ಮಾಡಿದ್ದಾರೆ, ಭಗವಂತ ಅದಕ್ಕೆ ಪ್ರತಿಸ್ಪಂದಿಸ್ತಾನೆ, ಸುಮ್ನೆ ಇರ್ತಾರ. ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತಂತಂದ್ರೆ ಆ ಒಂದು ಪ್ರದೇಶದ ರಾಜನ ಮಗಳಿಗೆ ದೆವ್ವ ಹಿಡಿದಿರುತ್ತೆ. ಅವ್ರು ಬಹಳಷ್ಟು ಜನನ ಕರೆಸಿರ್ತಾರೆ, ಆ ದೆವ್ವನ ಬಿಡಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅವಾಗ ಯಾರಿಗೂ ಗೊತ್ತಾಗುತ್ತೆ ಯಾದವ್ ಪ್ರಕಾಶ್ ಚೆನ್ನಾಗಿ ಅದರಲ್ಲಿ ಬಿಡಿಸ್ತಾರೆ ಅಂತ. ಅವಾಗ ಯಾದವ್ ಪ್ರಕಾಶ್ನ ಕರ್ಸ್ರಿ ಅಂತ ಹೇಳ್ಬಿಟ್ಟು ಆ ರಾಜ ಹೇಳ್ತಾರೆ. ಅವಾಗ ಈ ಸೈನಿಕರು ಹೋಗ್ಬಿಟ್ಟು ಯಾದವ್ ಪ್ರಕಾಶ್ನ ಕರೀತಾರೆ, ಈ ರೀತಿಯಾಗಿ ನಮ್ಮ ರಾಜನ ಮಗಳಿಗೆ ದೆವ್ವ ಹಿಡಿದಿದೆ, ದಯವಿಟ್ಟು ಬಂದು ನೀವು ಆ ದೆವ್ವನ್ನ ಬಿಡಿಸ್ರಿ ಅಂತ. ಅವಾಗ ಈ ಯಾದವ್ ಪ್ರಕಾಶ್ಗೆ ತುಂಬಾ ಅಹಂಕಾರ. ಏನ್ ಹೇಳ್ತಾನಂತಂದ್ರೆ, ಹೌದಾ ಹಾಗಾದ್ರೆ ಆ ದೆವ್ವಗ ಹೋಗಿ ಹೇಳ್ರಿ ಯಾದವ್ ಪ್ರಕಾಶ್ ಹೇಳ್ತಾ ಇದ್ದಾನೆ ಹೊರಗಡೆ ಬಂದ್ಬಿಡು ಅಂತ ಈಗ ಹೇಳ್ ಕಳಿಸ್ತಾನೆ ಯಾದವ್ ಪ್ರಕಾಶ್. ಅವಾಗ ಈ ಇವ್ರ ಸೈನಿಕರು ಹೋಗಿ ಹಂಗೆ ಹೇಳ್ತಾರೆ ಆ ದೆವ್ವ ಹತ್ರ, ಈ ಯಾದವ್ ಪ್ರಕಾಶ್ ಹೇಳಿದಾನೆ ಹೊರಗಡೆ ಬಂದ್ಬಿಡು ಅಂತ. ಇವಾಗ ಈ ದೆವ್ವ ಹೇಳುತ್ತೆ, ಆ ಯಾದವ್ ಪ್ರಕಾಶ್ನೇ ಬಾ ಅಂತ ಹೇಳಿ ಇಲ್ಲಿಗೆ ಅಂತ. ಅವಾಗ ಹೌದಾ ಹಿಂಗ್ ಹೇಳ್ತಾ ಅದು ದೆವ್ವ ಅಂತ ಹೇಳ್ಬಿಟ್ಟು ಯಾದವ್ ಪ್ರಕಾಶ್ ಮತ್ತೆ ಅವ್ರ ಶಿಷ್ಯರು ರಾಮಾನುಜಾಚಾರ್ಯರು ಎಲ್ಲರೂ ಹೋಗ್ತಾರೆ. ಆ ದೆವ್ವ ಹತ್ರ ಹೋಗ್ಬಿಟ್ಟು ಯಾದವ್ ಪ್ರಕಾಶ್ ಹೇಳ್ತಾನೆ, ನೀನ್ ಹೊರಗ್ ಬಾ ಅಂತ ಹೇಳ್ಬಿಟ್ಟು ಎಲ್ಲಾ ಮಂತ್ರಗಳನ್ನ ಪಠನ ಮಾಡ್ತಾ ಇರ್ತಾನೆ. ಆದ್ರೆ ಆ ದೆವ್ವ ನಗ್ತಾ ಇರ್ತದೆ. ಯಾಕೆ ನಗ್ತಿದೀಯ ಅಂತಂದ್ರೆ, ನೀನು ಏನ್ ಈ ಮಂತ್ರಗಳನ್ನ ಓದ್ತಾ ಇದೀಯಲ್ಲ ಅವೆಲ್ಲ ನನ್ಗೂ ಬರ್ತವೆ, ಯಾಕಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ನಾನು ಸಹ ಬ್ರಾಹ್ಮಣನಾಗಿದ್ದೆ ಅಂತ ಆ ದೆವ್ವ ಹೇಳುತ್ತೆ. ಹೌದಾ ಹಾಗಾದ್ರೆ ನಿನ್ನಿಂದ ಅಂತೂ ನಾನು ಹೊರಗಡೆ ಬರೋದಿಲ್ಲ ಅಂತ ಹೇಳ್ತಾನೆ. ದೆವ್ವ ಹೇಳುತ್ತೆ, ನಿನ್ನಿಂದ ಅಂತೂ ನಾನು ಹೊರಗಡೆ ಬರೋದಿಲ್ಲ ಅಂತ ಹೇಳುತ್ತೆ. ಯಾಕಂತಂದ್ರೆ ನಿನ್ನ ಹತ್ರ ಒಂದು ಪುಣ್ಯ ಇಲ್ಲ ಅಂತಂದ್ರೆ, ಈಗ ನಾವು ಯಾರಿಗಾದ್ರೂ ಏನಾದ್ರೂ ಒಂದು ಆಶೀರ್ವಾದ ಮಾಡ್ಬೇಕಂತಂದ್ರೆ ಏನಾದ್ರೂ ಅವರು ಒಂದು ಅಕೌಂಟ್ ಅಲ್ಲಿ ಏನಾದ್ರೂ ಒಂದು ಸುಕೃತ್ ಇರ್ಬೇಕಲ್ವಾ. ಅದೇ ರೀತಿಯಾಗಿ ನಿನ್ನ ಹತ್ರ ಯಾವುದೇ ರೀತಿಯಾದಂತ ಒಂದು ಜಮಾ ಪುಂಜಿ ಅನ್ನೋದಿಲ್ಲ. ಸೊ ಹಾಗಾಗಿ ನಾನ್ ಬರೋದಿಲ್ಲ. ನಿನ್ನ ಒಂದು ಹಿಂದಿನ ಜನ್ಮ ಏನ್ ಗೊತ್ತಾ ನಿನ್ಗೆ ಅಂತ ಕೇಳ್ತು. ಏನ್ ಹೇಳು ಅಂತ ಹೇಳ್ತಾನೆ ಯಾದವ್ ಪ್ರಕಾಶ್. ಅವಾಗ ಈ ಒಂದು ದೆವ್ವ ಹೇಳುತ್ತೆ, ನೀನು ಹಿಂದಿನ ಜನ್ಮದಲ್ಲಿ ಒಂದು ಹಲ್ಲಿ ಆಗಿದ್ದೆ, ಒಂದು ಕೆರೆ ಹತ್ರ ಹಲ್ಲಿ ಆಗಿದ್ದೆ. ಆ ಒಂದು ಮತ್ತೆ ಈ ರೀತಿಯಾದಂತ ಒಂದು ಬ್ರಾಹ್ಮಣನ ಜನ್ಮ ಹ್ಯಾಕ್ ಸಿಕ್ತು ಅಂತಂದ್ರೆ ನಿನ್ಗೆ, ಒಂದ್ಸರಿ ಆ ಕೆರೆ ಹತ್ರ ಸ್ವಲ್ಪ ಕೆಲವು ಜನ ಸಾಧುಗಳು ಬಂದಿದ್ರು. ಆ ಸಾಧುಗಳು ಬಂದಾಗ ಅಲ್ಲಿ ಅವರು ಪ್ರಸಾದವನ್ನು ಸ್ವೀಕರಿಸಿರ್ತಾರೆ. ಆ ಪ್ರಸಾದವನ್ನು ಸ್ವೀಕರಿಸಿದಾಗ ಅದರಲ್ಲಿ ಸ್ವಲ್ಪ ಉಳಿದಿರುವಂತ ಕೆಲವೊಂದ್ ಸ್ವಲ್ಪ ಭಾಗ ಇರುತ್ತೆ. ಆ ಒಂದು ಭಾಗವನ್ನ ನೀನ್ ಹಲ್ಲಿ ಆಗಿದ್ದೆಲ್ಲ ಆ ಒಂದು ಉಚ್ಚಿಷ್ಟವನ್ನ ನೀನು ಸ್ವೀಕರಿಸಿರ್ತೀಯ. ಸೊ ಹಾಗಾಗಿ ನಿನಗೆ ಈ ಒಂದು ಅವರ ಒಂದು ಕೃಪೆಯಿಂದ, ಆ ಒಂದು ಸಾಧುಗಳ ಒಂದು ಕೃಪೆಯಿಂದ ನಿನಗೆ ಈ ಒಂದು ಜನ್ಮ ಬಂದಿದೆ, ಇವಾಗ ಬ್ರಾಹ್ಮಣರ ಜನ್ಮ ಬಂದಿದೆ ಅಂತ ಆ ಒಂದು ದೆವ್ವ ಹೇಳುತ್ತನ್ ಮಾತು. ಅವಾಗ ಹೌದಾ ಅಂತ ಅಂದ್ಬಿಟ್ಟು ಯಾದವ್ ಪ್ರಕಾಶ್ಗೆ ತುಂಬಾ ಬೇಜಾರಾಗುತ್ತೆ. ಆಯ್ತು ಇವಾಗ ನೀನು ಹೆಂಗ್ ಹೋಗ್ತೀಯ ಅಂತಂದ್ರೆ, ನೀನು ನಾನು ಯಾರಿಂದ ಬರೋದಿಲ್ಲ, ಅಲ್ಲಿ ಇದಾರಲ್ಲ ರಾಮಾನುಜಾಚಾರ್ಯ ಅವರ ಒಂದು ಪಾದಗಳನ್ನ, ಅವರ ಒಂದು ಪಾದ ಧೂಳಿಯನ್ನ ತೆಗೆದುಕೊಂಡು ನಾನ್ ಹೋಗ್ತೀನಿ ಅಂತ ಹೇಳ್ತಾರೆ. ಅವರ ಒಂದು ಪಾದಗಳನ್ನ ಇವರ ಒಂದು ತಲೆ ಮೇಲೆ ಹಿಡ್ರಿ, ಅವಾಗ ನಾನು ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಸರಿ ಆಯ್ತು ಅಂತ ಅಂದ್ಬಿಟ್ಟು ಯಾದವ್ ಪ್ರಕಾಶ್ ಒಪ್ಕೊಂಡು ರಾಮಾನುಜಾಚಾರ್ಯನ ಕರೆದ್ಬಿಟ್ಟು ಆ ಒಂದು ರಾಜಕುಮಾರಿಯ ಒಂದು ತಲೆ ಮೇಲೆ ಅವರ ಒಂದು ಪಾದಗಳನ್ನ ಇಡಿಸ್ತಾರೆ. ಇಟ್ಮೇಲೆ ಆ ಒಂದು ರಾಕ್ಷಸ ಒಂದು ದೆವ್ವ ಏನಿದೆಲ್ಲ ಅದು ಓಡಿ ಹೊರಟೋಗುತ್ತೆ. ಅವಾಗ ಈ ಯಾದವ್ ಪ್ರಕಾಶ್ಗೆ ಇನ್ನ ಫುಲ್ ಕೋಪ ಬಂದ್ಬಿಡುತ್ತೆ. ಎಲ್ಲಿ ಹೋದ್ರು ನನಗೆ ಮರ್ಯಾದೆ ಇಲ್ಲ ಈ ರಾಮಾನುಜಾಚಾರ್ಯದಿಂದ, ಎಲ್ಲರೂ ಸಹ ಅವ್ರನ್ನೇ ಹೊಗಳ್ತಾ ಇದ್ದಾರೆ. ನನಗೆ ಏನ್ ಮರ್ಯಾದೆನೇ ಇಲ್ದಂಗ ಆಗ್ಬಿಟ್ಟಿದೆ. ಇವ್ರನ್ನ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ನಾನ್ ಸಾಯಿಸ್ಲಿಕ್ ಪ್ರಯತ್ನ ಮಾಡ್ದೆ ಆದ್ರೂ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯನ ಪಕ್ಕಕ್ಕೆ ಕದ್ಬಿಟ್ಟು, ದಯವಿಟ್ಟು ನೀನು ನನ್ನ ಗುರುಕುಲದಿಂದ ಹೊರಟೋಗ್ಬಿಡು, ನೀನಿದ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ, ನನ್ನ ಒಂದು ಶಿಷ್ಯರು ಸಹ ನಿನ್ನ ಶಿಷ್ಯರಾಗ್ಬಿಡ್ತಾರೆ
ನನ್ಗಿಂತ ಹೆಚ್ಚಿನ ಜ್ಞಾನ ಈ ರಾಮಾನುಜನಿಗೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಿನ್ನ ಶಿಷ್ಯರಾಗ್ಬಿಡ್ತಾರೆ. ನನ್ನ ಒಂದು ಗುರುಕುಲವನ್ನ ನಾನು ಉಳಿಸ್ಕೊಳ್ಬೇಕಾಗಿದೆ, ದಯವಿಟ್ಟು ಅದರಿಂದ ನೀನು ಈ ಗುರುಕುಲದಿಂದ ಹೊರಟೋಗ್ಬಿಡು ಅಂತ ಯಾದವ್ ಪ್ರಕಾಶ್ ಹೇಳ್ತಾರೆ. ಅವಾಗ ಇಲ್ಲ, ನನ್ಗೆ ಗುರುಗಳು ಬೇಕು, ಹಂಗ್ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಇಲ್ಲ, ದಯವಿಟ್ಟು ನೀನ್ ಹೊರಟೋಗ್ಬಿಡು ಅಂತ ಹೇಳ್ತಾರೆ. ಸರಿ ಅಂತ ಆಯ್ತು ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯರು ಬರ್ತಾರೆ, ಹೊರಗ್ ಬಂದಾಗ ಇಲ್ಲಿ ಏನಾಗುತ್ತಂದ್ರೆ ವರದರಾಜ ಸ್ವಾಮಿ ಟೆಂಪಲ್ ಬರ್ತಾರೆ. ವರದರಾಜ ಸ್ವಾಮಿ ಹತ್ರ ಬರ್ತಾರೆ. ಬಂದಾಗ ಅಲ್ಲಿ ಒಬ್ಬ ಒಳ್ಳೆ ಶಿಷ್ಯರು ಇರ್ತಾರೆ, ಶುದ್ಧ ಭಕ್ತರು ಇರ್ತಾರೆ. ಶಿಷ್ಯರೆಲ್ಲ ಭಕ್ತರು, ಶುದ್ಧ ಭಕ್ತರು. ಯಾರಂತಂದ್ರೆ ಕಾಂಚಿಪೂರ್ಣ ಅಂತ. ಈ ಕಾಂಚಿಪೂರ್ಣ ಏನಂತಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಈ ರಾಮಾನುಜಾಚಾರ್ಯ ಕೇಳ್ತಾರೆ, ದಯವಿಟ್ಟು ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಅಂತ. ಅವಾಗ ಕಾಂಚಿಪೂರ್ಣ ಹೇಳ್ತಾನೆ, ಇಲ್ಲ ನಾನು ಆ ರೀತಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ಗೆ ಗುರು ಆಗ್ಲಿಕ್ಕೆ ನನಗೆ ಆ ರೀತಿ ಅರ್ಹತೆ ಇಲ್ಲ. ಯಾಕೆಂತಂದ್ರೆ ನಾನು ಒಬ್ಬ ವೈಶ್ಯ, ಮತ್ತೆ ನೀವು ಬ್ರಾಹ್ಮಣರಿದ್ದೀರಿ, ಆ ರೀತಿ ನನ್ಗೆ ಸ್ವೀಕರಿಸೋದಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ ನಾನು ಎಲ್ಲರ ಹತ್ರ ಕೇಳಿದೀನಿ, ನೀವು ಸಾಕ್ಷಾತ್ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತವ್ರು ಅಂತಂದ್ರೆ ಕಾಂಚಿಪೂರ್ಣ ಏನಿದಾರಲ್ಲ, ಅವರು ವರದರಾಜ ಸ್ವಾಮಿ ಹತ್ರ ಸಾಕ್ಷಾತ್ ಆಗಿ ಅವ್ರು ಮಾತಾಡ್ತಾ ಇರ್ತಾರೆ. ಸೇವೆಯನ್ನು ಮಾಡ್ಬೇಕಾದ್ರೆ ಇವ್ರು ಏನೋ ಒಂದು ಪ್ರಶ್ನೆಗಳನ್ನು ಕೇಳುವಂತದ್ದು, ಸ್ವಾಮಿ ಅದಕ್ಕೆ ಉತ್ತರವನ್ನು ಕೊಡುವಂತದ್ದು, ಈ ರೀತಿಯಾಗಿ ಅವರ ಒಂದು ಸಂಬಂಧ ಇರುತ್ತೆ. ಈ ರೀತಿಯಾಗಿದ್ದೀರಿ, ನಿಮ್ಗೆ ಯಾಕೆ ಅರ್ಹತೆ ಇಲ್ಲ, ದಯವಿಟ್ಟು ನನ್ನ ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಅವರು ಒಪ್ಕೊಳ್ಳೋದಿಲ್ಲ. ಆದ್ರೆ ನಾನು ಒಂದು ಕೆಲಸ ಮಾಡಬಲ್ಲೆ, ಏನಂತಂದ್ರೆ ನಿನಗೆ ಒಂದು ಸೇವೆಯನ್ನ ಕೊಡಬಲ್ಲೆ, ನಾನ್ ಏನ್ ಮಾಡ್ತಿದ್ದೀನಲ್ಲ ಅದ್ರಲ್ಲಿ ಒಂದು ಸೇವೆಯನ್ನ ಕೊಡಬಲ್ಲೆ ಅಂತ ಹೇಳ್ತಾರೆ. ಆಯ್ತು, ಅದೇ ಅಂತ ನನ್ಗೆ ಮಹಾಭಾಗ್ಯ ಅಂತ ತಿಳ್ಕೊಂಡು ಸರಿ ಹೇಳಿ ಅಂತ ಹೇಳ್ತಾರೆ. ಅವಾಗ ಏನಂತಂದ್ರೆ, ನಾನು ವರದರಾಜ ಸ್ವಾಮಿಗೋಸ್ಕರ ಒಂದು ತೋಟವನ್ನ ಮಾಡ್ತಾ ಇದ್ದೀನಿ, ಆ ತೋಟಕ್ಕೆ ನೀನು ನೀರನ್ನ ತರ್ಬೇಕು, ನೀನ್ ನೀರನ್ನ ನೀರ್ ಬೇಕು, ಅದನ್ನ ತಂದು ಕೊಡು ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ತುಂಬಾ ಖುಷಿ ಆಗ್ಬಿಡುತ್ತೆ. ಈ ರೀತಿಯಾಗಿ ನನ್ಗೆ ಸೇವೆ ಸಿಕ್ತಲ್ಲ, ಭಗವಂತನ ಒಂದು ಸೇವೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ರತಿ ದಿನನೂ ಸಹ ಅಲ್ಲಿ ತೋಟಕ್ಕೆ ಬಾವಿಗೆ ಹೋಗ್ಬಿಟ್ಟು ನೀರನ್ನ ತಂದು ಹಾಕ್ತಾ ಇರ್ತಾರೆ ಅಲ್ಲಿ. ಈ ರೀತಿಯಾಗಿ 10 ವರ್ಷಗಳ ಕಾಲ ಇದೇ ಸೇವೆಯನ್ನ ಅಲ್ಲಿ ರಾಮಾನುಜಾಚಾರ್ಯರು ಮಾಡ್ತಾರೆ ನೋಡ್ರಿ. ನಮ್ಗೆ ಏನಾದ್ರೂ ನಮ್ಮ ಮನಸ್ತತ್ವ ಹೇಗೆ ಅಂತಂದ್ರೆ ಅವ್ರಿಗೆ ಎಷ್ಟು ಜ್ಞಾನ ಇತ್ತು, ಅಂತದ್ದು ಅವ್ರು ಬಿಂದಿಗೆ ತಗೊಂಡೋಗಿ ಬಾವಿಗೆ ಹೋಗಿ ನೀರ್ ತರುವಂತ ಒಂದು ಸೇವೆ 10 ವರ್ಷಗಳ ಕಾಲ ಮಾಡ್ತಾರೆ. ನಮ್ಗೆ ಹೆಂಗೆ ಅಂತಂದ್ರೆ ನಮ್ಮ ಮನಸ್ತತ್ವ ಹೆಂಗೆ ಅಂತಂದ್ರೆ, ನಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಜ್ಞಾನ ಬಂದ್ಬಿಟ್ರೆ ಸಾಕು, ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಒಂದು ಸೇವೆ ಮಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ. ನಮ್ಗೆ ಹೆಸರು ಬರುವಂತ ಒಂದು ಸೇವೆಯನ್ನ ಮಾಡ್ಬೇಕು ಅಂತ ಅನಿಸ್ತತೆ ಅಲ್ವಾ. ಆ ರೀತಿಯಾದಂತಹ ಒಂದು ರಾಮಾನುಜಾಚಾರ್ಯರು ಎಷ್ಟು ಶಾಸ್ತ್ರಗಳು ಗೊತ್ತಿರ್ತದೆ. ಆದ್ರೆ ನೋಡಿ ಅವರ ಒಂದು ಸೇವೆ ಎಂತಹದ್ದು ಅಂತ. ಈ ರೀತಿಯಾದಂತ ಒಂದು ಮನೋಭಾವನೆ ಅವ್ರ ಶಿಷ್ಯರಲ್ಲೂ ಸಹ ಇರುತ್ತೆ. ಒಂದು ವಿನಯ, ಒಂದು ಭಕ್ತಿ, ಗುರುಗಳ ಬಗ್ಗೆ ಶ್ರದ್ಧೆ, ಅವರ ಒಂದು ಶಿಷ್ಯರಲ್ಲೂ ಸಹ ಇದೇ ಸೇಮ್ ಕ್ವಾಲಿಟೀಸ್ ಇರ್ತವೆ. ಅವ್ರಿಗೆ ಕೆಲವೊಂದ್ ಜನ ಶಿಷ್ಯರು ಇರ್ತಾರೆ, ಫೇವ್ರೆಟ್ ಶಿಷ್ಯರು ಯಾರಂತಂದ್ರೆ ಕುರೇಶ, ದಾಸರಥಿ ಅಂತ. ಈಗ ಉದಾಹರಣೆಗೆ ದಾಸರಥಿ ಬಗ್ಗೆ ಸ್ವಲ್ಪ ಹೇಳೋಣ. ಟೈಮ್ ಆಯ್ತು ಅನ್ಸುತ್ತೆ. ಇದೊಂದು ಕಥೆ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಇನ್ನ ಬಹಳಷ್ಟಿದೆ, ನೆಕ್ಸ್ಟ್ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ. ಈ ದಾಸರಥಿ ಕಥೆನ ಹೇಳ್ಬಿಟ್ಟು ಮುಗಿಸ್ತೀನಿ. ದಾಸರಥಿ ಅಂತ ರಾಮಾನುಜಾಚಾರ್ಯ ಶಿಷ್ಯರಲ್ಲಿ ಫೇವ್ರೆಟ್, ಇವರು ಸಹ ಒಬ್ರು. ಇವ್ರಿಗೆ ಎಂತ ಒಂದು ಶಾಸ್ತ್ರಜ್ಞಾನ ಇರುತ್ತಂದ್ರೆ ತುಂಬಾ ಶಾಸ್ತ್ರಜ್ಞಾನ. ಆದ್ರೂ ಸಹ ಒಂದು ದಿನನೂ ಸಹ ಅಹಂಕಾರ ಇಲ್ಲ ಅವ್ರಿಗೆ. ನನ್ಗೆ ಇಷ್ಟು ಗೊತ್ತಿದೆ ಅಷ್ಟು ಗೊತ್ತಿದೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪನೂ ಅಹಂಕಾರ ಇಲ್ಲ ಅವ್ರಿಗೆ. ಗುರುಗಳ ಹತ್ರ ಯಾವಾಗ್ಲೂ ಸಹ ವಿನಯದಿಂದ ಅವ್ರ ಹತ್ರ ಹೋಗಿ ವಿನಯದಿಂದ ಪ್ರಶ್ನೆಗಳನ್ನ ಕೇಳುವುದು. ಗುರುಗಳೇ, ಏನೋ ಸಂದೇಹ ಇದ್ರೆ ಇದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ವಿನಯ ಪೂರ್ವಕವಾಗಿ ಆ ರೀತಿಯಾಗಿ ಅವರು ಕೇಳ್ತಾ ಇದ್ರು ರಾಮಾನುಜಾಚಾರ್ಯ ಹತ್ರ. ಒಂದಿನ ಏನಾಗತ್ತಂದ್ರೆ, ರಾಮಾನುಜಾಚಾರ್ಯ ಮತ್ತೆ ಎಲ್ಲಾ ಶಿಷ್ಯರು ಕುಳಿತಿರ್ತಾರೆ. ಈ ದಾಸರಥಿ ಮುಂದೆನೆ ಕೂತಿರ್ತಾರೆ, ರಾಮಾನುಜಾಚಾರ್ಯರ ಮುಂದೆನೆ ಕೂತಿರ್ತಾರೆ, ಪಕ್ಕದಲ್ಲೇ ಕೂತಿರ್ತಾರೆ. ಅವಾಗ ಈ ದಾಸರಥಿ ಕೇಳ್ತಾನೆ, ಏನಂತಂದ್ರೆ ಏನು ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಂದ್ರೆ ಏನ್ ಗುರುಗಳೇ, ನನ್ಗೆ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಅಂತ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಂದ್ರೆ ಏನು, ಸ್ವಲ್ಪ ವಿವರವಾಗಿ ಹೇಳಿ ಅಂತ ಹೇಳಿದಾಗ ಅವಾಗ ಆ ಕಡೆಯಿಂದ ಸ್ವಲ್ಪ ಜೋರಾಗಿ ಅಳುವಂತ ಸೌಂಡ್ ಕೇಳುತ್ತೆ. ಅವಾಗ ಗುರುಗಳು ಹೇಳ್ತಾರೆ, ರಾಮಾನುಜ ಸ್ವಲ್ಪ ನೀನು ಹೇರು ಅಂತ ಹೇಳ್ಬಿಟ್ಟು ಈ ಕಡೆ ನೋಡ್ತಾರೆ. ಈ ಕಡೆ ನೋಡಿದಾಗ ಒಬ್ಬ ಮಹಿಳೆ ಅಳ್ತಾ ಬರ್ತಾ ಇರ್ತಾಳೆ. ತುಂಬಾ ಜೋರಾಗಿ ಅಳ್ತಾ ಬರ್ತಾರೆ ರಾಮಾನುಜಾಚಾರ್ಯರ ಹತ್ರ. ಅವ್ರು ಯಾರು ಅಂತಂದ್ರೆ ರಾಮಾನುಜಾಚಾರ್ಯರ
ತಾಯಿ ಇದಾರಲ್ಲ ಅವರ ಅಣ್ಣನ ಮಗಳನ್ಮತ್ ಅಂದ್ರೆ ಸೋದರ ಮಾವನ ಮಗಳು, ರಾಮಾನುಜಾಚಾರ್ಯರ ಸೋದರ ಮಾವನ ಮಗಳು. ಅವರು ಅತುಲ್ಯ ಅಂತ ಅವ್ರ ಹೆಸರು. ಇವ್ರಿಗೆ ಸಿಸ್ಟರ್ ಆಗ್ತಾರೆ ರಾಮಾನುಜಾಚಾರ್ಯರಿಗೆ. ಅವಾಗ ಬಂದು ಕೂತ್ಕೊಂತಾರೆ, ಜೋರಾಗಿ ಆಡ್ತಾ ಇರ್ತಾರೆ. ಯಾಕಮ್ಮ ಏನಾಯ್ತು ಅಂದ್ರೆ, ನನ್ಗೆ ತುಂಬಾ ಕಷ್ಟ ಇದೆ, ನನ್ಗೆ ನಮ್ಮ ಅತ್ತೆ ಮನೆಯಲ್ಲಿ ತುಂಬಾ ನನಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಒಂದು ಕೆಲ್ಸ ಆದ್ಮೇಲೆ ಇನ್ನೊಂದ್ ಕೆಲ್ಸ ಈ ರೀತಿಯ ಕಂಟಿನ್ಯೂ ಆಗಿ ಕೆಲ್ಸ ಕೊಡ್ತಾರೆ. ಆಮೇಲೆ ನೀನು ನನ್ಗೇನು ವರದಕ್ಷಿಣೆ ಅನ್ನೋದು ತಂದೆ ಇಲ್ಲ, ನೀನು ತವ್ರ ಮನೆಯಿಂದ ಅಂತ ಹೇಳ್ಬಿಟ್ಟು ಈ ತರ ಟಾರ್ಚರ್ ಕೊಡ್ತಾ ಇದಾರೆ ನನ್ಗೆ ಅದರಿಂದ ನನ್ಗೆ ಭಕ್ತಿಯನ್ನು ಸಹ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅತುಲ್ಯ ಬಂದು ಈ ರೀತಿಯಾದಂತ ಒಂದು ಕೌಟುಂಬಿಕ ಒಂದು ಸಮಸ್ಯೆಗಳನ್ನ ಹೇಳ್ತಾ ಇರ್ಬೇಕಾದ್ರೆ ನನಗೆ ತುಂಬಾನೇ ಕೆಲ್ಸ ಭಾರ ಆಗ್ಬಿಟ್ಟಿದೆ, ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ, ಅವಾಗ ರಾಮಾನುಜಾಚಾರ್ಯರು ದಾಸರಥಿ ಕಡೆ ನೋಡ್ತಾರೆ. ದಾಸರಥಿ ಕಡೆ ನೋಡ್ಬಿಟ್ಟು, ನೀನ್ ಖಾಲಿ ಇದೀ ತಾನೆ ಅಂತ ಹೇಳ್ಬಿಟ್ಟು ಅವಾಗ ಅತುಲ್ಯಗೆ ಹೇಳ್ತಾರೆ, ಇವ್ರನ್ನ ಕರ್ಕೊಂಡು ಹೋಗು, ನಿಮ್ ಮನೆ ಕೆಲ್ಸ ಎಲ್ಲ ಮಾಡ್ತಾರೆ, ಕೆಲ್ಸದ ಆಳಾಗ್ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅವಾಗ ದಾಸರಥಿ ನೋಡ್ರಿ, ಅಂತ ಒಂದು ನಾಲೆಡ್ಜಬಲ್ ಪರ್ಸನ್ ಅವರು. ಏನು ಮಾತಾಡ್ದೇನೆ ಆಯ್ತು ಗುರುಗಳೇ ಅಂತ ಹೇಳ್ಬಿಟ್ಟು, ಈ ಅತುಲ್ಯಗೂ ಸಹ ಅವ್ರು ಯಾರು ಅಂತ ಗೊತ್ತಿಲ್ಲ, ಏನೋ ಅವರು ಶಿಷ್ಯರಲ್ಲಿ ಯಾರೋ ಒಬ್ರು ಇರ್ಬೋದು, ಸರ್ವೆಂಟ್ ಅಂತ ಹೇಳ್ಕೊಂಡು ಅನ್ಕೊಂಡಿರ್ತಾರೆ ಇವ್ರು ಅತುಲ್ಯನು ಸಹ. ಅವಾಗ ಆಯ್ತು ಗುರುಗಳೇ ಅಂತ ಅಂದ್ಬಿಟ್ಟು ಪ್ರಣಾಮ ಮಾಡ್ಬಿಟ್ಟು ಇವ್ರ ಜೊತೆ ಹೊರಟೋಗ್ತಾರೆ. ಅತುಲ್ಯ ಜೊತೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೇಲಿ ಸಹ ಅವ್ರು ಚೆನ್ನಾಗಿ ಕೆಲಸ ಮಾಡ್ಕೊಂತಾರೆ. ಅತುಲ್ಯ ಅಂದ್ಬಿಟ್ಟು, ನೋಡಿ ಅಲ್ಲಿ ಸೋಪ್ ಇದೆ, ಇಲ್ಲಿ ಬಟ್ಟೆ ಇದಾವೆ, ಅಲ್ಲಿ ನೀರಿದೆ, ಅದು ಬಾವಿ ಅಂತ ಹೀಗೆ ಹೇಳ್ಬಿಟ್ಟು ಎಲ್ಲಾ ಕೆಲ್ಸ, ಸಾಮಾನ್ ತೊಳೆಯೋದು, ಬಟ್ಟೆ ಒಗೆಯೋದು, ಅಡಿಗೆ ಮಾಡುವುದು, ಎಲ್ಲಾ ಕೆಲ್ಸಗಳನ್ನ ಮಾಡಿಸ್ತಾ ಇರ್ತಾರೆ. ಇನ್ನ ಈ ರೀತಿಯಾಗಿ ಒಂದು 2-3 ತಿಂಗಳ ಕಾಲ ಮಾಡ್ತಾರೆ. ಆಮೇಲೆ ಇವ್ರು ಅತ್ತೆ ಮನೆಯವರು ಸಹ ತುಂಬಾ ಖುಷಿ ಆಗುತ್ತೆ, ಅತುಲ್ಯ ಅವ್ರ ತವ್ರ ಮನೆಯಿಂದ ತುಂಬಾ ಒಂದು ಒಳ್ಳೆ ಆಳನ್ನ ತಂದ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಅವ್ರಿಗೂ ಸಹ. ಈ ರೀತಿಯಾಗಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಂತಾ ಇರ್ತಾರೆ ಪ್ರತಿ ಒಂದನ್ನು. ಒಂದಿನ ಏನಾಗುತ್ತೆ ಅಂದ್ರೆ, ಇವ್ರು ದಾಸರಥಿ ಎಲ್ಲಾ ಬಟ್ಟೆಗಳನ್ನ ತಗ್ಕೊಂಡು ಬಾವಿ ಹತ್ರ ಹೋಗ್ತಾರೆ. ಅಂದ್ರೆ ಊರಿನ ಹೊರಗಿರುತ್ತಲ್ಲ ಆ ಬಾವಿಗೆ ಹೋಗ್ತಾರೆ. ಅಲ್ಲಿ ಏನು ಹಳ್ಳಿಯ ಒಂದು ಅಟ್ಮಾಸ್ಫಿಯರ್ ಹೇಗಿರುತ್ತೆ, ಗಿಡಗಳು ಎಲ್ಲ ಚೆನ್ನಾಗಿರುತ್ತೆ, ಬಾವಿ ಈ ರೀತಿಯಾಗಿ ಇದ್ದಾಗ ಅಲ್ಲಿ ಹೋಗಿ ಬಟ್ಟೆಗಳನ್ನ ವಾಶ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಒಬ್ರು ಸಾಧು ಬರ್ತಾರೆ ಅವ್ರಿಗೆ. ಸಾಧು ಬಂದು ಅವಾಗೆಲ್ಲ ಸಾಧುಗಳು ಬಂದಾಗ ಅವ್ರಿಗೆಲ್ಲ ಸ್ವಲ್ಪ ಫ್ರೂಟ್ಸ್ ಅನ್ನ ಆಫರ್ ಮಾಡಿ, ಮತ್ತೆ ಇವರಲ್ಲಿರುವಂತಹ ಒಂದು ಸಮಸ್ಯೆಗಳನ್ನ ಹೇಳ್ಕೊಂಡು ಈ ರೀತಿಯಾಗಿ ಇರುವಂತ ಒಂದು ಎಲ್ಲ ಹೇಳ್ಕೊಂಡು ಮಾಡ್ತಾ ಇರ್ತಾರೆ. ಆ ಸಾಧುನಲ್ಲಿ ಕೂರ್ಸ್ಬಿಟ್ಟು ಒಂದು ಗಿಡದ ಕೆಳಗೆ ಇದನ್ನ ದಾಸರಥಿ ಎಲ್ಲಾನು ಸಹ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಮೇಲೆ ಆ ಒಂದು ಸಾಧು ಹೇಳ್ತಾನೆ, ಈಗ ಎಲ್ಲರೂ ಕೂತ್ಕೊಳ್ರಿ, ನಾನೀಗ ಭಗವದ್ಗೀತೆಯನ್ನು ಹೇಳ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ ಭಗವದ್ಗೀತೆಯನ್ನು ಹೇಳಲಿಕ್ಕೆ. ಇದನ್ನ ದಾಸರಥಿನೂ ಸಹ ದೂರದಿಂದ ನೋಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅವಾಗ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಸಾಧು. ಹೆಂಗ್ ಹೇಳ್ತಾರೆ ಅಂತಂದ್ರೆ, ಎಲ್ಲ ಉಲ್ಟಾ ಪಲ್ಟಾ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡು ದಾಸರಥಿಗೆ ತುಂಬಾ ಬೇಜಾರಾಗುತ್ತೆ. ಅವಾಗ ಏನ್ ಮಾಡೋದು, ಸುಮ್ನೆ ಇರ್ತಾರೆ. ಆಮೇಲೆ ಭಗವಂತನ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ, ನಿರಾಕಾರವಾದ ಹೇಳ್ತಾನೆ. ಅಂತಂದ್ರೆ ಭಗವಂತನಿಗೆ ರೂಪ ಇಲ್ಲ, ಆಕಾರ ಇಲ್ಲ, ಗುಣ ಇಲ್ಲ ಅಂತಂದಾಗ ಇನ್ನ ದಾಸರಥಿಗೆ ತುಂಬಾ ಅಳು ಬಂದು ಎದ್ದು ಬರ್ತಾರೆ. ಬಂದು ಎಕ್ಸ್ಕ್ಯೂಸ್ ಮಿ, ಅದು ಒಂದು ಶ್ಲೋಕದ್ದು ಈ ರೀತಿಯಾದಂತ ಒಂದು ಅರ್ಥ ಅಲ್ಲ, ಆಕ್ಚುಲಿ ಅದಲ್ಲ, ಆಗಲ್ಲ ಅಂತ. ಹೋಗು, ನೀನೇನು ಬಟ್ಟೆ ಹೋಗಿದ್ದಿದೆಯಲ್ಲ, ಸುಮ್ನೆ ಹೋಗು ಅಂತ ಹೇಳ್ತಾರೆ. ಈ ರೀತಿಯಾಗಿ 3 ಸಲ ಬರ್ತಾರೆ. ಆ ಶ್ಲೋಕದ ಅರ್ಥ ಹೀಗಲ್ಲ ಹೀಗೆ ಅಂತ ಹೇಳಿಕ್ಕೆ 3 ಸರಿ ಎದ್ದು ಬರ್ತಾರೆ. ನೀನ್ ಸುಮ್ನೆ ಹೋಗು ಅಂತಂದಾಗ 3ನೇ ಸರಿ ಬಂದಾಗ ಅವಾಗ ಆಯ್ತು, ನೀನ್ ಏನ್ ಹೇಳ್ಬೇಕಂತಿದ್ಯ ಹೇಳಿವಾಗ ಅಂತ ಹೇಳ್ತಾರೆ. ಅವಾಗ ದಾಸರಥಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಎಲ್ಲರೂ ಸಹ ಸ್ಟರ್ನ್ ಆಗ್ಬಿಡ್ತಾರೆ. ಅವರು ಒಂದು ಇದ್ರ ಬಗ್ಗೆ ಭಗವದ್ಗೀತೆಯ ಬಗ್ಗೆ ಹೇಳೋದನ್ನ ನೋಡ್ಬಿಟ್ಟು ಎಲ್ಲರೂ ಸೈಲೆಂಟ್ ಆಗಿ ಕೇಳಿಸ್ಕೊಂತಾ ಇರ್ತಾರೆ. ಅಷ್ಟು ಚೆನ್ನಾಗಿ ಅಲ್ಲಿ ಭಗವಂತನ ಬಗ್ಗೆ, ಭಗವದ್ಗೀತೆಯ ಬಗ್ಗೆ ದಾಸರಥಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವಾಗ ಈಗ ಎಷ್ಟೋ ಟೈಮ್ ಆಗ್ಬಿಡ್ತು. ಈ ದಾಸರಥಿಗೆ ನೆನಪಾಗುತ್ತೆ, ಅಯ್ಯೋ ನನ್ ಬಟ್ಟೆಗಳಿದಾವಿನ್ನ, ಬಟ್ಟೆಗಳಿಗೆ ಹೋಗ್ಕೋಬೇಕು ನಾನು ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೋಗ್ತಾನೆ. ಹೋಗ್ಬೇಕಾದ್ರೆ ಅಲ್ಲಿ ಕೇಳ್ತಾರೆ ಅವರು, ಯಾರ್ ನೀವು ಅಂತ ಕೇಳ್ತಾರೆ. ನಾನು ದಾಸರಥಿ ಅಂತ. ಓ, ನೀವು ರಾಮಾನುಜ ಶಿಷ್ಯರ ದಾಸರಥಿನ ಅಂತ ಹೇಳ್ತಾರೆ. ಹೌದು, ನಾನು ದಾಸರಥಿ ರಾಮಾನುಜ ಶಿಷ್ಯ ನಾನು ಅಂತ ಹೇಳ್ತಾರೆ. ಅವಾಗ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ. ನೀವೇನು ಇಲ್ಲಿ ಬಟ್ಟೆ ಒಗೆಯುವಂತದ್ದು ಅಂತ ಹೇಳ್ಬಿಟ್ಟು ಅತುಲ್ಯನ ಕರ್ಸ್ಬಿಟ್ಟು, ಏನು ಇವ್ರು ಯಾರಂತ ತಿಳ್ಕೊಂಡಿದಿ, ರಾಮಾನುಜ ಶಿಷ್ಯರಲ್ಲಿ ಒಬ್ಬ ಶ್ರೇಷ್ಠವಾದಂತ ಶಿಷ್ಯರವರು ಅಂತ ಹೇಳ್ಬಿಟ್ಟು ಬೈತಾರೆ ಅತುಲ್ಯಗೆ. ಅಯ್ಯೋ, ನನ್ಗಿದೆಲ್ಲ ಗೊತ್ತಿರ್ಲಿಲ್ಲ, ಕ್ಷಮಿಸ್ಬಿಡ್ರಿ, ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಆಯ್ತು, ದಯವಿಟ್ಟು
ಇನ್ ನೀವ್ ವಾಪಸ್ ಹೊರಟೋಗ್ರಿ ಅಂತ ದಾಸರಥಿಗೆ ಹೇಳ್ತಾರೆ. ಆದ್ರೆ ದಾಸರಥಿ ಹೋಗೋದಿಲ್ಲ, ಯಾಕಂದ್ರೆ ಗುರುಗಳ ಒಂದು ಆಜ್ಞೆ ಅಲ್ವಾ. ಸೊ ಅವಾಗ ಹೋಗೋದಿಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಅತುಲ್ಯನೇ ಹೋಗ್ತಾರೆ ರಾಮಾನುಜಾಚಾರ್ಯರ ಹತ್ರ, ಹೋಗ್ಬಿಟ್ಟು ಅವ್ರನ್ನ ವಾಪಸ್ ಕರ್ಸ್ಕೊಳ್ಳಿ ದಯವಿಟ್ಟು, ನನಗಿನ್ನ ಅವರಿಂದ ನನಗೆ ಸೇವೆಯನ್ನ ಮಾಡಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ದಾಸರಥಿಗೆ ಮೆಸೇಜ್ ಅನ್ನ ಕಳಿಸ್ತಾರೆ, ನೀನ್ ವಾಪಸ್ ಬಂದ್ಬಿಡು ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯ ಮೆಸೇಜ್ ಕಳಿಸ್ತಾರೆ. ಅವಾಗ ಸರಿ ಅಂತ ಗುರುಗಳು ಹೇಳಿದಾರಲ್ವಾ, ಸರಿ ಅಂತ ವಾಪಸ್ ಆಗ್ತಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಏನಂತಂದ್ರೆ ದಾಸರಥಿ, ಗುರುಗಳೇ ನನ್ಗೆ ಅರ್ಥ ಆಯ್ತು, ಸರ್ವಧರ್ಮಾನ್ ಪರಿತ್ಯಜ ಅಂತಂದ್ರೆ ಏನು ಅಂತ ಅರ್ಥ ಆಯ್ತು. ಅಂದ್ರೆ ಅದೇ ತಾನು ಸರ್ವಧರ್ಮಾನ್ ಪರಿತ್ಯಜ ಅಂತಂದ್ರೆ ಏನು ಮನಸ್ಸಲ್ಲಿ ಇಟ್ಕೊಳ್ದೇನೆ ಗುರುಗಳು ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಪ್ರಣಾಮ ಮಾಡ್ಬಿಟ್ಟು ಒಂದೊಂದು ಮಾತಾಡ್ದೇನೆ ಹೋಗ್ಬಿಡ್ತಾರೆ. ಇಲ್ಲಿ ನಾವೊಂದು ಇಲ್ಲಿ ಏನಂತಂದ್ರೆ ಶಿಷ್ಯರು ಸಹ ಯಾವ ರೀತಿಯಾಗಿ ಒಂದು ವಿನಯ ಇತ್ತು, ಮತ್ತೆ ಗುರುಗಳ ಬಗ್ಗೆ ಅವ್ರಿಗೆ ಎಂತಹ ಒಂದು ಭಾವ ಇತ್ತು ಅನ್ನೋದನ್ನ ಇದರಿಂದ ನಾವು ತಿಳ್ಕೊಬಹುದಾಗಿದೆ. ಯಾವಾಗ ಈ ರೀತಿಯಾಗಿ 10 ವರ್ಷಗಳ ಕಾಲ ಆ ಸೇವೆಯನ್ನ ಈ ರೀತಿಯಾಗಿ ರಾಮಾನುಜಾಚಾರ್ಯರು ಮಾಡ್ತಾ ಇರ್ತಾರೆ, ಅಲ್ಲಿ ಭಗವಂತನ ಸೇವೆಗೆಲ್ಲ ಮಾಡ್ತಾ ಇರ್ತಾರೆ. ಯಾವಾಗ ಯಾದವ್ ಪ್ರಕಾಶ್ ಗುರುಕುಲದಿಂದ ಹೊರಗಡೆ ಬರ್ತಾರಲ್ಲ, ಆ ಹೊರಗಡೆ ಬಂದಾಗ ರಾಮಾನುಜಾಚಾರ್ಯರಿಗೆ ಹೊರಗಡೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಈ ವಿಷಯ ಯಮುನಾಚಾರ್ಯರಿಗೆ ಗೊತ್ತಾಗುತ್ತೆ. ಯಮುನಾಚಾರ್ಯರಿಗೆ ಗೊತ್ತಾಗುತ್ತೆ. ಅದನ್ನ ನೆಕ್ಸ್ಟ್ ಮುಂದಿನ ಒಂದು ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ್ಳೋಣ. ಬಹಳ ಇದೆ ಸ್ಟೋರಿ. ಹರೇ ಕೃಷ್ಣ. ತುಂಬಾ ಟೈಮ್ ತಗೊಂಡ್ಬಿಟ್ಟಿದೀನಿ, ಕ್ಷಮಿಸಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಬ್ಯೂಟಿಫುಲ್ ಎಕ್ಸ್ಪ್ಲೈನ್. ಸ್ಟೋರಿ ತರ ಇಮ್ಯಾಜಿನ್ ಮಾಡ್ಕೋಬಹುದು. ಹೊಸ ಹೊಸ ಇನ್ಫಾರ್ಮೇಶನ್ ನಮಗೂ ಸಿಕ್ತು ಮಾತಾಜಿ. ತುಂಬಾ ಚೆನ್ನಾಗಿದೆ. ಈಗ ನೆಕ್ಸ್ಟ್ ವೀಕ್ ಬನ್ನಿ ನೀವು ಕಂಟಿನ್ಯೂ ಮಾಡಿ ನಮ್ಗೆ. ನಿಮ್ಮ ಒಳ್ಳೆ ಪ್ರವಚನ. ನಿಮಗಾಗಿ ಒಂದು ಹರೇ ಕೃಷ್ಣ ಮಹಾಮಂತ್ರದಿಂದ ಧನ್ಯವಾದ ಹೇಳೋಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ತುಂಬಾ ಚೆನ್ನಾಗಿ ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ, ಧನ್ಯವಾದಗಳು. ಯಾರ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಹೇಳಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಅದೇ ಇಲ್ಲಿ ಸ್ವಲ್ಪ ಇಂಟರ್ನೆಟ್ ಡಿಸ್ಟರ್ಬ್ ಇರೋದ್ರಿಂದ ಸರಿಯಾಗಿ ಫಸ್ಟಿಂದ ಕೇಳಿಕ್ಕಾಗಿಲ್ಲ. ಒಂಚೂರು ರೆಕಾರ್ಡೆಡ್ ಕಳಿಸ್ತೀರಲ್ಲ ಮಾತಾಜಿ ಆಮೇಲೆ? ಹಾ ಹಾಕ್ತಾರೆ ಮಾತಾಜಿ. ಯೂಟ್ಯೂಬ್ ಅಪ್ಲೋಡ್ ಮಾಡಿ ಲಿಂಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರತ್ತೆ ಮಾತಾಜಿ. ಹಾ, ಥ್ಯಾಂಕ್ ಯು ಮಾತಾಜಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಮತ್ತೇನಾದ್ರೂ ಕಮೆಂಟ್ಸ್ ಇದ್ರೆ ಹೇಳ್ಬಹುದು. ಎಸ್ ಮಾತಾಜಿ, ಬೆಂಗಳಾನಿ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಕ್ಲಾಸು. ಅಂಡ್ ಭಗವಂತನ ಬಗ್ಗೆ ಎಷ್ಟು ಸಲ ಕೇಳಿದ್ರು ಕೇಳೋಣ ಅನ್ಸ್ತೈತೆ ಮಾತಾಜಿ. ಅದು ನಾವ್ ಆಕ್ಚುಲಿ ಪಾಸ್ಟ್ ಟೈಮ್ಸ್ ನಾವು ಫಸ್ಟ್ ಸೇವಾರತಿ ಪ್ರಭುಜಿ ಕೈಲಿ ಕುಂಭಕೋಣಂ ಶ್ರೀರಂಗಂಗೆ ವೆರಿ ಫಸ್ಟ್ ವೇಣುಕೃಷ್ಣ ಪ್ರಭುಜಿ ಕರ್ಕೊಂಡು ಹೋಗ್ಬೇಕಾರೆ ಈ ಪಾಸ್ಟ್ ಟೈಮ್ಸ್ ನ ಸೇವಾರತಿ ಪ್ರಭುಜಿ ನಮ್ಗೆ ಹೇಳಿದ್ರು ಪೂರ್ತಿ. ಅವರು ದೇ ಆರ್ ಫ್ರಮ್ ಶ್ರೀ ವೈಷ್ಣವ ಫ್ಯಾಮಿಲಿ ಎಲ್ಲ. ಸೊ ಅವರು ನನಗೆ ಸೊ ನೀವ್ ಹೇಳ್ತಾ ಇದ್ರೆ ಅವು ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಕೋವಿಡ್ಗೂ ಮುಂಚೆ ಹೋಗಿದ್ದು ಟ್ರಿಪ್. ಸೊ ಅದು ಎಲ್ಲಾ ಟ್ರೈನ್ ಅಲ್ಲಿ ಕುತ್ಕೊಂಡು ಕೇಳಿದ್ದು ಮಾತಾಜಿ ಜೊತೆಗೆ. ಅದು ಎಲ್ಲ ತುಂಬಾ. ಆಮೇಲೆ ಕಾಂಚಿಪೂರ್ಣ ಅವ್ರ ಸ್ಟೋರಿ, ಆಮೇಲೆ ಅವರು ರಾಮಾನುಜಾಚಾರ್ಯರ ಸ್ಟೋರಿ, ಅದೆಲ್ಲ ತುಂಬಾ ಇದಾಗಿ. ಸೊ ಕೊನೆಗೆ ಎಂಡ್ ನಾವು ನೆಕ್ಸ್ಟ್ ಕ್ಲಾಸ್ ಕೇಳ್ಬೋದು ಮಾತಾಜಿ. ಎಂಡ್ ರಾಮಾನುಜಾಚಾರ್ಯ ಮತ್ತೆ ಯಮುನಾಚಾರ್ಯರು ಸೇರ್ತಾರ ಅಂತ ಹೇಳಿ ಎಲ್ಲಾರ್ಗೂ ಕುತೂಹಲ ಇದೆ. ಸೊ ಅದು ಎಲ್ಲಾರ್ಗು ಆ ಸ್ಟೋರಿ ಎಂಡಿಂಗ್ ಮಾಡೋಣ ಮಾತಾಜಿ. ಸೊ ನೆಕ್ಸ್ಟ್ ಪ್ಲಾನ್ ಮಾಡಿ ನೆಕ್ಸ್ಟ್ ಇನ್ನೊಂದ್ ಕ್ಲಾಸ್ ತಗೊಳ್ಳೋರಂದೆ ಮಾತಾಜಿ. ಗ್ರೇಟ್ ಆಚಾರ್ಯಸ್ ಕ್ಲಾಸಸ್ ನ ಕೇಳಿ ನಾವು ಅವರು ಹೆಂಗೆ ರಾಮಾನುಜಾಚಾರ್ಯರು ಅಂತ ಒಂದ್ ಕೃಷ್ಣನ್ ಭಕ್ತರಾಗಿದ್ರು, ಅವರು ಕೂಡ ಡಿವೇಟ್ ಆಗಿದ್ರಲ್ಲ. ಸೊ ನಾವು ಈ ಒಂದು ಕಲಿಯುಗದಲ್ಲಂತೂ ಇನ್ನೂ ಜಾಸ್ತಿ ಡಿಬೇಟೇ ಆಗ್ತೀವಿ. ಸೊ ಇಂಥವರ ಒಂದು ಸ್ಟೋರೀಸ್ ನ ಕೇಳಿ ನಾವು ಆದಷ್ಟು ನಮ್ಮನ್ನ ನಾವು ಇದ್ರಲ್ಲಿ ಭಕ್ತಿಯಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡ್ಬೇಕು ಮಾತಾಜಿ ಒಂದ್ ಲೆಕ್ಕದಲ್ಲಿ. ಸೊ ಕಂಟಿನ್ಯೂ ಮಾಡೋಣ ಮಾತಾಜಿ. ನೆಕ್ಸ್ಟ್ ಇಲ್ಲ ನೆಕ್ಸ್ಟ್ ಕ್ಲಾಸ್ ಏನ್ ಪ್ಲಾನ್ ಆಗುತ್ತೆ ನೋಡ್ಬಿಟ್ಟು ಕಂಟಿನ್ಯೂ ಮಾಡಿ. ಎಸ್
ನಮ್ಗೆ ಇವಾಗ ಸೇವರತಿ ಪ್ರಭುಗಳು ಸಹ ಭಾಗವತಮಲ್ಲಿ ಹೇಳ್ತಾ ಇರ್ತಾರೆ ಮಾತಾಜಿ. ಡೈಲಿ ಅವ್ರ ಕ್ಲಾಸ್ ಇದ್ದಾಗೆಲ್ಲ ಸಹ ಒಂದೊಂದ್ ಲೀಲೆಗಳನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಮಾತಾಜಿ ಅಲ್ವಾ. ಅವರು ಸೇವಾರತಿ ಪ್ರಭುಜಿ ಹತ್ರ ಒಂದ್ 2-3 ಬುಕ್ಸ್ ಇರ್ಬೋದು ಮಾತಾಜಿ, ರಾಮಾನುಜಾಚಾರ್ಯರ ಬಗ್ಗೆನೆ. ಅವರು ಹೌದು, ಬಿಕಾಸ್ ತುಂಬಾ ಲೀಲೆ ಶ್ರೀ ಸಂಪ್ರದಾಯ ಇರೋದ್ರಿಂದ ಅವ್ರಿಗೆ ರಾಮಾನುಜಾಚಾರ್ಯರ ಬಗ್ಗೆ ತುಂಬಾ ಗೊತ್ತಿದೆ. ಸೊ ಹಾಗಾಗಿ ತುಂಬಾ ಹೇಳ್ತಿರ್ತಾರೆ ಪಾಸ್ಟ್ ಟೈಮ್ಸ್ ರಾಮಾನುಜಾಚಾರ್ಯ, ಯಮುನಾಚಾರ್ಯರ್ದು ಅಂತೂ. ಅಂಡ್ ಬೋತ್ ಆಫ್ ದೆಮ್ ಅವರಿಬ್ರು ಗುರು ಶಿಷ್ಯರ್ ಒಂದಾಗ್ಬಿಟ್ಟಿದ್ರೆ ದ ವರ್ಲ್ಡ್ ವುಡ್ ಬಿ ಡಿಫ್ರೆಂಟ್ ಅಂತ ಹೇಳ್ಬೋದಾಗಿತ್ತು ಇವರು. ಎಲ್ಲ ಭಗವಂತನ ಒಂದು ಪ್ಲಾನ್ ಮಾತಾಜಿ. ನಮ್ ಕೈಲಂತೂ ಏನಿಲ್ಲ ಅಲ್ವಾ. ನಿಜವಾಗ್ಲ ಇದೆಲ್ಲ ಈ ಸ್ಟೋರಿಯನ್ನ ಹೇಳ್ತಿದ್ರೆ ಕೇಳ್ತಿದ್ರೆ ಹೆಂಗ್ ಅನಿಸ್ತಾ ಇದೆ ಅಂತಂದ್ರೆ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ಅವರು ಅಲ್ವಾ. ನಡ್ಕೊಂಡು ಹೋಗುವಂತದ್ದು ನಮ್ಗೆ ಇವಾಗ ಎಲ್ಲ ಈಸಿಯಾಗಿ ಸಿಕ್ಬಿಟ್ಟಿದೆ. ಅದು ನೋಡ್ರಿ ರಾಮಾನುಜ ಗುರುಗಳು ಬೇಕು ಅಂತ ಎಷ್ಟು ತಪನ ಮಾಡ್ತಾ ಇದ್ರು. ಇರ್ತಾರೆ ರಾಮಾನುಜಾಚಾರ್ಯ, ಇರ್ತದೆ ಅವ್ರಿಗೆ, ಎಷ್ಟು ಹಂಬಲಿಸ್ತಾರೆ ನನಗೆ ಗುರುಗಳಿಲ್ಲ ಅಂತ. ನಮ್ಗೆ ಇಸ್ಕಾನ್ ಅಲ್ಲಿ ಈಸಿಯಾಗಿ ನಮ್ಗೆ ಗುರುಗಳು ಬನ್ನಿ ಅಂತ ಅವರೇ ಕರೀತಾರೆ. ನಾವು ನಮ್ಮ ಒಂದು ಸೆಂಟರ್ ಗಳಲ್ಲಿ ಹೇಳ್ತಾ ಇರ್ತೀವಿ, ಪ್ಲೀಸ್ ದಯವಿಟ್ಟು ದೀಕ್ಷೆನ ತಗೊಳ್ರಿ ಆದಷ್ಟು ಬೇಗ ಅಂತ ಹೇಳ್ತಾ ಇರ್ತೀವಲ್ಲ ಮಾತಾಜಿ. ಆದ್ರೆ ಯಾರು ಅದನ್ನ ಹಾಕೊಳ್ಳೋದಿಲ್ಲ. ಸೀರಿಯಸ್ ಆಗಿ ತಗೊಂಡು ಬರಲ್ಲ ಜನಗಳು ಇವತ್ತಿನ ಇದ್ರಲ್ಲಿ. ಬಟ್ ಗುರುಗಳ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಜವಾಗ್ಲೂ ಅಲ್ಲಿಂದ ಕಲಿಬೇಕು ಮಾತಾಜಿ. ಇದನ್ನ ನಿಜವಾಗ್ಲೂ ತುಂಬಾ ನಾನು ನನಗೆ ಈ ಅರ್ಹತೆ ಇದೇನೋ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಮಾತಾಜಿ. ಈ ಸ್ಟೋರಿ ಹೇಳ್ಬೇಕಾದ್ರೆ ನನ್ಗೆ ಫೀಲ್ ಆಗಿದೆ, ಈ ರಾಮಾನುಜಾಚಾರ್ಯರ ಬಗ್ಗೆ ಹೇಳ್ತಾ ಇದ್ದೀನಿ, ನನ್ಗೆ ಆ ರೀತಿ ಅರ್ಹತೆ ಇದೇನೋ ಇಲ್ಲೋ ಅಂತ ಅನ್ಕೊಂಡೆ ನಾನು ಸ್ಟಾರ್ಟ್ ಮಾಡಿದೀನಿ ಮಾತಾಜಿ. ನಿಜವಾಗ್ಲೂ ಅಷ್ಟು ಗುರುಗಳು ಅಂತಂದ್ರೆ ಅಷ್ಟು ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮಾತಾಜಿ ಇವತ್ತು. ತುಂಬಾ ಅಂದ್ರೆ ಕೇಳ್ತಾ ಇದ್ರೆ ನಾನ್ ಕೇಳಿದೀನಿ ಈ ಸ್ಟೋರಿ, ಬಟ್ ಸ್ಟಿಲ್ ಇವತ್ ಕೇಳ್ಬೇಕಾದ್ರೂ ನೆಕ್ಸ್ಟ್ ಇದು ಮೂಡ್ತಾನೆ ಇರತ್ತೆ ಕುತೂಹಲ. ನಾವ್ ಕೇಳ್ಬೇಕು, ಇನ್ನು ಕೇಳ್ಬೇಕು. ಈಗ ನೀವ್ ಇದು ಎಂಡ್ ಮಾಡಿದ್ರಲ್ವಾ, ಸೊ ನೆಕ್ಸ್ಟ್ ಎಂಡಿಂಗ್ ಕೇಳೋ ತನಕ ಅದೊಂಥರ ನಾವು ಸ್ಟಕ್ ಆಗ್ಬಿಟ್ಟಿರ್ತೀವಿ. ಸೊ ಎಂಡಿಂಗ್ ಅಂತೂ ಕೇಳಕ್ ಇಷ್ಟಪಡ್ತೀವಿ ಮಾತಾಜಿ ಮತ್ತೆ. ಖಂಡಿತ ಇನ್ನು ಬಹಳ ಇದೆ ಲೀಲೆಗಳು. ಟ್ರೈ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಕ್ಲಾಸ್ಗೆಲ್ಲ ಮುಗಿಸ್ಲಿಕ್ಕೆ. ಬಹಳ ಟೈಮ್ ಆಗುತ್ತೆ ಮಾತಾಜಿ, ಬಹಳಷ್ಟು ಲೀಲೆಗಳಿದಾವಲ್ಲ, ತುಂಬಾನೇ ಇದಾವೆ. ಇಟ್ ಇಸ್ ಎವರ್ ಎಂಡಿಂಗ್ ಸ್ಟೋರೀಸ್ ಅವ್ರದ್ದು. ಭಕ್ತರದು ಮತ್ತೆ ಭಗವಂತಂದು ಈ ಲೀಲೆಗಳನ್ನ ಯಾವಾಗ್ಲೂ ಸಹ ನಾವು ಎಷ್ಟು ಕೇಳಿದ್ರುನೆ ಅವು ಇನ್ನ ಹೊಸದ ತರನೇ ಅನ್ಸುತ್ತೆ. ಅಲ್ವಾ. ಎಸ್ ಮಾತಾಜಿ. ಸೊ ಇನ್ಯಾರ್ದಾರ ಏನಾರ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಎಸ್ ಲೀಲಾಮಯಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ವಿಮಾಂಗಿ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್. ನಾವ್ ಹೇಳಿದ ತಕ್ಷಣನು ದಂಡೋತ್ ಪ್ರಣಾಮ್ಸ್. ನೀವೇ ಈ ಟಾಪಿಕ್ ಹೇಳಿ ಅವ್ರ ಆವಿರ್ಭಾವ ದಿವಸ ಇದೆ, ಇದನ್ನೇ ಮಾಡೋಣ ಅಂತ ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ಇಸ್ಕಾನ್ ಗುರುಗಳ ಬಗ್ಗೆ ಮತ್ತೆ ಪ್ರಭುಪಾದ್ರ ಬಗ್ಗೆ ಎಲ್ಲಾ ಕೃಷ್ಣನ್ ಬಗ್ಗೆ ಕೇಳ್ತಾನೆ ಇರ್ತೀವಿ. ರಾಮಾನುಜಾಚಾರ್ಯರ ಬಗ್ಗೆ ನಾವು ಅಷ್ಟೊಂದು ಕುತೂಹಲದಿಂದ ಓದ್ಲಿಕ್ಕೆ ಅಷ್ಟು ಕೇಳಲಿಕ್ಕೆ ನಮ್ಗೆ ಸ್ವಲ್ಪ ವಿರಳ. ಹಾಗಾಗಿ ನೀವು ಟಾಪಿಕ್ ತಗೊಂಡಿದ್ದು ಒಳ್ಳೇದಾಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ ಮತ್ತೆ ಕ್ಲಾಸ್ ನ. ಆಸ್ ಯೂಶುವಲ್ ಯು ಆರ್ ವಂಡರ್ಫುಲ್ ಟೀಚರ್, ಐ ಮಸ್ಟ್ ಸೇ. ತುಂಬಾ ಚೆನ್ನಾಗಿ ಒಳ್ಳೆ ಗ್ರೋತ್ ಆಗ್ತಾ ಉಂಟು ನಿಮ್ದು, ಖುಷಿ ಆಗ್ತದೆ. ಸೊ ನೆಕ್ಸ್ಟ್ ಕ್ಲಾಸ್ ಖಂಡಿತ ನೀವೇ ತಗೊಳ್ಳಿ ಮಾತಾಜಿ. ಇದು ಕಂಟಿನ್ಯೂಷನ್ ಉಂಟಲ್ಲ? ಟ್ರೈ ಮಾಡ್ತೀನಿ ಮಾತಾಜಿ. ಅಲ್ಲ ನನ್ಗೆ ಬೇಕು ಅಂದ್ರೆ, ಇಲ್ಲಾಂದ್ರೆ ನಾವು ಪಿಕ್ಚರ್ ನೋಡ್ಬೇಕಾಗ್ತದೆ ನೆಕ್ಸ್ಟ್ ಇದಕ್ಕೆ. ಅಲ್ಲ ಇದು ಕಂಟಿನ್ಯೂಷನ್ ಇದೆ ಅಲ್ಲ, ಯಾಕಂದ್ರೆ ಹಾಫ್ ಆಗಿದೆ ಅಲ್ಲ ಇದು. ಇದೆ ಮಾತಾಡಿ, ಬಹಳ ಇದೆ ಲೀಲೆಗಳಿಂದ. ಅದಕ್ಕೆ ನೆಕ್ಸ್ಟ್ ವೀಕ್ ನೀವು ಅದನ್ನ ಕಂಟಿನ್ಯೂ ಮಾಡ್ಬಿಡಿ. ಅಂದ್ರೆ ವಿ ಕ್ಯಾನ್ ಇದು ಮುಗಿಸಿ ಮತ್ತೆ ನಾವು ಇನ್ನೊಂದು ಟಾಪಿಕ್ ಹೋಗ್ಬೋದು ಅಂತ. ಆಕ್ಚುಲಿ 2ನೇ ತಾರೀಕು ನೆಕ್ಸ್ಟ್ ಮಂತ್ ರಾಮಾನುಜಾಚಾರ್ಯರ ಒಂದು ಆವಿರ್ಭಾವ ದಿನ ಇದೆ ಮಾತಾಜಿ. ಸೊ ಹಾಗಾಗಿ ಈ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೀವಿ ಅಂತ ನಾನು ಹೇಳೋದು ಮರ್ತೆ ಮಾತಾಜಿ. ಇಲ್ಲ ಅದೇ ನಾವು ನೋಡಿದ್ವಲ್ಲ ಲಾಸ್ಟ್. ಇಲ್ಲ ಅದು ತುಂಬಾ ಒಳ್ಳೇದಾಯ್ತು. ಯಾಕೆಂದ್ರೆ ನೀವು ಹೇಳ್ದಾಗೆ ಎಲ್ಲ ಸಂಪ್ರದಾಯದಿಂದಾನು ಪ್ರತಿಯೊಂದರಿಂದಾನು ನಾವು ಒಂದೊಂದು ಒಳ್ಳೆ ಇದನ್ನ ನಾವು ತಗೊಳ್ಬೇಕು. ಹೇಗೆ ನಾವು ಈಗ ಮಾಧವಗೌಡ ಸಂಪ್ರದಾಯದವರು ಎಲ್ಲಾ ಸಂಪ್ರದಾಯದಿಂದ ಎಲ್ಲಾನು ಏನೋ ಕ್ರೀಮ್ ತಗೊಂಡು ನಮ್ದು ಒಂದು ಸ್ಟ್ರಾಂಗ್ ಮಾಡಿದಾರ ನಮ್ಮ ಸಂಪ್ರದಾಯನ. ಅದೇ ರೀತಿ ಎಲ್ಲರಿಂದ ನಾವು ಕಲೀಲಿಕ್ಕೆ ಉಂಟು. ಮತ್ತೆ ಶ್ರೀಪಾದ ರಾಮಾನುಜರ ಬಗ್ಗೆ ಹೇಳೋದೇ ಬೇಡ. ವೆರಿ ಸ್ಟ್ರಾಂಗ್ ಏನೋ ಇದರಲ್ಲಿ ಶಾಸ್ತ್ರದಲ್ಲಿ ಮತ್ತೆ ವೈದಿಕ ಭಕ್ತಿಯಲ್ಲಿ ಆಧ್ಯಾತ್ಮದಲ್ಲಿ ತುಂಬಾ ಸ್ಟ್ರಾಂಗ್ ಇರೋರು. ತುಂಬಾ ಚೆನ್ನಾಗಿ ಮಾಡಿದ್ರಿ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಏನಾದ್ರು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಖಂಡಿತ ಹೇಳಿ,
ಅದರ್ವೈಸ್ ಹಾ ಮ್ಯಾಮ್. ವಿಲ್ ಕಂಟಿನ್ಯೂ, ನಿಮ್ಮ ಕ್ಲಾಸ್ ನ ಕಂಟಿನ್ಯೂ ಮಾಡೋಣ. ಓಕೆ ಓಕೆ ಥ್ಯಾಂಕ್ ಯು ಮಾತಾಜಿ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಮಾತಾಜಿ. ನಾವು ಹೇಳ್ಬೇಕು ಧನ್ಯವಾದಗಳು. ನಿಮ್ಗೆ ಎಷ್ಟು ಸೇವೆ ಇರುತ್ತೋ ಟೆಂಪಲ್ ಅಲ್ಲಿ, ಆದ್ರೂ ಪಾಪ ನೀವು ಒಪ್ಕೊಳ್ತೀರಾ. ತುಂಬಾ ತುಂಬಾ ಇದೂನು ಒಂದ್ ಸೇವೆ, ಭಗವಂತನ ಒಂದ್ ಸೇವೆ. ನಾವು ಸ್ವಲ್ಪ ಸ್ಟಡಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಿದ್ರಿ ನೀವು. ಇಲ್ಲ, ಆಕ್ಚುಲಿ ಇದು ಹಾಗೇನೆ, ಪ್ರೀಚಿಂಗ್ ಬಂದಾಗ ಎಲ್ಲರೂ ಹಾಗೆ ಶುರು ಮಾಡ್ತೀವಿ ನಾವು ಶಾಸ್ತ್ರ ಅಲ್ಲಿ ಇಲ್ಲಿ ಹುಡುಕಕ್ಕೆ. ಇದು ಎಲ್ಲರಿಗೂ ಹಾಗೆ, ಯಾಕಂದ್ರೆ ನಮ್ಗೆ ಅದ್ರಲ್ಲೂ ಮಾತಾಜಿಗಳಿಗೆ ತುಂಬಾ ಸೇವೆ ಇರುತ್ತೆ. ಮನೆಯಲ್ಲಾಗ್ಲಿ ಎಲ್ಲಾ ಕಡೆನೂ ನಮ್ಗೆ ಸಮಯದ ಅಭಾವ ತುಂಬಾ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೀಚಿಂಗ್ ಎಲ್ಲ ಸೈಡ್ಗೆ ಇಟ್ಬಿಡ್ತೀವಿ. ದೆನ್ ವಿಲ್ ಸ್ಟಾರ್ಟ್ ಸರ್ಚಿಂಗ್, ಸ್ಟಡಿಂಗ್. ಸೊ ಇವೆಲ್ಲ ಹಾಗಾಗಿ ನಾನು ಹೊಸೊಬ್ಬರಿಗೆ ನಾನು ಜಾಸ್ತಿ ಒಪಿಸಿನಲ್ಲಿ ಎನ್ಕರೇಜ್ ಮಾಡೋದು. ಯಾಕೆಂದ್ರೆ ತುಂಬಾ ಫೇಮಸ್ ಇರೋರು ತುಂಬಾ ಜನ ಇದ್ದಾರೆ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಪ್ರವಚನ ಕೊಡೋರು. ಬಟ್ ಯಾರ್ ಮಾಡ್ತಾ ಇಲ್ವೋ ಅವರು ಸ್ಟಾರ್ಟ್ ಮಾಡ್ಲಿ, ಮುಂದೆ ಬರ್ಲಿ ಅನ್ನೋದೇ ನನ್ಗೆ ಒಪ್ಪಿಸೇನೆ ಉದ್ದೇಶ. ನಾನು ಅದನ್ನ ಪದೇ ಪದೇ ಇನ್ಸಿಸ್ಟ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಯಾರ್ಯಾರು ಪ್ರವಚನ ಮಾಡ್ತಾ ಇಲ್ವೋ ಮುಂದೆ ಬನ್ನಿ, ನಮ್ಗೆ ಪರವಾಗಿಲ್ಲ. ತುಂಬಾ ಜನ, ನನ್ಗೆ 100 ಜನನೇ ಬರ್ಬೇಕಿದಕ್ಕೆ ಅಂತಿಲ್ಲ, ಎಷ್ಟು ಜನ ಬರ್ತಿರೋ ಬನ್ನಿ. ಬಟ್ ಹೊಸಬ್ರು ಪ್ರೀಚಿಂಗ್ ದಯವಿಟ್ಟು ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತೆ ಯಾವ್ದಾದ್ರು ಸೇವೆಗೆ ಮುಂದೆ ಬರೋದಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ಆಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರಿಗೂ ಪ್ರಶ್ನೆ ಇಲ್ಲ ಅನ್ಸುತ್ತೆ ಮಾತಾಜಿ. ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ನರಸಿಂಹ ಭಜನೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಭಕ್ತಿನಿ ಜಲಜಾಕ್ಷಿ. ಇವರು ಮೂಲತಃ ಬಳ್ಳಾರಿಯವರು. ಇವರು 4 ವರ್ಷದಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಇವರು ಕೃಷ್ಣ ಸಾಧಕ ಶಿಕ್ಷಾ ಲೆವೆಲ್ ಅಲ್ಲಿ ಮುಗಿಸಿದ್ದಾರೆ. ಮತ್ತೆ ಇವರು ಗಾರ್ಲೆಂಡ್ ಮಾಡೋದು, ಅಂದ್ರೆ ಹೂವಿನ ಹಾರ ಮಾಡುವುದು, ಬುಕ್ ಡಿಸ್ಟ್ರಿಬ್ಯೂಷನ್ ಅದು, ಇತರ ಸೇವೆಗಳಲ್ಲೂ ಕೂಡ ಅವರಿಗೆ ತುಂಬಾ ಆಸಕ್ತಿ ಇದೆ. ಈಗ ಅವರಿಗಾಗಿ ಒಂದು ಹರೇ ಕೃಷ್ಣ ಮಹಾಮಂತ್ರದಿಂದ ನಾವು ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಮಾತಾಜಿ ಜಲಜಾಕ್ಷಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ನೀವು ಮುಂದುವರಿಸ್ಬೇಕು. ಆಯ್ತು ಮಾತಾಜಿ, ಹೇಳಿ. ಹರೇ ಕೃಷ್ಣ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶುರು ಮಾಡ್ಲಾ ಮಾತಾಜಿ? ಹರೇ ಕೃಷ್ಣ ಮಾಡಿ ಮಾತಾಜಿ. ನಾಯ ನಾಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಾಶಿ ಪೂರ್ವಕ್ಷಃ ಹಿರಣ್ಯಕಾಶಿ ಪೂರ್ವಕ್ಷಃ ಶೀಲಟಂಕನಕಾಲಾಯೇ ಶೀಲಟಂಕನಕಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತಹತೋ ನರಸಿಂಹ ಯತೋ ಯಾಮಿ ತತೋ ನರಸಿಂಹ ಬಹಿರ್ನರಸಿಂಹಾರುದ ಹೇ ನರಸಿಂಹ ಬಹಿರ್ನರಸಿಂಹಾರುದ ಹೇ ನರಸಿಂಹ ಬಹಿರ್ನರಸಿಂಹಾರುದ ಹೇ ನರಸಿಂಹ ನರಸಿಂಹಮದಿಂ ಶರಣಂ ಪ್ರಪದೇ ನರಸಿಂಹಮದಿಂ ಶರಣಂ ಪ್ರಪದೇ ನಾಕ ಅದ್ಭುತ ಶೃಂಗ ದಲಿತಾ ಹಿರಣ್ಯಕಶಿಪು ತನು ಭೃಂಗ
केशवधृता नरहरिरूपा जय जगदीश हरे जय जगदीश हरे जय केशवधृता नरहरिरूपा जय जगदीश हरे जय जय जगदीश हरे जय विघ्न विनाशा जय नरसिंह जय विघ्न नरसिंह जय अनंत रे लक्ष्मी नरसिंह जय अनंत रे प्रहलाद महाराज जय प्रहलाद महाराज जय जय प्रभुपा जय जय गुरुदेव गुरुनीता गौरनीता जय गौरनीता जय गौरनीता जय गौरनीता जय लक्ष्मी नरसिंह कीर्तन की जय अनंत कोटि वैष्णव वृंद की जय प्रभुपाद की जय हरे कृष्ण माताजी ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹಾಡಿದ್ರಿ हरे ಮಾತಾಜಿ. कृष्ण ಕೇಳಿಸ್ತಾ ಇದೆಯಾ ಮಾತಾಜಿ? ಧನ್ಯವಾದಗಳು ಮಾತಾಜಿ. ನಂಗೆ ಯಾವ ಕೇಳಿಸ್ತಿದ್ಯಾ? ನಿಮ್ದು ಕೇಳಿಸ್ತಿದೆ ವಾಯ್ಸ್ ತುಂಬಾ ಮಾತಾಜಿ. ವಿಡಿಯೋ ತುಂಬಾ ಚೆನ್ನಾಗಿ ಹಾಡಿದ್ರಿ ಮಾತಾಜಿ. ಹೀಗೆ ಬರ್ತಾ ಇರಿ ಕಾರ್ಯಕ್ರಮಕ್ಕೆ, ಭಜನೆ ಮತ್ತೆ ನಿಮಗೇನು ಸೇವೆ ಮಾಡ್ಬೇಕು ಅನ್ಸುತ್ತೆ ಬನ್ನಿ ಮಾತಾಜಿ. ಹರೇ ಕೃಷ್ಣ. ನಿಮಗಾಗಿ ಒಂದು 3 ಸಾರಿ ಹರಿ ಬೋಲ್ ಅಂತ ಹೇಳ್ಬೇಡಣ. ಹರೇ ಕೃಷ್ಣ ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ದಂಡಾತ್ ಪ್ರಣಾಮ. ಶ್ಯಾಮಕಾಂತ ಮಾತಾಜಿ, ಏನಾದ್ರೂ ಅನೌನ್ಸ್ ಮಾಡೋದಿದೆಯಾ? ಮಾತಾಡಿ, ಇದು ಕ್ಲೋಸಿಂಗ್ ಪ್ಲೇಯರ್ಸ್ ಮುಗಿಸ್ಬಿಡಿ, ಆಮೇಲಿಂದ ಅನುತಮ ವಿಲಾಸ್ ಮಾತಾಡಿ ಕೇಳ್ಬೇಕಷ್ಟೇ. ಆಯ್ತು. ಅನೌನ್ಸ್ಮೆಂಟ್ ಅಂತ ಏನ್ ಪರ್ಟಿಕ್ಯುಲರ್ ಆಗಿ ಇಲ್ಲ. ಲೀಲಾಮೆ ಮಾತಾಡಿ ಏನು ಇಲ್ಲ ಅಲ್ಲ ಪರ್ಟಿಕ್ಯುಲರ್ ಆಗಿ ಅನೌನ್ಸ್ಮೆಂಟ್ ಅಂತ? ಇಲ್ಲ ಕ್ಲೋಸಿಂಗ್ ಪ್ಲೇಸ್ ಹೇಳಿ ಮತ್ತೆ. ಹೇಳ್ಬಿಡಿ. ನಾನು ಅದು ಸಮ್ಮರ್ ಕ್ಯಾಂಪ್ ಏನ್ ಅಡ್ಜಸ್ಟ್ ಮಾಡೋದು ನಾವು ಪರ್ಸನಲ್ ಆಗಿ ಮಾತಾಡಿ ಆಮೇಲೆ ಗ್ರೂಪ್ ಅಲ್ಲಿ ಹಾಕೋಣಬಿಡಿ, ಟೈಮ್ ಆಗಿದೆ. ಆಯ್ತು ಮತ್ತೆ ಹೇಳ್ತೇನೆ. ಕ್ಲೋಸಿಂಗ್ ಪ್ಲೇಯರ್ಸ್. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಇವ ಏಕೋ ಮಂತ್ರ ಸ ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವ ಮಮ ದೇವ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಕಾತ್ಯಾಯನಿ ಮಹಾಮಾಯೆ ವಸುದೇವಸುತಂ कात्यायनी महामाये महायोगी आदिश्वरी नंदगोपसुतं देवी पतित मे कुरुते नमः. श्री कृष्ण शरणं मम दासानु कृष्णस्त्वमामि श्री कृष्ण शरणं मम दासानु कृष्णस्त्वमामि श्री कृष्ण शरणं मम दासोऽहं कृष्णस्त्वमामि. हरे कृष्णा 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 हरे 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 राम ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ದಂಡವತ್